ಒಬ್ರು ಶಿವಮೊಗ್ಗ ಭಾಗದವರು, ಅಂದ್ರೆ ಮಲೆನಾಡು ಹುಡುಗಿ, ಇನ್ನೊಬ್ರು ಅಪ್ಪಟ ಮಂಡ್ಯ ಹುಡುಗ. ಈ ಸ್ಟೋರಿ ಶುರುವಾಗೋದು ಮೇಲ್ಕೋಟೆಯಿಂದ. ನಾಯಕ ನಟ ಮತ್ತು ಸಿನಿಮಾವನ್ನು ಹೊರತುಪಡಿಸಿ ಆ ನಾಯಕನಿಗೆ ನಾಯಕಿ. ಸಾಮಾನ್ಯ ಒಂದು ಪಾತ್ರ ಬರಿಬೇಕಾದ್ರೆ ಇಂಥವ್ರನ್ನ ತಲ್ಲಿಟ್ಕೊಂಡು ಪಾತ್ರ ಡಿಸೈನ್ ಮಾಡ್ತಾರೆ. ಆ ಪಾತ್ರಗಳಿಗೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ಥಾಟ್ ಪ್ರೊಸೆಸ್ ಅಲ್ಲೇ ಹೋಗಿ. ಇಬ್ರದು ಅಪ್ಪಟ ಅರೇಂಜ್ ಮ್ಯಾರೇಜ್ ನಿಮ್ಮಿಬ್ರದು. ಅದನ್ನ ಹೇಳೋಕ್ಕಾಗಲ್ವಾ? ಚೆಲುವ ರಾಜಕುಮಾರ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಚಿನ್ ಅವರಿಂದ ಈ ಸಿನಿಮಾದಲ್ಲಿ? ಆ ಸಿಚುವೇಶನ್ ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾನೆ. ರಾಜವರ್ಧನ್ ಮತ್ತು ಸಚಿನ್ ಚಲುವರಾಯಸ್ವಾಮಿ ಫ್ರೆಂಡ್ಶಿಪ್ಗೂ ಸಿನಿಮಾಗೂ ಒಂದು ತಿನ್ ಲೈನ್ ಇರುತ್ತಲ್ಲ, ಹೌದು, ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಾನು ಬೇರೆಯವ್ರಿಗಾಗಿರೋ ನಾನೇನು ಬಿಡ್ತಿರ್ಲಿಲ್ಲ, ನಿಮ್ಗೆ ತಾನೇ ಬಿಡಿ ಅಂತ. ಅವ್ರಿಗೆ ವಿಡಿಯೋ ಹಾಕಕ್ ಬರಲ್ಲ, ಲೈವ್ ಹೋಗಕ್ ಬರಲ್ಲ, ಲೈವ್ ಎಂಡ್ ಮಾಡಕ್ ಬರಲ್ಲ. ಅವ್ರಿಗೆ 60,000 ಜನ ಫಾಲೋವರ್ಸ್ ಇದ್ದಾರೆ. ಏನ್ ಅನಿಸ್ತು ಮಾರ್ಕೆಟ್ಗೆ ಹೋಗಿ ಒಂದಷ್ಟು ದಿನ ಕಳೆದ್ರಲ್ಲ? ದೇರ್ ಇಸ್ ನೋ ಎಂಡ್, ದೇರ್ ಇಸ್ ನೋ ಲಿಮಿಟ್. ಎಷ್ಟು ಬೇಕಾದ್ರೂ ದುಡಿಬೋದು. ಫಿಲ್ಮಿ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿಗೆ ಬಂದ್ಮೇಲೆ ಅಪ್ಪ ಅಮ್ಮ ಹೇಳಿದಷ್ಟೇ, ಮಗಳು ತರ ಮನೆಗೆ ಬರಬೇಕು. ನೀನು ಜಗಳ ಶುರು ಮಾಡೋರು ಯಾರಿಬ್ರಲ್ಲಿ? ನಾನು ಏನ್ ಪ್ರಾಬ್ಲಮ್? ಇಂಥದ್ ಬೇಕು, ಇಂಥ ಕಡೆ ಹೋಗ್ಬೇಕು. ಕಾರಲ್ಲಿ ಸುಮ್ನೆ ಒಂದ್ ರೌಂಡ್ ಹಾಕ್ಸಿದ್ರು ಸಾಕು. ತುಂಬಾ ಪುಣ್ಯ ಮಾಡ್ಬಿಟ್ಟಿದ್ದೀರಿ. ಯಾವ ಜಾನ್ರಾಗ್ ಸೇರಿಸಬಹುದು ನಾನು ಕಮಲ್ ಶ್ರೀದೇವಿನ? ಥ್ರಿಲ್ಲರ್ ಜಾನ್ನ, ಮರ್ಡರ್ ಮಿಸ್ಟ್ರಿ. ಇಡೀ ಸ್ಕ್ರೀನ್ ಪ್ಲೇ ಅಪ್ರೂವ್ ಮಾಡಿರೋದು ಆಕಾಂಕ್ಷ ಅವರ. ನಾನು ಮದುವೆ ಆಗಿ ಒಂದು 3-4 ಮಂತ್ಸಿಗೆ Movie ಐ start ಸ್ಟಾರ್ಟ್ ವಿತ್ ಆಕ್ಟಿಂಗ್. ಬೆಸ್ಟ್ ಸರ್ಪ್ರೈಸ್ ಗಿಫ್ಟ್ ಈ 1 ವರ್ಷದಲ್ಲಿ ಫಸ್ಟ್ ಮನೆಗೆ ಹೋದ್ಕೂಳೆ ಅದೇ ಕೊಟ್ಟಿದ್ದು. ನಿಮ್ಗೆ ಸರಿಯಾಗಿರೋ ಎಂಟಿ ಸಿಕ್ಕಿದ್ದಾರೆ ಸಚಿನ್. ಓ ಮೈ ಗುಡ್ನೆಸ್. ಇವಾಗ ಯಾರಿಗಾದ್ರೂ ಮೆಸೇಜ್ ಬಂದ್ರೆ ಸಚಿನ್ ಸರ್ ಮೆಸೇಜ್ ಕಳ್ಸಿದ್ದಾರೆ ಅಂತ ದೇವರಣಿಗಳು ಅನ್ಕೋಬೇಡಿ. ಸಂಗೀತ ಭಟ್ ತುಂಬಾ ಕಂಫರ್ಟಬಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು, ಗ್ರೇಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು. ಕಿಶೋರ್ ಅವರು ನಾನು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇಡೀ ಸೆಟ್ಟಿಗೆ ಬಿರಿಯಾನಿ ಮಾಡಿದ್ರು. ಏನೋ ಗುಂಗು ಕಾಡ್ಬೇಕು, ಏನೋ ತಗೊಂಡ್ಬರ್ಬೇಕು ನಾವು ಅಂತ. ಅಂಡರ್ ಕರೆಂಟ್ ಅಲ್ಲಿ ನಿಮ್ಗೆ ಸಾಕಷ್ಟು ವಿಚಾರಗಳಿದೆ ಈ ಸಿನಿಮಾದಲ್ಲಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕತೆ ಬೇರೆದೇ ಕತೆ ಹೇಳೋ ಕೊಡ್ತಾ ಇದ್ದೀನಿ. ನಾನು ಕತೆ ಗೊತ್ತಿಲ್ಲ, ಆದ್ರೆ ಒಂಚೂರು ಗೊತ್ತು. ಯಾಕೆ ಅಂದ್ರೆ ಇದೊಂದು ಸಿನಿಮಾದ ಕತೆ. ಎಕ್ಸಾಕ್ಟ್ಲಿ ಸಿನಿಮಾ ಅನ್ನೋಕ್ಕಿಂತ ನನ್ನ ಪ್ರಕಾರ ಸಿನಿಮಾ ಪಾತ್ರಗಳು, ಸಿನಿಮಾ ಹೇಗಿದೆ ಇದೆಲ್ಲ ಮಾತಾಡ್ತೀವಿ, ಇಲ್ಲ ಅಂತಲ್ಲ. ಆದರೆ ಅದರಿಂದ ಆಚೆಗೂ ಒಂದು ಸಿನಿಮಾ ಇದೆ ಅಂತ ನನಗಂತೂ ಅನಿಸುತ್ತೆ. ಬಿಕಾಸ್ ನೋಡುವ ಕೊನೆಯ ಸಿನಿಮಾ ಇದೆಯಲ್ಲ, ಆ ಫೀಲ್ ಕೊಡೋದಿದೆಯಲ್ಲ, ಅದು ಅದ್ಭುತ ಅಂತ. ಅಂಥದ್ದೊಂದು ಪಾತ್ರದ ಆಯ್ಕೆ, ಸೃಷ್ಟಿ, ಸಿನಿಮಾ ಇದೆಲ್ಲವೂ ಈ ಸೆಪ್ಟೆಂಬರ್ 19ನೇ ತಾರೀಕು ಜಗತ್ತಿಗೆ ತೆರೆದುಕೊಳ್ತಾ ಇದೆ. ಆ ಸಿನಿಮಾದ ಹೆಸರು ಕಮಲ್ ಶ್ರೀದೇವಿ. ಹೆಸರೇ ಡಿಫ್ರೆಂಟ್ ಆಗಿದೆ. ಕಮಲ್ ಒಂದು ಹೆಸರು, ಶ್ರೀದೇವಿ ಇನ್ನೊಂದು ಹೆಸರು. ಇಬ್ರು ಯಾರು ದೇವರಣಿಗಳು ಗೊತ್ತಿಲ್ಲ ನನಗೆ, ಅದು ಡೈರೆಕ್ಟರ್ ಗೊತ್ತಿರುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ನೋಡಬೇಕು. ಆದರೆ ಇಬ್ಬರು ನನ್ನ ಜೊತೆ ಕೂತಿದ್ದಾರೆ. ಫಸ್ಟ್ ಟೈಮ್ ಎವರ್ ಆನ್ ಸ್ಕ್ರೀನ್ ಅವರಿಬ್ಬರನ್ನ ಮಾತಾಡಿಸುವಂತಹ ಪ್ರಯತ್ನ. ಇಬ್ರು ಗಂಡ ಹೆಂಡ್ತಿರು, ಕ್ಲಿಯರ್. ಒಬ್ರು ಶಿವಮೊಗ್ಗ ಭಾಗದವರು, ಅಂದ್ರೆ ಮಲೆನಾಡು ಹುಡುಗಿ, ಇನ್ನೊಬ್ರು ಅಪ್ಪಟ ಮಂಡ್ಯ ಹುಡುಗ. ಈ ಸ್ಟೋರಿ ಶುರುವಾಗೋದು ಮೇಲ್ಕೋಟೆಯಿಂದ, ಸ್ಟೋರಿ ಎಂಡ್ ಆಗೋದು ಮೇಲ್ಕೋಟೆಯಿಂದ. ಯಾಕೆಂದ್ರೆ ಅವ್ರ ಮನೆ ದೇವರು ನನ್ನ ಜೊತೆ ಇದ್ದಾರೆ. ಈ ಸಿನಿಮಾದ ನಾಯಕ ನಟ ಮತ್ತು ಸಿನಿಮಾವನ್ನು ಹೊರತುಪಡಿಸಿ ಆ ನಾಯಕನಿಗೆ ನಾಯಕಿ ನಮ್ಮ ಜೊತೆ ಇದ್ದಾರೆ. ಸಚಿನ್ ಮತ್ತು ಆಕಾಂಕ್ಷ ಪಟಮಕ್ಕಿ. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಸಚಿನ್? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೊಂದು ಓಕೆ. ಹಾಯ್ ಆಕಾಂಕ್ಷ, ನಮಸ್ಕಾರ. ಹಾಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಈಗ ನಮ್ಗೊಂದು ಸ್ಟೋರಿ ಹೇಳ್ಬೇಕು ನೀವೀಗ. Okay. ಇದು ಒಂದು ಗಡ್ಡದ ಕಥೆ ಅಂತ ಹೆಸರು. ಅದು ಯಾವಾಗ ಹೋಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು. ಫಸ್ಟ್ ಆಕಾಂಕ್ಷ ಅಂತಾನೆ ಶುರು ಮಾಡೋದು ಈ ಸ್ಟೋರಿ. ಓಕೆ, ಹೇಳಮ್ಮ, ಗಡ್ಡದ ಕಥೆ ಏನು? ಗಡ್ಡ ಅವ್ರ ಫಿಲ್ಮ್ಗೆ ಬಿಟ್ಟಿದ್ದು. ಓಕೆ. ಸೊ ಐ ಆಮ್ ವೇಟಿಂಗ್ ಫಿಲ್ಮ್ ರಿಲೀಸ್ ಆದ್ಕೊಳ್ಳಿ ಅದು ಯಾವಾಗ ಹೋಗುತ್ತೆ ಅಂತ. ಏನ್ ಅಲ್ಲಿ ತನಕ ಗಡ್ಡ ತೆಗಿಸಬಾರ್ದು ಅಂತ ಸಚಿನ್ ಅವ್ರು ಏನಾದ್ರು ಹೇಳಿದ್ರ? ಪ್ರಮೋಷನ್ಸ್ಗೆ ಅದು ಯೂಸ್ ಮಾಡ್ಬೇಕಂತೆ, ಓಕೆ, ಅದೇ ಲುಕ್ ಅಲ್ಲಿ ಇರ್ಬೇಕಂತೆ. ಸೊ Okay. ತೆಗಿತಾ ಇಲ್ಲ ಅವ್ರು, ಮೊದ್ಲೆಷ್ಟು ಟ್ರಿಮ್ ಕೂಡ ಮಾಡ್ತಾ ಇಲ್ಲ. ಮೊದಲೆಷ್ಟು ಸ್ಮಾರ್ಟ್ ಆಗಿದೆ. ಕರೆಕ್ಟ್. ಸಚಿನ್ ನೋಡಿ, ನಿಮ್ಮ ಹೆಂಡತಿಗೆ ನೀವು ವಿತೌಟ್ ಬಿಯರ್ಡ್ ಇಷ್ಟ ಆಕ್ಚುಲಿ. ಅದು
ಸಾಕಷ್ಟು ಟೈಮ್ ದಿನ ಬೆಳಗ್ಗೆ ಎದ್ದು ನಾನು ಇವಾಗ ಪ್ರಮೋಷನ್ ಮಾಡ್ತಾ ಇರ್ಬೇಕಾರೆ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು, ತೆಗಿರಿ ಇವತ್ತು ಅಂತ ಅವಳು ದಿನ ಹೇಳ್ತಾಳೆ. ಬಟ್ ಆದರೆ ಏನಾಗುತ್ತೆ, ಆಡಿಯನ್ಸಿಗೆ ಕನೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಪಾತ್ರ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದಾರೆ ಅದೇ ರೀತಿ ನಾವು ಕಾಣಿಸ್ಕೊಂಡಾಗ ಅವ್ರಿಗೆ ಕನೆಕ್ಷನ್ ಈಸಿ ಆಗುತ್ತೆ ಅನ್ನೋ ಅದೊಂದು ಥಾಟ್ ಪ್ರೊಸೆಸ್ ಅಷ್ಟೇ. ಸಿನಿಮಾಗೆ ಅಂತಲೇ ಅಷ್ಟು ತಿಂಗಳು ಬಿಟ್ಟಿರ್ತೀವಿ, ಇನ್ನೊಂದು 2-3 ತಿಂಗಳು ಎಕ್ಸ್ಟ್ರಾ ಅದರಲ್ಲಿ ಏನಿದೆ ಆಗ್ಬಿಡ್ಲಿ ಅದನ್ನು ಒಂದು. ಓಕೆ, ಇಷ್ಟಕ್ಕೆ ಈ ಸ್ಟೋರಿ ನಿಲ್ಲಲ್ಲ. ಈ ಗಡ್ಡದ ಕತೆ ಹೆಂಗ್ ಶುರು ಆಗುತ್ತೆ ಅಂದ್ರೆ, ಸಚಿನ್ ಅವರು ಗಡ್ಡ ಬಿಡ್ತಾರೆ, ಆಮೇಲೆ ಹಲವಾರು ಕಾರಣಗಳಿಂದ ಗಡ್ಡ ತೆಗಿತಾರೆ, ಮತ್ತೆ ಸಿನಿಮಾ ಶುರು ಆಗುತ್ತೆ, ಮತ್ತೆ ಗಡ್ಡ ಬಿಡ್ತಾರೆ. ಇಷ್ಟೆಲ್ಲ ಸಾಹಸ ಮಾಡಿದಿರಿ ಸಚಿನ್. ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕರೆಕ್ಟ್. ನೋಡಿ, ನಿಮ್ ಮೇಲೆ ನಾವು ಎಷ್ಟು ಕಣ್ಣಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಜರ್ನಿನಲ್ಲಿ ನೀವು ಒಬ್ಬರೇ ಇಲ್ಲ ಸಚಿನ್, ಗೊತ್ತು ಎಲ್ಲಿಂದ ಬಂತು ಅಂತ ಗೊತ್ತು. ನಾವಿದ್ದೀವಿ ನಿಮ್ ಜೊತೆ. ಥ್ಯಾಂಕ್ ಯು. ಅದು ಏನಾಯ್ತು, ಸಿನಿಮಾಗೆ ಅಂತಾನೆ ಗಡ್ಡ ಬಿಟ್ಟಿದ್ದೆ, ಒಂದು 4-5 ತಿಂಗಳು ಬಿಟ್ಟು ಎಲ್ಲ ಗ್ರೂಮ್ ಆಗಿತ್ತು. ಮಧ್ಯದಲ್ಲಿ ಸಡನ್ ಆಗಿ ಒಂದು ಅಮೆರಿಕ ಟ್ರಿಪ್ ಪ್ಲಾನ್ ಆಯ್ತು. ಸೊ ಅಮೆರಿಕಾಗೆ ಹೊರಡ್ಬೇಕಾದ್ರೆ ಎಲ್ಲರೂ ಗಡ್ಡ ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಮಾಡ್ತಾರೆ ಇಮಿಗ್ರೇಷನ್ ಅಲ್ಲಿ ಅಂತ. ಸರಿ, ಒಂದು ಚೂರು ಮಾಡೋಣ ಅಂತ ಹೋದ್ವಿ. ನಮ್ಮ ಪ್ರಶಾಂತ್ ಹೇರ್ಸ್ಟೈಲ್ ಒಂದು ಸ್ವಲ್ಪ ಮಾಡಿಸ್ದೆ. ಆಮೇಲೆ ನೈಟ್ ಬಂದಾಗ ಯಾಕೋ ಇದೇನೋ ಮಿಸ್ ಹೊಡಿತಾ ಇದೆಯಾ ಏನು ಅಂದ್ಕೊಂಡು ನಾವಿಬ್ರೆ ಕಿತಾಪತಿ ಮಾಡಕ್ ಹೋದ್ವಿ. ಅದು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಆಗೋಯ್ತು. ಸರಿ, ಇನ್ನೇನು ಆಗ ವರ್ಕ್ ಆಗಲ್ವಲ್ಲ ಅದು. ಸರಿ ತೆಗಿಯೋದ ಫುಲ್ ತೆಗೆದ್ಬಿಟ್ಟು ಆಮೇಲೆ ರಾಜಿಗೆ ಫೋನ್ ಮಾಡ್ಬಿಟ್ಟು ಗಡ್ಡ ಹೋಯ್ತು ಅಂದೆ. ಆಮೇಲೆ ಒಂದ್ ಸೈಡ್ ತೆಗ್ದಿದ್ದು ಅನ್ಸುತ್ತೆ ಜಾಸ್ತಿ. ಆಮೇಲೆ ನೀವು ಶೇವ್ ಮಾಡಿದ್ದ ಒಂದ್ ಸೈಡ್ ಸ್ವಲ್ಪ ಜಾಸ್ತಿ ತೆಗ್ದೆ, ಅವಾಗ ಏನ್ ಪ್ರೀತಿ ನೋಡಿ ಇವರಿಬ್ರು. ಆಮೇಲಿಂದ ಮತ್ತೆ 1-2 ತಿಂಗಳು ಶೂಟ್ ನ ಹೋಲ್ಡ್ ಮಾಡಿ ವಾಪಸ್ ಗಡ್ಡ ಆ ಲೆವೆಲಿಗೆ ಬಂದ್ಮೇಲೆ ಶುರು ಮಾಡಿದ್ವಿ. ಬಟ್ ಐ ಅಬ್ಸರ್ವ್, ಮತ್ತೆ ಎಷ್ಟೋ ಜನ ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಹೆಣ್ಮಕ್ಳಿಗೆ ನಾರ್ಮಲಿ ಗಡ್ಡ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇಷ್ಟ ಅಂತ. ನೋ, ಅಬ್ಸಲ್ಯೂಟ್ಲಿ ನಾಟ್. ಆಕಾಂಕ್ಷೆಯಿಂದ ರಿಜೆಕ್ಟೆಡ್. ಹಿಂಗೆ ಇನ್ನೊಂದ್ 2 ತಿಂಗಳು ಸಚಿನ್ ಏನಾದ್ರು ಗಡ್ಡ ಬಿಡ್ತಾರೆ ಹೇಳಮ್ಮ ಮುಂದಕ್ಕೆ ಆನ್ಸರ್. ದಟ್ಸ್ ಓಕೆ, ಬಟ್ ಏನು ಮಾಡಕ್ಕಾಗಲ್ಲ, ದಿನ ಹೇಳ್ತಾ ಇರ್ತೀನಿ ಅಷ್ಟೇ. ಬಟ್ ಪ್ರೆಷರ್ ಅಂತೂ ಇತ್ತ ಹೆಂಡತಿಯಿಂದ? ಇತ್ತು. ಸಿನಿಮಾ ಮುಗಿದ ಮೇಲೆ ಆಯ್ತು, ಈಗಲಾರು ಮುಗಿತಲ್ಲ ತೆಗೀರಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಎಫರ್ಟ್ ಅಂತ ಎಲ್ಲಾರು ಹಾಕಿದಾಗ ಅದಕ್ಕೆ ನಮ್ಮ ಕಡೆಯಿಂದ ಏನ್ ಮಾಡ್ಬೋದು, ಒಂದು ಗಡ್ಡದಿಂದ ಏನು ಚೇಂಜ್ ಆಗಲ್ವಲ್ಲ ಅಂತ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ದಿನ. ಚೆಲುವನಾರಾಯಣ ಸ್ವಾಮಿಯ ಸನ್ನಿಧಿ ನಿಮ್ಮ ಮನೆ ದೇವರು. ನೀವು ರಿಮೆಂಬರ್ 2024 ಇಸ್ವಿ ಎಕ್ಸಾಕ್ಟ್ಲಿ 1 ಇಯರ್ ಮುಗಿಸಿ ಸೆಪ್ಟೆಂಬರ್ ಕೂತ್ ಮಾತಾಡ್ತಾ ಇದ್ದೀವಿ. ಸೆಪ್ಟೆಂಬರ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. 1 ವರ್ಷಕ್ಕೆ ಒಂದು ಔಟ್ಪುಟ್ ಕೊಟ್ರಿ. ಅದು ಎಂಟೈರ್ ಟೀಮ್ ಎಫರ್ಟ್. ಫಿಲಮ್ ಸ್ಟಾರ್ಟ್ ಮಾಡಿದ ದಿನ ಅದು ನಾವು ಅವತ್ತು ಒಂದೇನಂದ್ರೆ ಒಳ್ಳೆ ತಂಡ ಕಟ್ಕೊಂಡಿದ್ದೀವಿ. ಜರ್ನಿ ಹೇಗೆ ಹೋಗುತ್ತೆ ಏನೂ ಗೊತ್ತಿಲ್ಲ ನನಗೆ. ಎಸ್ಪೆಷಲಿ ಅವತ್ತಿಗೆ ಒಂದು ಕಡೆ ಈ ಪ್ರೊಡಕ್ಷನ್ದು ಜವಾಬ್ದಾರಿ, ಇನ್ನೊಂದು ಕಡೆ ಆಸ್ ಅನ್ ಆಕ್ಟರ್ ಜವಾಬ್ದಾರಿ. ಎಲ್ಲಿ ಎಲ್ಲರೂ ಈಗ ಪ್ರತಿಯೊಬ್ಬರು ಎಫರ್ಟ್ ಆಗ್ತಿದ್ದಾರೆ. ಒಂದು ಎಸ್ಪೆಷಲಿ ರಾಜು ತಾನು ಸಿನಿಮಾ ಮಾಡ್ದಲ್ಲೇ ಬಿಟ್ಬಿಟ್ಟು ನನಗೋಸ್ಕರ ಹಿಂದೆ ನಿಂತ್ಕೊಂಡು ಹ್ಯಾಂಡಲ್ ಮಾಡಕ್ಕೆ ನಿಂತಿದ್ದಾರೆ. ಸೊ ಇವರೆಲ್ಲ ಅಷ್ಟು ಎಫರ್ಟ್ ಹಾಕ್ಬೇಕಾರೆ ನನ್ನಿಂದ ಏನಾರ ಮಿಸ್ಟೇಕ್ ಆಗ್ಬಿಟ್ರೆ ಅನ್ನೋದೊಂದು ಥಾಟ್ ನನ್ನ ಅಟ್ ದ ಎಂಡ್ ಬ್ಯಾಕ್ ಆಫ್ ಮೈ ಹೆಡ್ ಇರ್ತಿತ್ತು. ಸೊ ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ನಾನು ಬೈದಿಂದನೇ ಶುರು ಮಾಡಿದೆ. ಹೋಗ್ತಾ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಎಲ್ಲ ಟೆಸ್ಟ್ ಇಲ್ಲಿವರೆಗೂ ಒಳ್ಳೇದಾಗಿದೆ. ಸಾಮಾನ್ಯ ಒಂದು ಪಾತ್ರ ಬರಿಬೇಕಾದ್ರೆ ಇಂಥವ್ರನ್ನ ತಲ್ಲಿಟ್ಕೊಂಡು ಪಾತ್ರ ಡಿಸೈನ್ ಮಾಡ್ತಾರೆ ಯಾವಾಗಲೂ ಕೂಡ. ಈ ಪಾತ್ರ ಆಗೋಗಿತ್ತು, ಆದ್ರೆ ನೀವು ಅದಕ್ಕೆ ಒಗ್ಗುದ್ರಿ ಆ ಪಾತ್ರಕ್ಕೆ. ದಿಸ್ ಇಸ್ ವಂಡರ್ಫುಲ್ ಆಕ್ಚುಲಿ. ಅಂದರೆ ಪಾತ್ರ ನಾವು ದೇವನಿಂದನೂ ವರ್ಕ್ ಮಾಡಿದ್ದು ಹೆಂಗೆ ಅಂದರೆ, ನಮಗೆ ಒಂದು ಒಳ್ಳೆ ಸಬ್ಜೆಕ್ಟ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು, ಆ ಪಾತ್ರಗಳಿಗೆ ನಾವು ಹೋಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲೇ ಹೋಗಿದ್ದು. ಯಾಕಂದರೆ ಈಗೇನಾಗುತ್ತೆ, ಸಹಜವಾಗಿ ನನಗಿರೋ ಅಂದರೆ ಬ್ಯಾಕ್ಗ್ರೌಂಡ್ ಸಚಿನ್ ಅನ್ನೋದಕ್ಕೆ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅಂದರು, ಚೆಲುವರಾಯಸ್ವಾಮಿ ಅನ್ನೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಆ ಬ್ಯಾಕ್ಗ್ರೌಂಡ್ನ ಫಾಲೋ ಮಾಡೋರು ನನಗೊಂದು ಮಾಸ್ ಫಿಲಮ್ ಬೇಕು ಅದು ಇದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಾವು ಅದನ್ನು ಓವರ್ ಆಲ್ ಆಡಿಯನ್ಸಿಗೆ ಏನು ಕನ್ವೆ ಮಾಡಬೇಕು ಅಂತ ಹೋದಾಗ ಅದು ವರ್ಕ್ ಆಗಲ್ಲ ಅನ್ನೋ ಟೈಮಲ್ಲಿ ನಾವೇನು ಮಾಡ್ಬೇಕು, ಅದನ್ನು ಬ್ರೇಕ್ ಮಾಡ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಸಬ್ಜೆಕ್ಟ್ ಏನು ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿ ಶುರುವಾಗಿದ್ದು. ಸೊ ಆ ರೀತಿ ಆದಾಗ ಒಂದು ಪಾತ್ರದಲ್ಲಿ ನನಗೆ ಪಾತ್ರ ರೆಡಿಯಾಗೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ರಾಘು ಶಿವಮೊಗ್ಗ. ಯಾಕಂದರೆ 1.5 ತಿಂಗಳು ವರ್ಕ್ಶಾಪ್ ಮಾಡಿದ್ವಿ. ತುಂಬ ತಾಳ್ಮೆಯಿಂದ ತುಂಬ ನನಗೆ ಟ್ರೈನ್ ಮಾಡಿದ್ರು. ಅವ್ರು ಅದು ಸೆಟ್ಗೆ ಹೋದಾಗ ತುಂಬ ಎಫರ್ಟ್ಲೆಸ್ ಆಗಿ ಪಾತ್ರ ಹೊರಗಡೆ ಹೊಮ್ತು. ನಂಗೆ ಗೊತ್ತಿಲ್ಲ ಈ ಪಾತ್ರ ಆಕಾಂಕ್ಷ ಅವರೇ ನಾನು ಕೇಳ್ಪಟ್ಟಿದ್ದು ತುಂಬಾ ಇನ್ನೋಸೆನ್ಸ್ ಇರುವಂತ ಪಾತ್ರ ಅಂತ. ಈಸ್ ಹಿ ರಿಯಲಿ? He is. ನೀವೇ ಅದಕ್ಕೆ ಕರೆಕ್ಟ್ ಆಗಿ ಯು ಆರ್ ದ ಬೆಸ್ಟ್ ಪರ್ಸನ್ ಟು ಸೇ ಹೌದು.
ನಾಟ್ ಲೈಕ್ ನನ್ಗೆ ಯಾರೋ ಹೇಳ್ತಿದ್ರು ಸೆಟ್ ಅಲ್ಲಿ ಹೀಸ್ ಸಾಫ್ಟ್. ಸಚಿನ್ ಅವ್ರು ಆಕ್ಚುಲಿ ಈ ಪಾತ್ರವನ್ನ ಒಗ್ಗಿಸ್ಕೊಂಡು ಪಾತ್ರ ಮಾಡ್ತಿದ್ರು. ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ನಾವೆಲ್ಲರೂ ಕೂಡ ರಿಯಲೈಸ್ ಮಾಡ್ಕೊಂಡ್ವಿ, ಇಲ್ಲ ಸಚಿನ್ ಸರ್ ಇರೋದೇ ಹಾಗೆ. ಕರೆಕ್ಟ್. ಹೌದಾ? ಹೌದು. ಅದು ಅವ್ರು ಒಳ್ಳೆತನ ಅವ್ರುಗಳದ ಹಂಗೆ ಅಂತಾರೆ ನನಗೆ. ನಾನು ನಾರ್ಮಲ್ ಆಗಿ ಹೇಗಿರ್ತೀನಿ ಹಾಗೆ ಇರ್ತೀನಿ. ಅದೇನಾಗುತ್ತೆ ಈಗ ಪ್ರಾಬ್ಲಿ ಬೀಂಗ್ ಸಿಂಪಲ್ ಇಸ್ ನಾಟ್ ಸಿಂಪಲ್ ಅಂತಾರಲ್ಲ, ಸೊ ಅದು ನೋಡೋರ್ ಪರ್ಸ್ಪೆಕ್ಟಿವ್ ಅಷ್ಟೇ. ಯು ಆರ್ ಆಕ್ಚುಲಿ, ನಾನು ಅದನ್ನ ವಿಟ್ನೆಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಆ ಥರದ್ದೊಂದು ಅಂದರೆ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ, ಇದು ನನ್ನ ವ್ಯಕ್ತಿತ್ವ, ಅದು ನಾನು ಅದರೊಳಗಡೆ ಇದ್ದೀನಿ ಅನ್ನೋದಿದೆಯಲ್ಲ, ಇಟ್ ಗಿವ್ಸ್ ಮೋರ್ ಕಂಫರ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಸರ್ ಈಗ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಥವಾ ರಿಯಲ್ ಆಗಿ ಇರ್ಬೇಕಾದ್ರೂ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾವು ತೊಗೋಬೇಕಾಗಿರೋದು ಏನಂದರೆ ನಾವು ಆ ಪಾತ್ರದ ಶೂಸಲ್ಲಿ ಇದ್ದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ನಮ್ಮ ತಲೆಯಲ್ಲಿ ಹಾಕೊಂಡ್ರೆ ಸೊ ಆಟೋಮೆಟಿಕ್ ಅದು ನಮ್ಮ ಫೇಸಲ್ಲಿ ಆ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ನಾವು ಬರೀ ಡೈಲಾಗ್ ಹೇಳ್ತೀವಿ ಅಂತ ಹೋದಾಗ ಮುಖ ಬ್ಲ್ಯಾಂಕ್ ಆಗಿರುತ್ತೆ, ಬರೀ ಡೈಲಾಗ್ ಹೊರಗಡೆ ಬರ್ತಾ ಇರುತ್ತೆ. ಸೊ ನಾವು ಆ ಎಮೋಷನ್ನ ಫೀಲ್ ಮಾಡಿ ನಾವು ಆ ಸಿಚುವೇಶನ್ಗೆ ಹೋದರೆ ಆಟೋಮೆಟಿಕ್ ಅದು ಫ್ಲೋ ಅಲ್ಲಿ ಎಲ್ಲನೂ ಎಮೋಟ್ ಆಗುತ್ತೆ. ಸೊ ಅದನ್ನು ನಾನು ಬಿಲೀವ್ ಮಾಡಿರೋದು. ಅದು ಈ ಫಿಲಮಲ್ಲಿ ಯಾಕಂದರೆ ನನಗದ್ರ ರಿಯಾಕ್ಷನ್ಸ್ ಬಂದಾಗ ಟೀಸರಲ್ಲಿ ಒಂದು 4-5 ಶಾಟ್ ಬರುತ್ತೆ, ಟ್ರೇಲರ್ 4-5 ಶಾಟ್ ಬರುತ್ತೆ. ಅದಕ್ಕೇ ನೀನು ಆ್ಯಕ್ಚುಲಿ ಬೇರೆ ಪ್ರೀವಿಯಸ್ ಫಿಲಮ್ಸ್ಗಿಂತ ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಬೆಟ್ರ್ ಇದೆ ಅಂತ ಸಾಕಷ್ಟು ಕಡೆಯಿಂದ ಬಂತು. ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಆದೆ, ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಯಾಕಂದರೆ ಅಷ್ಟು ಕಡಿಮೆ ತೋರಿಸ್ತಿರೋದ್ರಿಂದ ಸೊ ಸಿನಿಮಾ ಬಂದಾಗ ಆ ರಿಯಾಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೊರತು ಈ ಸ್ಟೇಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದು ಒಂದು ಖುಷಿ ಕೊಡ್ತು. ಆಕಾಂಕ್ಷ, ನೀವು ಸಿನಿಮಾ ಲವರಾ? ಹೌದು, ತುಂಬಾ. ಅಂದರೆ ತುಂಬ ಫಿಲ್ಮ್ಗಳು ನೋಡ್ತೀರಿ? ಎಸ್. ಯಾರು ಫ್ಯಾನ್ ನೀವು? ಅಪ್ಪು ಎನಿ ಡೇ. ನಿಮ್ಮ ಕಾಲೇಜ್ ಡೇಸು, ನಿಮ್ಮ ಊರಿಂದ ಇದ್ದಾಗ ನೀವು ಯಾವಾಗಲೂ ನೋಡ್ತೀರಿ? ಹೌದು. ಬಿಕಾಸ್ ನನಗೆ ಗೊತ್ತಿರಂಗೆ ಇಬ್ರದ್ದು ಅಪ್ಪಟ ಅರೇಂಜ್ ಮ್ಯಾರೇಜ್ ನಿಮ್ಮಿಬ್ರದ್ದು ಅಲ್ವಾ? ಆಮೇಲೆ ನೀವಿಬ್ರು ಪೇರ್ ಆಗಿ ಈ ಬದುಕು ನಡೆಸ್ತಾ ಇದ್ದೀರಾ. ಸೊ ನೀವು ಮದುವೆ ಆಗಿ ಬರೋ ಸಂದರ್ಭ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1.5 years ಅಷ್ಟೇ. 1 year 5 months. ಅವ್ರು ಫಸ್ಟ್ ಹೀರೋ ಆದ್ರಲ್ಲ, ಆ ಸಿನಿಮಾ ನೋಡಿದ್ದೀರಾ? ನೋಡಿದ್ದೆ ಮದುವೆ ಮುಂಚೆ. ಅವಳು ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಟೈಮ್ 9 years, ವರ್ಷ ಆಯ್ತು. ಅವಾಗ ಆಲ್ಮೋಸ್ಟ್ ಸ್ಕೂಲು ಕಾಲೇಜ್ ಫಸ್ಟ್ PUC ಏನೋ 10th ಫಸ್ಟ್ PUC ಅವಾಗ ಅವಳು ಫಿಲ್ಮ್ ನೋಡಿದ್ರಿ? ಬಟ್ ಅವ್ರು ಯಾರೋ ಒಂದು ಗೊತ್ತಿಲ್ಲ. ಇಲ್ಲ ಅಂದ್ರೆ ಮದ್ವೆ ಸೆಟ್ ಆದಾಗ ನೋಡಿದ್ದು, ಮುಂಚೆ ಅಷ್ಟೆಲ್ಲ ಐಡಿಯಾ ಇರಲಿಲ್ಲ. ಅವಾಗೆಲ್ಲಿ ಏನ್ ಫೀಲ್ ಅದು, ನನ್ನ ಗಂಡ ಹೀರೋ? ಇಲ್ಲ, ಅವಾಗಷ್ಟೇ ಇನ್ನು ಪ್ರಪೋಸಲ್ ಇತ್ತಷ್ಟೇ, ಅವಾಗ ನೋಡಿದ್ದು. ಓಕೆ. ಗ್ರೀನ್ ಟಿಕ್ ಮಾರ್ಕ್ ಅಕ್ಕ ಏನ್ ಕಾರಣ? ಅದನ್ನ ಹೇಳೋಕ್ಕಾಗಲ್ವಾ? ಇಂಪ್ರೆಷನ್ ಏನು? ಏನಿಲ್ಲ, ಐ ಫೆಲ್ಟ್ ಗುಡ್, ನೈಸ್ ಮೂವಿ, ಎರಡು ಚೆನ್ನಾಗಿತ್ತು. ಓಕೆ. ಅಲ್ಲ, ಅವ್ರು ಕೇಳಿದ ಫಿಲಮ್ಗಲ್ಲ, ನನಗೆ ಮದುವೆ ಆಗಕ್ಕೆ ಗ್ರೀನ್ ಟಿಕ್ ಅನ್ನಕ್ಕೆ ಏನು ಫಿಲಮ್ ನೋಡಿ ವಾಟ್ ಯು ಫೆಲ್ಟ್ ಅಂದ್ರೆ ಗ್ರೀನ್ ಟಿಕ್ ಹಾಕಕ್ಕೆ ಓಕೆ ಮದುವೆ ಆಗ್ಬೋದು ಇವ್ರನ್ನ, ಅದೇ ಹೇಳ್ತಿದ್ದೀನಿ. ಫಿಲಮ್ ನೋಡಿದಾಗ ಅದು ರಿಜೆಕ್ಟ್ ಮಾಡಕ್ಕೆ ಯೋಚನೆ ಮಾಡಿಲ್ಲೇನೋ ಗೊತ್ತಿಲ್ಲ. ಪರ್ಸನಲ್ ಆಗಿ ಬೀಟ್ ಮಾಡಿದಾಗ ರಿಯಲ್ ಸ್ಟೋರಿ ಬೇರೆ ಏನಾದ್ರು ಸೀನ್ಸ್ ಇದೆಯಾ ಅಂತ ನೋಡ್ತಾ ಅವಳಿಗೆ ಏನಾದ್ರು ಜಾಸ್ತಿ ರೊಮ್ಯಾಂಟಿಕ್ ಸೀನ್ಸ್ ಇದೆಯಾ ಅಂತ ಸುಮ್ಮನೆ. ಆಮೇಲೆ ದಟ್ಸ್ ಇಟ್. ಅದೊಂದೇ ಬಚಾವ್. ಓಕೆ, ಗೋ ಅಹೆಡ್. ಅಲ್ಲ, ಹಂಗೇನಿಲ್ಲ, ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದೀವಿ ಅವತ್ತು ಇವತ್ತು, ಅದರಲ್ಲೇನಿದೆ. ಹಂಗೆ ಏನು ಮಾಡೋಕ್ಕಲ್ಲ. ಅವಳಿಗೆ ಏನು ಖುಷಿ ಅಂದರೆ, ನಾನು ನಿನಗೆ ಫಿಲಮ್ ಮಾಡೋದಕ್ಕೆ ಮಾನಿಟ್ರ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ನಮ್ಮ ಅಮ್ಮನೇ ಜಾಸ್ತಿ ಮಾಡ್ತಿರ್ತಾರೆ. ಸೊ ನಾನು ಟೆನ್ಷನೇ ತಗೊಳಂಗಿಲ್ಲ. ಸೊ ಅಮ್ಮ ವಿಲ್ ಹ್ಯಾಂಡಲ್ ಇಟ್ ಅಂತ ಅವಳು ಯಾವಾಗ ಆರಾಮಾಗಿರ್ತಾಳೆ. ಏನಾದರೂ ರೊಮ್ಯಾಂಟಿಕ್ ಸೀನ್ ಆ ಥರ ಇದ್ದಿದ್ದಿದ್ರೆ ಮುಗಿದ ಕಥೆ ಅಲ್ಲಿಗೆ. ಯಾಕೆ ಈ ಪ್ರಶ್ನೆ ರೈಸ್ ಆಯಿತು ಅಂದರೆ, ಕಮಲ್ ಶ್ರೀದೇವಿ ಈ ಸಿನಿಮಾ ನನಗೆ ಗೊತ್ತಿರೋ ಹಾಗೆ, ನನ್ನ ನಾಲೆಡ್ಜಿಗೆ ಸಂಬಂಧಪಟ್ಟ ಹಾಗೆ ಒಂದು 60-63 ದಿನ ಸಿನಿಮಾ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದ್ರ ಒಂದು 5 ದಿನ ಬಿಟ್ಬಿಡ್ತೀನಿ ನಾನು, ಬಿಕಾಸ್ ಲೀಡ್ ರೋಲಲ್ಲಿ ಸಚಿನ್ ಅವ್ರು ಇರೋದ್ರಿಂದ ಒಂದು 5-6 ದಿನ ಬಿಟ್ಟರೆ ಮಿಕ್ಕಿದ ಎಲ್ಲ ದಿನ ನೀವಿದ್ದೀರಾ. ಅಷ್ಟು ದಿನದಲ್ಲಿ ಒಂದು 50% ದಿನನಾದರೂ ಮೇಡಮ್ ಶೂಟಿಂಗ್ ಪ್ಲೇಸ್ ಅಂತೂ ಇದ್ದೇ ಇರ್ತಾರೆ, ಅನುಮಾನನೇ ಇಲ್ಲ. ಇದು ನಮ್ಮ ಯಜಮಾನರು ಶೂಟಿಂಗ್ ಅಂದರೆ ಹೆಂಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ನೋಡೋ ಪ್ರಯತ್ನನ, ಅಥವಾ ಗುರು ಇಲ್ಲಿ ಯಾವ್ದಾದ್ರು ರೊಮ್ಯಾಂಟಿಕ್ ಸೀನ್ ಇದೆಯಾ, ಇವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡೋ ಪ್ರಯತ್ನ? ಇಲ್ಲ ಇಲ್ಲ ಇಲ್ಲ, ನನ್ಗೆ ಶೂಟಿಂಗ್ ನೋಡೋದು ಇಷ್ಟ. ಸೊ ತುಂಬ ಇಷ್ಟ. ನೈಸ್. ಅದಕ್ಕೆ ಹೋಗ್ತಾ ಇದ್ದೆ, ಒಂದು 5 days ಹೋಗಿದ್ದೀನಿ, ನಾಟ್ ಮಚ್. ಸಾಂಗ್ ಶೂಟ್ಗೆ ಮತ್ತು ಮೈಸೂರಲ್ಲಿ ಒಂದು ಸ್ವಲ್ಪ ಶೂಟ್ ಇತ್ತು, ಹೌದು, ಅವಾಗ ಹೋಗಿದ್ದೀನಿ ಅಷ್ಟೇ. ಮತ್ತೆ ನಮ್ಮೂರಲ್ಲಿ ಶೂಟ್ ಮಾಡಿದ್ಮೇಲೆ ನೋಡ್ಲೇಬೇಕದು. ಮೈಸೂರು ಮೇಲ್ಕೋಟೆಗೆ ಹೋಗಿದ್ದೆ. ಓಕೆ, ಮೇಲ್ಕೋಟೆ, ಮೈಸೂರು ಎಲ್ಲ ಕಡೆ ಮೈಸೂರು ಮೇಲ್ಕೋಟೆ.
ನನಗೆ ಅವ್ರ ಮಾತು ಇಷ್ಟೊಂದು ಆಡ್ತಿರೋದೇ ಗ್ರೇಟ್. ನನಗೂ ಒಂದು ಸರ್ಪ್ರೈಸ್ ಆ್ಯಕ್ಚುಲಿ. ಬಿಕಾಸ್ ಶೂಟಿಂಗ್ ಪ್ಲೇಸಲ್ಲಿ ಹೆಂಗೆ ಅಂದರೆ ಅವ್ರ ಪಾಡುದವ್ರು ಶೂಟ್ ಮಾಡ್ತಿರ್ತಾರೆ, ಆದರೆ ಆಕಾಂಕ್ಷ ಅವರು ಅವ್ರು ಕೂತರು, ಶೂಟಿಂಗ್ ನೋಡಿದ್ರು, ಮುಗೀತು, ಎದ್ದು ಬಂದರು, ಏನು ಮಾತಿಲ್ಲ, ಏನು ಕಥೆ ಇಲ್ಲ. ಅಟ್ಲೀಸ್ಟ್ ಹೆಂಗೆ ಅನಿಸ್ತು ಅವಾಗ ಹೋಗ್ಲಿ ಅವ್ರು ಆ್ಯಕ್ಟ್ ಮಾಡಿ? ಖುಷಿ ಆಯ್ತು, ತುಂಬ ನ್ಯಾಚುರಲ್ ಆಗಿ ಮಾಡ್ತಾಯಿದ್ರು. ಏನೋ ಇವಾಗ ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್ ಅನಿಸ್ತು. ಅದು ಅಭಿನಯ ಮೇಕಪ್ ಹಾಕಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ ಥರದ್ದೆಲ್ಲ ಏನು ಫೀಲ್ ಇಲ್ಲ ಅನಿಸ್ಲಿಲ್ಲ. ವಾಸ್ ಡೂಯಿಂಗ್ ಇಟ್ ವೆಲ್. ಮೈಸೂರಲ್ಲೆಲ್ಲ ಓಡಾಡಿದ್ರಿ? ಹೌದು. ದಾಸಪ್ರಕಾಶ್ ಹೋಟ್ಲಿಗೆ ಹೋಗಿದ್ರಿ? ಎಸ್ ಎಸ್. ಸಿನಿಮಾದಲ್ಲಿ ಇವೆಲ್ಲ ಇದೆ, ಮಜಾ ಸಿಗುತ್ತೆ ನಿಮಗೆ. ಸಿನಿಮಾ ರಿಲೀಸ್ ಆದಮೇಲೆ ಇದ್ಯಾಕೆ ಈ ಥರದ್ದೆಲ್ಲ ಪ್ರಸ್ತಾಪ ಮಾಡ್ತಿದ್ದಾರೆ ಅಂದರೆ ಅದರ ಥ್ರಿಲ್ನೆಸ್ ಬೇರೆ. ಹಾಗಾಗಿ ಆ ಸಿನಿಮಾ ಒಂದಷ್ಟು ವಿಶೇಷತೆಗಳಿದೆ ಅಂದರೆ ಹಲವಾರು ಕಾರಣಗಳಿಂದಲೇ ವಿಶೇಷತೆ ಇದೆ. ಈ ಸಿನಿಮಾದಲ್ಲಿ ಯಾವಾಗಲೂ ಒಂದು ಹೀರೋ ಅಂದ್ಬಿಡ್ತೀವಿ ನಾವು. ಹೀರೋದೊಂದು ಹೀರೋಯಿಸಮ್ ಇರುತ್ತೆ, ಆ ಹೀರೋಗೊಂದು ಮ್ಯಾನರಿಸಮ್ ಇರುತ್ತೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಚಿನ್ ಅವರಿಂದ ಈ ಸಿನಿಮಾದಲ್ಲಿ? ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅವನ ನಡವಳಿಕೆ, ಅವನ ಆ ಸಿಚುವೇಶನಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಅದೇ ಹೀರೋಯಿಸಮ್ ಅನ್ಬೋದು. ಯಾಕಂದರೆ ಎಲ್ಲೂ ಓದ ಟಾಪ್ ಬಿಹೇವ್ ಮಾಡೋಕ್ಕಾಗಲ್ಲ ಕೆಲವೊಂದು ಸನ್ನಿವೇಶದಲ್ಲಿ. ಈಗ ಒಬ್ಬ ಆರೋಪಿಯಾಗಿ ಸ್ಟೇಷನಲ್ಲಿ ಇದ್ದಾಗ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆ ಅವನು ಹೋಗ್ಬಿಟ್ಟೆ ಓವರ್ ದ ಬೋರ್ಡ್ ನಾನು ಆ್ಯಂಗರ್ ತೋರ್ಸೋಕ್ಕಾಗಲ್ಲ ಅಥವಾ ಇನ್ನೊಂದು ತೋರ್ಸೋಕ್ಕಾಗಲ್ಲ, ನಾನು ನನ್ನ ಸಮಯದಲ್ಲಿ ಇದ್ದು ಒಂದು ರಿಯಾಕ್ಷನ್ ಕೊಡೋದಾಗಿರಲಿ, ಅವ್ರಿಗೆ ಆನ್ಸರ್ ಕೊಡೋದಾಗಿರಲಿ, ಒಂದು ತಾಳ್ಮೆಯಿಂದನೇ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನನಗೆ ಗೊತ್ತಿರುತ್ತೆ ಅದೇನು ಔಟ್ಕಮ್ ಏನಿರುತ್ತೆ ಅಂತ. ಬಟ್ ಅವರು ತಪ್ಪಲ್ಲ, ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆ ಕನ್ಕ್ಲೂಷನಿಗೆ ಬರ್ಬೇಕಾದ್ರೆ ಅವ್ರು ಆ ಪ್ರೋಸೆಸ್ಸಲ್ಲಿ ಏನೇನಾಗುತ್ತೆ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಅದೊಂದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಮಜಾ ಕೊಟ್ಟಿದ್ದು ಎಲ್ಲಿ ಅಂದರೆ, ನಮ್ಮ ರಾಘು ಶಿವಮೊಗ್ಗ ಅವರು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಫಸ್ಟ್ ಡೇ ಅನಿಸುತ್ತೆ, ನಾವು ಸೀನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಸರ್ ಸ್ಟೇಷನಲ್ಲಿ ನಿಮಗೆ ಹೊಡೆದಿರ್ತಾರೆ, ಕರ್ಕೊಂಬರ್ತಾರೆ ಹಿಂಗೆ ಮುಂದಕ್ಕೆ ಅಂತ ಅಂದು. ಅದನ್ನ ಇಮ್ಯಾಜಿನ್ ಮಾಡಿ ಅಂದಾಗ ನನಗೆ ಅದು ಇಮ್ಯಾಜಿನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಯೂಶ್ವಲಿ ಏನಾಗುತ್ತೆ, ಈಗ ನಮ್ಮೂರ ಕಡೆ ಏನಾಗುತ್ತೆ, ಹುಡುಗರು ಏನಾರ ಒಂದು ಹೆಲ್ಮೆಟ್ ಹಾಕ್ತಲೇ ಓಡಾಡೋದು, ಇನ್ನೊಂದು ಮತ್ತೊಂದು ಫೋನ್ ಮಾಡ್ಬಿಟ್ಟು ಸರ್ ಹೇಳಿ ಪೊಲೀಸವ್ರಿಗೆ ಒಂದು ಚೂರು ಬಿಡಿಸ್ಬಿಡಿ ಅದು ಇದು ಅಂದಾಗ ಅಲ್ಲೇ ಪಕ್ಕದಲ್ಲಿ ಪೊಲೀಸ್ ಇರ್ತಾರೆ, ಇಸ್ಕೊಬಿಟ್ಟು ಸರ್ ಆದರೆ ಬಿಡಿ ಅದು ಇದು ಈ ರೀತಿ ನಾವು ಮಾತಾಡಿರ್ತೀವಿ. ಆಮೇಲೆ ಎಲ್ಲೋ ಫಂಕ್ಷನ್ಗಳು ಹೋದಾಗ ಸಿಕ್ಕಿದಾಗ ಕೊಡಿಯೆಲ್ಲ ಚೆನ್ನಾಗಿ ಮಾತಾಡಿರ್ತೀವಿ, ಪೊಲೀಸರು ನಮ್ಮ ಜೊತೆ ಆ ಇಂಟ್ರಾಕ್ಷನ್ ಬೇರೆ ಥರ ಇರುತ್ತಲ್ಲ. ಸೊ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಸೈಡಿಗೆ ಆಸ್ ಅನ್ ಆ್ಯಕ್ಟರ್ ನಾನೊಬ್ಬ ಆರೋಪಿಯಾಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ತಗೋತು. ಅವಾಗ ರಾಘುವರೆಗೂ ಅನ್ನಿಸ್ತು, ನಾನು ಹೋಗ್ಬಿಟ್ಟು ಮಿನಿಸ್ಟ್ರ್ ಮಗಂಗೆ ಹೋಗ್ಬಿಟ್ಟು ಪೊಲೀಸಿಗೆ ಹೇಳ್ತಾ ಇದ್ದೀನಿ, ಅದು ಹೆಂಗದು. ಬಟ್ ಸಹಜವಾಗಿ ಪ್ರತಿಯೊಬ್ಬರಿಗೂ ಆ ಭಯ ಅನ್ನೋದು ಇರಬೇಕು, ಲಾ ಬಗ್ಗೆ ಅಥವಾ ಎಲ್ಲಾದ್ರ ಬಗ್ಗೆ. ನಮ್ಗಳಿಗೂ ಇದೆ ಇಲ್ಲ ಅಂತಲ್ಲ. ಅದನ್ನು ಓವರ್ಕಮ್ ಆಗಿದೆ ಹೆಂಗೆ ಮೆಂಟಲಿ? ಇಲ್ಲ, ಕುತ್ಕೊಂಡು ಯೋಚನೆ ಮಾಡಿದೆ, ನಾನು ಆ ಪಾತ್ರನ ಇನ್ಬೈಬ್ ಮಾಡಬೇಕು. ನಾನು ಸಚಿನ್ ಅನ್ನೋದನ್ನ ತಕ್ಕ ಸೈಡ್ಗೆ ಇಟ್ಬಿಟ್ಟು, ಸಚಿನ್ ಚೆಲುವನ ಅಲ್ಲ, ಇಲ್ಲ ಕಮಲ್ ಪಾತ್ರಧಾರಿ. ಓಕೆ, ಆತನಿಗೊಂದು ಒಂದೊಂದು ವ್ಯಕ್ತಿತ್ವ ಇದೆ, ಅದ್ರೊಳಗೆ ಹೋಗ್ಬೇಕು ನೀವು, ಅದ್ರೊಳಗಡೆ ಹೋಗ್ಬೇಕು ಅಂತ ಆ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು 1 or 2 ಡೇಸ್ಗೆ ಅದು ಅಭ್ಯಾಸ ಆಯಿತು ಪ್ರಾಕ್ಟೀಸ್ ಮಾಡ್ಬೇಕಾರೆ. ಸೊ ಅದರಿಂದ ಹಂಗೆ ಬಿಲ್ಡ್ ಆಗ್ತಾ ಅವ್ರ ಕೆಲಸನೇ ಅದು. ನನಗೆ ಗೊತ್ತಿಲ್ದಂಗೆ ನನ್ನ ಕೈಲಿ ಕೆಲಸ ತೆಗೆದ್ರು ಅವರು ಸೆಟ್ ಇದು ವರ್ಕ್ಶಾಪಲ್ಲಿ ತೆಗೆದ್ರು, ಸುನೀಲ್ ಅವರು ಸೆಟ್ಟಲ್ಲಿ ತೆಗೆದ್ರು, ನಮ್ಮ ಡೈರೆಕ್ಟ್ರು. ಸೊ ಅವರಿಬ್ರದ್ದು ಸೆಟ್ ಅದ್ಭುತವಾಗಿ ಕಾಣುತ್ತೆ ಹಂಗೆ ನೋಡೋಕೋದ್ರೆ. ಗುಣ ಅವ್ರದ್ದು ಕೆಲಸ. ಗುಣಕ್ಕೆ ಸಪೋರ್ಟ್ ಆಗಿ ರಾಜು. ಯಾಕೆಂದರೆ ನಾನು ಮೊನ್ನೆ ಯಾರ ಹತ್ರನೂ ಹೇಳ್ತಿದ್ದೆ, ಇವತ್ತು ಕಮಲ್ ಶ್ರೀದೇವಿಗೆ ಇಷ್ಟೆಲ್ಲ ಖುಷಿಯಾಗಿ ಜನ ರಿಯಾಕ್ಟ್ ಮಾಡ್ತಾಯಿದ್ದಾರೆ ಅಥವಾ ಒಂದು ನಾಳೆ ದಿನ ನೋಡಬೇಕು ಅನ್ನೋದು ಆಲೋಚನೆ ಬಂದಿದೆ ಅಂದರೆ ಎಲ್ಲರ ಜೊತೆಗೆ ರಾಜ್ದು ಪಾತ್ರ ಜಾಸ್ತಿ ಇದೆ. ಏನಕ್ಕೆ ರಾಜ್ ಬಗ್ಗೆ ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂದರೆ, ನಾವೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವೊಂದು ಫ್ಲೋಲ್ಲಿ ನಾವು ಮಾಡ್ತಾ ಇರ್ತೀವಿ, ಆ್ಯಕ್ಟ್ ಮಾಡೋರು ಮಾಡ್ತಾ ಇರ್ತಾರೆ, ಬೇರೆಯವರೆಲ್ಲ ಕೆಲಸ ಮಾಡೋರು ಟೆಕ್ನಿಷಿಯನ್ಸ್ ಮಾಡ್ತಾ ಇರ್ತಾರೆ. ಬಟ್ ಹೊರಗಡೆಯಿಂದ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾರಲ್ಲ, ಅಲ್ಲಿ ನೋಡ್ಬಿಟ್ಟು ಅವ್ರು ಕರೆಕ್ಟ್ ಮಾಡ್ತಿದ್ರು. ಸೊ ದಟ್ ವಾಸ್ ಅ ಡಿಫ್ರೆನ್ಸ್ ಅನ್ನಿಸ್ತು ನನಗೆ. ಏನಾಗಿದೆ, ಎಲ್ಲೋ ಒಂದು ನಾವು ಎಡವೋ ಕಡೆ ಅದನ್ನೊಂದು ಚೂರು ಸ್ಮಾಲ್ ಟ್ವೀಕ್ ಮಾಡಿದಾಗ ಅದು ಟ್ರ್ಯಾಕಿಗೆ ಆಟೋಮೆಟಿಕ್ ಬಂದು ಕೂರ್ತಿತ್ತು. ಸೆಟ್ಟಲ್ಲಿ ಆಗಿರ್ಬೋದು ಅಥವಾ ನಾವು ಪರ್ಫಾರ್ಮೆನ್ಸಸಲ್ಲಿ ಅವ್ರು ನೋಡೋದಾಗಿರ್ಬೋದು. ಹಿಂಗೆ ಅದೇನಾಗ್ತಿತ್ತು, ಸೆಟ್ಟಲ್ಲಿ ಕಲರ್ ಕಾಂಬಿನೇಷನ್, ನನಗೆ ಈ ಕಲರ್ ಕಾಂಬಿನೇಷನ್ನೇ ಬೇಕು. ಸೊ ಸೆಟ್ ಈ ರೀತಿ ಇದ್ದಾಗ ಕಾಸ್ಟ್ಯೂಮಿಗೆ ನೀವು ಹೆಂಗೆ ನನಗೆ ವೈಟ್ ಬೇಡ ಬ್ರೌನ್ ಬೇಡ ಅಂತ ನೀವು ಹೆಂಗೆ ಅಂದ್ರಿ. ಸೊ ಅದೇನಾಗುತ್ತೆ, ಇಲ್ಲಿ ಅದು ಡಾಮಿನೇಟ್ ಮಾಡಬಾರ್ದು, ಕಲರ್ ಮರ್ಜ್ ಆಗಬಾರ್ದು. ಸೊ ಪರ್ಫಾರ್ಮೆನ್ಸ್ಗೆ ಅದು ಹ್ಯಾಂಪರ್ ಮಾಡಬಾರ್ದು, ಜನ ನೋಡ್ಬೇಕಾದ್ರೆ ಅದು ಆರ್ಡರ್ ಕಾಣಿಸ್ಬಾರ್ದು. ಸೊ ಇವೆಲ್ಲ ಆಸ್ಪೆಕ್ಟ್ಸು ನೋಡ್ತಾ ಇದ್ದಿದ್ದು ರಾಜು. ಓಕೆ. ಸೊ ಅದೆಲ್ಲ ಇವತ್ತು ಪ್ಲಸ್ ಆಗಿ ಕಾಣಿಸ್ತಾ ಇದೆ ನಮಗೆ.
ಯಾರ್ಯಾರು ಏನೇನು ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಅದೆಲ್ಲ ಅದ್ರ ಹಿಂದೆ ಇದ್ದಾರೆ. ಏನದು ನಿಮ್ಮಿಬ್ಬರಿಗೂ ಅಂದ್ರೆ ಎಸ್ಪೆಷಲಿ ರಾಜ್ವರ್ಧನ್ ಮತ್ತು ಸಚಿನ್ ಚಲುವರಾಯಸ್ವಾಮಿ ನಿಮ್ಮಿಬ್ಬರ ನಡುವೆ ಇರೋ ಈ ಟ್ರಸ್ಟ್ ಇದೆಯಲ್ಲ, ಒಂದು ಗೆಳೆತನ ಇದೆಯಲ್ಲ, ಒಂದು ಆತ್ಮೀಯತೆ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಯು ಬಿಲೀವ್ ಈಚ್ ಅದರ್ ಆ ಮಟ್ಟಕ್ಕೆ ಅದು ಆಕ್ಚುಲಿ ಹೆಂಗದು ಅದು ಗೊತ್ತಿಲ್ಲ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ಡೇ ಒನ್ನಿಂದನೂ ಇಬ್ಬರು ಅದನ್ನ ಏನೋ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿಲ್ಲ. ಡೇ ಒನ್ನಿಂದನೂ ಅದು ಆಟೋಮೆಟಿಕ್ಕಾಗಿ ಅದು ಹಂಗೆ ಬಂದ್ಬಿಟ್ಟಿದೆ. ಒಂದು 7-8 ವರ್ಷದ ಸ್ನೇಹ, ಏನೋ 25-30 ವರ್ಷದ ಸ್ನೇಹ ಅಂತಲೂ ಏನಿಲ್ಲ. ಜಿಮ್ಮಲ್ಲಿ ಹಿಂಗೆ ಪರಿಚಯ ಆಗಿದ್ದು ಅದೇ ಒಂದು ಸ್ಲೋ ಆಗಿ ಆ್ಯಕ್ಚುಲಿ 1-1.5 ವರ್ಷ ಪ್ರಾಬಲಿ ನಾವಿಬ್ಬರು ಮಾತಾಡಿಲ್ಲ. ಜಿಮ್ಮಲ್ಲಿ ಸಿಕ್ಕಿದಾಗ ಯಾವಾಗಲೂ ಸ್ಮೈಲ್ ಮಾಡಿದ್ದೀವಿ, ಹಂಗೆ ಹೋಗಿದ್ದೀವಿ. ಅದಾದಮೇಲೆ ಅದು ನಮ್ಮ ಜಿಮ್ ಚೇಂಜ್ ಆಯಿತು. ಕದ್ರೇನಹಳ್ಳಿಯಿಂದ ಇದು ಬನಶಂಕರಿ ಬುಲೆಟ್ ಶೋರೂಮ್ ಹತ್ರ ಚೇಂಜ್ ಆಯಿತು. ಅಲ್ಲಿ ಆ್ಯಕ್ಚುಲಿ ನಾವು ಮಾತಾಡೋಕ್ಕೆ ಶುರು ಮಾಡಿದ್ವಿ. ಮಾತಾಡೋಕ್ಕೆ ಶುರು ಮಾಡಿ ಆಮೇಲಿಂದ ಅವಾಗ ಸಿನಿಮಾ ಕಾಮನ್ ಪ್ಯಾಷನ್ ಅಲ್ಲ ಇಬ್ರಿಗೂ. ಸೊ ಹಾಗೆ ಇಂಟ್ರಾಕ್ಷನ್ ಬೆಳೀತಾ ನಮ್ಮ ಬಾಂಡಿಂಗ್ ಜಾಸ್ತಿ ಆಗ್ತಾ. ಬಟ್ ಡೇ ಒನ್ ನಾವು ಈ ಫಿಲಮ್ ಶುರು ಮಾಡ್ಬೇಕಾದ್ರೂ ಪ್ರಾಬ್ಲಿ ಫ್ರೆಂಡ್ಶಿಪ್ಗೂ ಸಿನಿಮಾಗೂ ಒಂದು ತಿನ್ ಲೈನ್ ಇರುತ್ತಲ್ಲ, ಹೌದು, ಅದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಯಾವ ಪಾಯಿಂಟಲ್ಲಿ ನಾವು ಕೆಲ್ಸದ ಮಾತಾಡ್ಬೇಕಾದ್ರೆ ಕೆಲಸನೇ, ಅದು ಬಿಟ್ಬಿಟ್ಟು ಜನರಲ್ ಆಗಿ ನಾವು ಆಸ್ ಫ್ರೆಂಡ್ಸ್ ಏನು ಮಾತಾಡ್ತೀವಿ ಅದು ಬೇರೆ. ರಿಮೆಂಬರ್ ಒಂದಿನ ನಿಮ್ಗೊಂದು ಫೋನ್ ಬರುತ್ತೆ, ಇದಕ್ಕೊಂದು ಈ ಹೆಸರು ಹೇಳೋಣ ಅಂದ ತಕ್ಷಣ ನಿಮ್ಮ ಬ್ಯಾನರ್ಲಿ ರಪ್ ಅಂತ ರಿಜಿಸ್ಟರ್ ಮಾಡ್ತೀರಾ. ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಇವರು ಇದು ಬಂತು ರಿಜಿಸ್ಟರ್ ಮಾಡಿ. ದಟ್ ಇವಾಗ ಅಷ್ಟು ಕಾನ್ಫಿಡೆನ್ಸ್ ನಿಮ್ಗದು ಅಲ್ಲ. ಅದು ಫ್ರೆಂಡ್ ನನ್ನಿಂದೇನು ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ವಲ್ಲ. ಸೊ ಒಂದು ಟೈಟ್ಲು ತಾನೇ ನಾನು ರಿಜಿಸ್ಟರ್ ಮಾಡ್ಕೋಬೇಕಾಗಿರೋದು. ನಾಳೆ ದಿನ ಅವ್ರಿಗೆ ಯೂಸ್ ಆದರೆ ಆಗಲಿ, ಅದರಲ್ಲಿ ಏನಿದೆ. ಬಟ್ ನಿಮ್ಮ ಬಾಸ್ಕೆಟ್ಗೆ ಬಂತಲ್ಲ, ಅವಾಗ ಏನು ಅನಿಸ್ತು? ನಾನು ಆ್ಯಕ್ಚುಲಿ ಬೇಡ ಅಂತ ಕೂತಿದ್ದೆ. ನಾನು ಬೇಡ ನಿಮಗೆ ಅಂತ ತೊಗೊಂಡಿದ್ದ ಟೈಟ್ಲು ನೀವು ಯೂಸ್ ಮಾಡ್ಕೊಳ್ಳಿ ನಾಳೆ ದಿನ ಯಾವ್ದಾರ ಸಿನಿಮಾಗೆ ಅಂತ. ನಾನು ಬೇರೆಯವ್ರಿಗಾಗಿರೋ ನಾನೇನು ಬಿಡ್ತಿರಲಿಲ್ಲ, ನಿಮ್ಗೆ ತಾನೇ ಬಿಡಿ ಅಂತ ಅವರು. ಸೊ ಇಬ್ಬರು ಹಂಗೇನೆ ಡೇವರಿಂದ ನಮ್ಮ ಕೋಆರ್ಡಿನೇಷನ್ ಹಂಗೆ ಆಗಿರೋ. ಪ್ರಾಬ್ಲಿ ರಾಜ್ ಭಾಳಷ್ಟು ಕಡೆ ನನಗೋಸ್ಕರ ಭಾಳಷ್ಟು ಬಿಟ್ಟಿದ್ದಾರೆ. ಈ ಕಥೆನೂ ರಾಜ್ಗೆ ಬಂದಿದ್ದಿತ್ತು. ಅದೇ ದೊಡ್ಡ ವಿಷಯನೂ ಆಗಿರ್ಲಿಲ್ಲ. ಅವ್ರು ಮಾಡ್ತೀನಿ ಅಂದ್ರೆ ನೀವು ಕೂಡ ಆರಾಮಾಗಿ ಎಸ್ ಅನ್ಬಿಡ್ತಿದ್ರಿ ಹಂಗೆ ನೋಡಕ್ ಹೋದ್ರೆ. ಬಟ್ ಆ ಪಾತ್ರಕ್ಕೆ ನೀವೇ ಸೂಟ್ ಅನ್ನೋದು ಇದೆಯಲ್ಲ. ಯಜಮಾನ್ರು ತೂಕ ಕಡಿಮೆ ಆಗಿದಾರಲ್ಲ? ಹೌದು, ಸ್ವಲ್ಪ. ಅಡಿಗೆ ಊಟ ಸರಿ ಬಡಿಸ್ತಿದ್ದೀರಾ ಇಲ್ಲ? ಅಡಿಗೆ ಮಾಡ್ತಾರ ಆಕಾಂಕ್ಷ? ಮಾಡ್ತಾಳೆ, ಚೆನ್ನಾಗೇ ಮಾಡ್ತಾಳೆ. ಪ್ರತಿದಿನ ಅವರೇ ಮಾಡೋದಾ? ಇಲ್ಲ, ಪ್ರತಿದಿನ ಅಮ್ಮ ಮಾಡ್ತಾರೆ, ಇಲ್ಲ ಮನೇಲಿರೋ ಶೆಫ್ ಎಲ್ಲ ಮಾಡ್ತಾರೆ. ಅವಾಗ ಒಂದೊಂದ್ಸತಿ ಇವಳು ಮಾಡ್ತಾಳೆ. ಬಟ್ ಕಡಿಮೆ ಆಗಿದ್ದು ಹೇಗೆ? ಕಡಿಮೆ ಆಗಿದ್ದು ಇವ್ರದ್ದು ಯಾರ್ದು ಅಡುಗೆ ಅಲ್ಲ, ಡಯಟ್ ಫುಡ್ ಇದ್ದ. ಅವರೆಲ್ಲ ಪ್ರೀತಿಯಿಂದ ಬಡಿಸಿ ತಿನ್ಸಿ ಕೊಡೋರು. ನಮ್ಮ ಮನೇಲೂ ನಾವು ಪ್ರೋಮ್ಗಳು ಇರ್ತವೆ, ಬಡಪ್ಪ ತಿನ್ನಲ್ಲ ನೀವು ಮಾಡಬೇಡಿ ದಯವಿಟ್ಟು ಅಂತ ತಿನ್ನ. ಸೊ ಡಯಟ್ ಫುಡ್ ತಿಂದ್ರೆ ಇದು ಇಂಟೆನ್ಷನಲಿ ಪಾತ್ರಕ್ಕೋಸ್ಕರ ಕಡಿಮೆ ಆಗಿದೆ? ಇಲ್ಲ, ಪಾತ್ರಕ್ಕೋಸ್ಕರ ದಪ್ಪ ಆಗಿದೆ. ಅದು ಶೂಟ್ ಮುಗಿದ್ಮೇಲೆ ಸಣ್ಣ ಆದೆ. ಓ ಹಂಗ, ಅದು ಪಾತ್ರ ದಪ್ಪ ಇದ್ದೀರಿ. ಇಲ್ಲಿ ಉಲ್ಟಾ ಸರ್. ನಾನು ಶೂಟ್ ಮಾಡ್ಬೇಕಾದ್ರೆ ದಿನ ಬಿರಿಯಾನಿ ಎಲ್ಲಿ ಬೇಕು ಅಲ್ಲಿಂದ ತರಿಸ್ಬಿಟ್ಟು ತಿಂತಿದ್ದೆ. ಡಬ್ಬಿಗೂ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ನಡಿಬೇಕಾದ್ರೆ ಡಯಟ್ ಫುಡ್ಡು ಮನೆಯಿಂದ ತಗೊಂಡು ಹೋಗಿ ತಿಂತಿದ್ದೆ. ಅದೊಂದು ಫೋಟೋ ಶೂಟ್ ಆಯ್ತಲ್ಲ ಮಾರ್ಕೆಟ್ದು, ದಪ್ಪನೇ ಇದೆ ಆಕ್ಚುಲಿ. ಅಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಇಳ್ದಿದ್ದೆ, ಆಮೇಲೆ ಹಂಗೆ ಇಳಿಯಕ್ಕೆ ಶುರುವಾಗಿದೆ. ಅದು ಅದ್ಭುತ. ನನಗೆ ನೆನಪಿರೋ ಹಾಗೆ ಸಾಮಾನ್ಯವಾಗಿ ಆ ಮಾರ್ಕೆಟ್ ಅಂತ ಬಂದ ಸಾಮಾನ್ಯವಾಗಿ ಈ ಥರದ್ದು ಸೆಟ್ ಹಾಕ್ಬಿಡ್ತಾರೆ. ಬಿಕಾಸ್ ಶೂಟ್ ಮಾಡ್ಬೇಕಲ್ಲ ಅದ್ಭುತವಾಗಿ, ತುಂಬಾ ದಿನ ಶೂಟ್ ಮಾಡಿದ್ರೆ ಸೆಟ್ಟೇ ಹಾಕ್ಬಿಡ್ತಾರೆ. ಬಟ್ ಬೆಂಗಳೂರಿನ ಅಥವಾ ಏಷ್ಯಾದ ಒಂದು ಅತಿ ದೊಡ್ಡ ಮಾರ್ಕೆಟಲ್ಲಿ ಒಂದು ವಾರಗಟ್ಟಲೆ ಶೂಟ್ ಮಾಡೋದಿದೆಯಲ್ಲ, ಟೂ ರಿಸ್ಕಿ. ಬಟ್ ಅದು ವರ್ತ್ ಇಟ್. ನಿಮಗೆ ಅಥೆಂಟಿಸಿಟಿ ಸಿಗಲ್ವಲ್ಲ ಸರ್. ನಮ್ಗೆ ನ್ಯಾಚುರಲ್ ಆಗಿ ಬೇಕು ಅಂದಾಗ ಆ ಎಫರ್ಟ್ ಹಾಕ್ಬೋದು. ಆಮೇಲೆ ಅದೇನಾಗುತ್ತೆ, ನಮಗೂ ಒಂದು ಎಕ್ಸ್ಪೀರಿಯನ್ಸ್. ಆ ಮಾರ್ಕೆಟಲ್ಲಿ ಸಾಕಷ್ಟು ಜನ ವೆಂಡರ್ಸ್ ನಮಗೆ ಸಪೋರ್ಟ್ ಮಾಡ್ತಿದ್ರು, ಖುಷಿಯಾಗಿ ಇದು ಮಾಡಿದ್ರು. ಅಲ್ಲಾಯಿತು. ಆಮೇಲೆ ನಾವು ಆ್ಯಕ್ಚುಲಿ ಪ್ರಮೋಷನ್ಗೆ ಅಂತ ಮಲ್ಲೇಶ್ವರಂಗೆ ಹೋಗಿದ್ವಿ. ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟಲ್ಲಿ ಒಬ್ಬರು ಮಂಜುಳಮ್ಮ ಅಂತ ಲೇಡಿ. ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ನನಗೆ ಅವತ್ತು ಖುಷಿಯಾಗಿದ್ದು. ಅಲ್ಲಿ ನಾವೊಂದು ಫ್ಲವರ್ ತೊಗೊಂಡ್ವಿ. ಅದಾದಮೇಲೆ ಹಿಂಗೆ ಮೂವ್ ಆಗ್ತೀವಿ. ಅವರಿದ್ದವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಇದು ಮಾಡಿಕೊಡ್ತೀನಿ, ಪ್ರಮೋಟ್ ಮಾಡಿಕೊಡ್ತೀನಿ, ಒಂದು ನಿಮಿಷ ಒಂದು ಆ ವಿಡಿಯೋ ಆನ್ ಮಾಡಿಕೊಡಿ ಅಂದರು. ಅವ್ರಿಗೆ ವಿಡಿಯೋ ಹಾಕೋಕ್ಕೆ ಬರೋಲ್ಲ, ಲೈವ್ ಹೋಗಕ್ಕೆ ಬರೋಲ್ಲ, ಲೈವ್ ಎಂಡ್ ಮಾಡೋಕ್ಕೆ ಬರೋಲ್ಲ. ಅವ್ರಿಗೆ 60,000 ಜನ ಫಾಲೋವರ್ಸ್ ಇದ್ದಾರೆ. ಹೂ ಮಾಡೋರು ವೆರಿ ಗುಡ್ ರೀಚ್ ಇದೆ ಅವ್ರಿಗೆ. ಪಕ್ಕದಲ್ಲಿರೋರು ಯಾರೋ ಅವ್ರ ಮಕ್ಕಳು ಯಾರೋ ಒಬ್ರು ಬರ್ತಾರೆ, ಹಾಕೊಡ್ತಾರೆ. ಅವ್ರು ಅದೇನಂದ್ರೆ ಜೆನ್ಯೂನ್ ಆಗಿ ಅವ್ರ ಹಾರ್ಟಿಂದ ಮಾತಾಡ್ತಾರಲ್ಲ, ಅದಕ್ಕೆ ಜನ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನನಗನ್ಸಿದ್ದು ಅವತ್ತು. ಅವ್ರು ತುಂಬ ಪ್ರೀತಿಯಿಂದ ನನ್ನ ಬಗ್ಗೆ 4 ಮಾತಾಡಿದ್ರು, ಸಿನಿಮಾ ಬಗ್ಗೆ ಮಾತಾಡಿದ್ರು. ಈ ಸಿನಿಮಾ ಬಂದಾಗ ನೋಡಿ ಅಂತಂದರು, ಖುಷಿ ಆಯಿತು. ಬಟ್ ಆ ಮನಸ್ಥಿತಿ ಇದೆಯಲ್ಲ ಅವ್ರಿಗೆ, ನನಗೂ ಇಲ್ಲಿ ಯಾರೋ ಬಂದಿದ್ದಾರೆ, ಏನೋ ಟ್ರೈ ಮಾಡ್ತಿದ್ರು, ನನ್ನ ಕೈಲಾಗಿದ್ದು ನಾನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದ್ರಲ್ಲ,
ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋರು ಸಾಲದು. ಅದರಿಂದ ಪ್ರಾಬ್ಲಿ ಅವ್ರಿಗೆ ಆ ಒಳ್ಳೆತನ. ಅವಾಗ ಆಕೆ ಏನು ಯೋಚನೆ ಮಾಡೇ ಇಲ್ಲ, ನೀವೊಬ್ರು ದೊಡ್ಡ ಯಾರೋ ಮಿನಿಸ್ಟರ್ ಮಗ ಅಂತಾನು ಯೋಚನೆ ಮಾಡಿಲ್ಲ, ನೀವು ದೊಡ್ಡ ಹೀರೋ ಅಂತಾನು ಯೋಚನೆ ಮಾಡಿಲ್ಲ, ಎಂತ ಇಲ್ಲ ಅಲ್ಲ. ನೈಸ್. ಅದೇ ರೀತಿ ಸಾಕಷ್ಟು ನೀವು ಕೂಡ್ ಎಷ್ಟು ಬಂತು. ಕೊಟ್ರು ಈ ಅನುಭವ ಸಿಗಲ್ಲ. ಸಿಗಲ್ಲ. ಸೆಟ್ ಹಾಕಿ ಲಕ್ಸುರಿಯಾಗಿ ಶೂಟ್ ಮಾಡಿದ್ರು ಅನುಭವ ಸಿಗಲ್ಲ. ಹೇಗಿತ್ತು? ಬೇರೆ ಟೈಮಲ್ಲೆಲ್ಲ ಹೋಗಿದ್ದೀರಾ ಮಾರ್ಕೆಟ್ಗೆ? ಇಲ್ಲ ಸರ್, ಆ್ಯಕ್ಚುಲಿ ನಾನು ಫಿಲಮ್ ಟೈಮಲ್ಲೇ ಹೋಗಿದ್ದೆ. ಹ್ಯಾಪಿ ಬರ್ಡೇ ಟೈಮಲ್ಲೂ ಮಾರ್ಕೆಟ್ ಸರೌಂಡಿಂಗ್ ನಾವು ಫೋಟೋ ಶೂಟ್ ಮಾಡಿದ್ವಿ. ಓಕೆ. ಆವಾಗ ಹೋಗಿದ್ದು. ಅದಾದ್ಮೇಲಿಂದ ರೀಸೆಂಟಾಗಿ ಈಗಲೇ ಹೋಗಿದ್ದು. ಬಟ್ ಆವಾಗಾದ್ರೆ ಹೊರಗಡೆ ಓಡಾಡಿದ್ವಿ. ಈಗ ಮಾರ್ಕೆಟ್ ಒಳಗಡೆನೆ ಓಡಾಡ್ತಾ. ಹೋಗಿ ತರಕಾರಿ ತಗೊಳ್ಳೋದು, ಹೂ ತಗೊಳ್ಳೋದೆಲ್ಲ ಯಾವತ್ತೂ ಸೀನೇ ಇಲ್ವಾ? ಇಲ್ಲ Never tried ಆ? ಇಲ್ಲ ಮಾಡಿಲ್ಲ. ಕೆಜಿ ತರಕಾರಿ ಈರುಳ್ಳಿಗೆ ಎಷ್ಟು, ಕ್ಯಾರೆಟ್ ಎಷ್ಟು? ಒಂಚೂರು ಐಡಿಯಾ ಇಲ್ಲ ನನಗೆ. ಈಗಲೂ ಐಡಿಯಾ ಇಲ್ವಾ? ಈಗಲೂ ಐಡಿಯಾ ಇಲ್ಲ. ನಿಮ್ ಪಕ್ಕದಲ್ಲಿ ಇರೋರಿಗೆ ಅವ್ರಿಗಿದ್ದೇನು ಒಂದ್ ಸ್ವಲ್ಪ ಮುಂಚೆ ಇತ್ತು. ಮಾರ್ಕೆಟ್ ಹೋಗಿದ್ದೀನಿ ಬಟ್ ಕೆಜಿ ಇವಾಗಿಲ್ಲ. ಅಂತ ದೇವ್ರನ್ನ ಕೇಳ್ಬಿಡಿ. ಇವಾಗೆಲ್ಲ ಆನ್ಲೈನ್ ಬ್ಲಿಂಕ್ ಇಟ್ಟು ಅದು ಇಲ್ಲ, ನನಗೆ ಆ್ಯಕ್ಚುಲಿ ನನ್ನ ತಮ್ಮ US ಅಲ್ಲಿ ಇದ್ದಾನೆ. ಹೌದು ಗೊತ್ತು. ಸೊ ಅವನ್ನೆಲ್ಲ ಅವನೇ ಮಾಡ್ಕೊಳ್ಳೋದ್ರಿಂದ US ಗೆ ಒಂದ್ಸತಿ ಮದ್ವೆಗಿಂತ ಮುಂಚೆ ನಾನು ಅಪ್ಪ ಅಮ್ಮ ಅವ್ರ ಮನೇಲಿದ್ವಿ US ಅಲ್ಲಿ. ಸೊ ಅವನೇನ್ ಮಾಡ್ದ, ಸ್ಪೆಸಿಫಿಕ್ಲಿ ನನ್ನ ಕೈಲಿ ಕೆಲಸ ಮಾಡಿಸ್ಬೇಕು ಅಂತ ಒಂದ್ ಲಿಸ್ಟ್ ಕೊಟ್ಬಿಟ್ಟು ಹೋಗು ಗ್ರಾಸರಿ ಸ್ಟೋರ್ಗೆ ಹೋಗ್ಬಿಟ್ಟು ತಗೊಂಬ ಅಂತ ಕಳಿಸ್ತಾ. ಹೋಗ್ಬಿಟ್ಟು ತಗೊಂಬಂದೆ. ಅದೇನಾಗೋಯ್ತು, ಒಂದ್ಸರಿ ಖುಷಿ ಆಯ್ತು ನನಗೆ, ಎಂಜಾಯ್ ಮಾಡ್ಕೊಂಡು ನಾನೇ ಹೋಗ್ಬಿಟ್ಟು ತಗೊಬಂದು. ಲೈಫಲ್ಲಿ ಫಸ್ಟ್ ಅದಾದ್ಮೇಲೆ ಅಡುಗೆ ನಾನು ಮಾಡ್ತಿರ್ಲಿಲ್ಲ, ಅಡುಗೆ ಅಮ್ಮ ಅವನು ಮಾಡ್ತಿದ್ರು. ಅವ್ರಿಗೆ ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡ್ತಿದ್ದೆ. ಸೊ ಅದೊಂದು ಒಳ್ಳೆ ಅನುಭವ. ಬರೀ 4 ಜನ ಒಂದು ಯೂಶುವಲ್ ಫ್ಯಾಮಿಲಿ ಥರ ಒಂದು 10 days ಇದ್ದಿದ್ದು ಅದು ಖುಷಿ ಕೊಡ್ತಾವಾಗ. ನೋಡಿ, ಅದು ಜನರಲಿ ನಾರ್ಮಲಿ ನಮ್ಮೆಲ್ಲರ ಬದುಕು ಹಾಗೆ ಇರುತ್ತೆ. ಬಟ್ ಕಾಂಟ್ ಹೆಲ್ಪ್ ಇಟ್ ಬಿಕಾಸ್ ನಿಮ್ ಮನೇನೇ ರಾಜಕಾರಣದ ವಾತಾವರಣ, ನೀವು ಬೆಳೆದಿರೋ ರೀತಿ ಹಾಗಿರುತ್ತೆ. ಸೊ ಇವೆಲ್ಲಕ್ಕೂ ಅವಕಾಶ ನೀವು ಬೇಕು ಅಂದ್ರೂ ಆಗಿರಲ್ಲ ಚಿಕ್ಕ ವಯಸ್ಸಿಂದ. ಸೊ ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ನೋಡಿ ಸ್ಮಾಲ್ ಥಿಂಗ್ಸ್ ಆ ಥರದ್ದೆಲ್ಲ. ಅದೇ ಖುಷಿ ಕೊಡೋದು ಎಂಡ್ ಆಫ್ ದಿ ಡೇ. ದುಡ್ಡು ಅಥವಾ ಇನ್ಯಾವುದೋ ಎಲ್ಲದಕ್ಕಿಂತ ಈ ಥರದೊಂದು ವಿಷಯಗಳೆಲ್ಲ ನಾವೆಲ್ಲ ನೋಡೇ ಇರೋಲ್ಲ ಲೈಫಲ್ಲಿ. ಅವಾಗ ನಿಮ್ಗೆ ಅರ್ಥ ಆಗ್ತಿರುತ್ತೆ ಬದುಕು ಹೇಗೆ, ಬದುಕು ಹೆಂಗೆ. ಏನ್ ಅನಿಸ್ತು ಮಾರ್ಕೆಟ್ಗೆ ಹೋಗಿ ಒಂದಷ್ಟು ದಿನ ಕಳೆದ್ರಲಾಗ ಈ ಶೂಟಿಂಗ್ಗೋಸ್ಕರ? ಅದು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಅಂದರೆ ಜನ ಒಂದು ಲೈವ್ಲಿಹುಡ್ ಒಂದು ದಿನದ ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ. ಆಮೇಲೆ ಎಫರ್ಟ್ ಇವತ್ತು ನನಗನ್ಸಿದ್ದು ನಮ್ಮ ಬೆಂಗಳೂರು ಅಥವಾ ನಮ್ಮ ಇಂಡಿಯಾಲಿ ಕಷ್ಟಪಡ್ತೀನಿ ಅಂದರೆ ದೇರ್ ಇಸ್ ನೋ ಎಂಡ್, ದೇರ್ ಇಸ್ ನೋ ಲಿಮಿಟ್. ಎಷ್ಟು ಬೇಕಾದ್ರೂ ದುಡಿಬೋದು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬೆಳೀಬೋದು. ಸೊ ಆ ಕಷ್ಟಪಡೋದು ರೈಟ್ ಚಾನಲಲ್ಲಿ ಪಡಬೇಕು. ಆಮೇಲೆ ನಮಗೆ ಅದ್ರ ಬಗ್ಗೆ ಅರಿವಿರಬೇಕು. ಪ್ರತಿಯೊಬ್ಬರೂ ಎಫರ್ಟ್. ಈಗ ಒಬ್ಬರು ಕೂಲಿ ಮಾಡೋರು ಎಫರ್ಟ್ ಹಾಕ್ತಾರೆ, ಒಬ್ಬ ಮೇಸ್ತ್ರಿನೂ ಎಫರ್ಟ್ ಹಾಕ್ತಾನೆ, ಒಬ್ಬ ಓನರು ಎಫರ್ಟ್ ಹಾಕ್ತಾನೆ. ಬಟ್ ಯಾರ್ಯಾರಿಗೆ ಏನೇನು ಅನ್ನೋದಕ್ಕೆ ಆ ಎಫರ್ಟ್ ಕರೆಕ್ಟ್ ಪ್ಲೇಸಲ್ಲಿ ಹಾಕಿದಾಗ ಅವ್ರವ್ರ ಸ್ಥಾನಕ್ಕೆ ಅವ್ರವ್ರು ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಡೇ ಒನ್ ಒಂದು ಕೂಲಿಯಾಗೆ ಬಂದಿದ್ದಾನೆ, ಒಂದು ಮೇಸ್ತ್ರಿ ಆಗೋಕ್ಕೂ ಒಂದು ಜರ್ನಿ ಇರುತ್ತೆ. ಯಾರೋ ಒಬ್ಬ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದವನು ಒಂದು ದೊಡ್ಡ ಕಂಪ್ನಿ ಆಗೋಕ್ಕೂ ಒಂದು ಜರ್ನಿ ಇರುತ್ತೆ. ಆ ಜರ್ನಿನ ನಾವು ತಿಳ್ಕೊಂಡು ಟ್ರಾವೆಲ್ ಮಾಡಿದ್ರೆ ಎಲ್ಲರಿಗೂ ಒಂದು ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಸಕ್ಸಸ್ನ ಡಿಫೈನ್ ಮಾಡೋದು ದೊಡ್ಡದೋ ಚಿಕ್ಕದೋ ಅಥವಾ ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ನಾವೇನು ನಮ್ಮ ಲೈಫಿಗೆ ಏನು ಬೇಕು ಇಂಪಾರ್ಟೆನ್ಸಿ ಅನ್ನೋದು ತಿಳ್ಕೊಂಡಿದ್ರೆ ಅದು ಆಟೋಮೆಟಿಕ್ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ಅದು ಒಂದು ಬ್ರಾಡರ್ ಪಿಕ್ಚರ್ ತೋರಿಸುತ್ತೆ. ಮಾರ್ಕೆಟಲ್ಲಿ ನಿಮಗೆ ಅಲ್ಲಿ ಯಾರು ಬೇಕಾಗಿರಲ್ಲ, ಅವ್ರಿಗೆ ಕೆಲಸ ಆಗಬೇಕು, ಅಥವಾ ತಂದಿರೋ ಹೂ ಮಾರ್ಬಿಟ್ಟು ಹೋಗ್ಬೇಕು, ಅಷ್ಟೇ ಅವ್ರ ಪಾಯಿಂಟು. ನೀವು ಯಾರಾಗಿರಿ, ನನ್ನ ಕೆಲ್ಸಕ್ಕೆ ನನಗೆ ಬ್ಲಾಕ್ ಮಾಡಿಬಿಡಿ. ಯಾಕಂದ್ರೆ ನನ್ನ ಹಿಂದೆ ಒಂದಷ್ಟು ಚೆನ್ನಾಗಿ ಮನೇಲಿ ಕಾಯ್ತಾ ಇರ್ತಾರೆ, ನನಗೆ ಊಟಕ್ಕೆ ತೊಗೊಂಡು ಹೋಗ್ಬೇಕು. ಅದೆಲ್ಲ ಇದ್ದಾಗ ಏನಾಗುತ್ತೆ, ನಾವು ಅವ್ರನ್ನ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅದು ಮಾಡ್ಕೊಂಡು ನಾವು ಹೋಗ್ಬೇಕು. ಆಮೇಲೆ ಅವ್ರು ಎಲ್ಲರೂ ಸ್ವಾಭಿಮಾನಿ. ನಾವು ಹತ್ರ ಏನೋ ನಮಗೆ ಅನುಕೂಲಕ್ಕೆ ದೇವ್ರು ಕೊಟ್ಟಿರೋದು, ನಮ್ಮ ತಂದೆ ತಾಯಿ ಕೊಟ್ಟಿರೋದ್ರಿಂದ ನಮಗೇನೋ ಒಂದು ಸ್ವಲ್ಪ ಇರ್ಬೋದು. ಬಟ್ ನಾವು ಮಾಡ್ತೀವಿ ಅಂದರೆ ಅವ್ರೇನು ಅದಕ್ಕೆ ಎಕ್ಸ್ಪೆಕ್ಟು ಮಾಡಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು 4 ಪ್ರೀತಿಯಿಂದ ಮಾತು. ಕರೆಕ್ಟ್. ಸೊ ಅಷ್ಟು ಮಾಡಿದ್ರೆ ಅವ್ರಿಗೆ ಸಾಕಾಗಿರುತ್ತೆ, ಅಷ್ಟೇ ಖುಷಿಯಾಗಿರ್ತಾರೆ. ಇವ್ರು ಬಂದಿರ್ಲಿಲ್ವಾ ಮಾರ್ಕೆಟ್ಗೆಲ್ಲ? ಇಲ್ಲ, ಅವ್ರು ಬಂದಿರಲಿಲ್ಲ ಅವಳು ಆ ಟೈಮಲ್ಲಿ. ಬಟ್ ಅವ್ರ ಮಾರ್ಕೆಟ್ ನಿಮ್ಮ ಊರ್ಲೆಲ್ಲ ಓಡಾಡಿರ್ತೀರಾ? ಓಡಾಡಿದ್ದೀನಿ. ಬಹುಶಃ ಈಗ ಬಂದ ಮೇಲೆ, ಅಂದ್ರೆ ಇವ್ರ ಮನೆ ಸೊಸೆಯಾಗಿ ಬಂದ ಮೇಲೆ ಅಷ್ಟೇ ನಿಮ್ಗೆ ಅವೆಲ್ಲ ಅವಕಾಶಗಳಿಲ್ಲ. ಏನೇನು ಮಿಸ್ ಮಾಡ್ಕೋತೀರಿ ಆಕ್ಚುಲಿ? ಅಂದ್ರೆ ಇವ್ರ ಮನೆಗೆ ಒಂದು ದೊಡ್ಡ ಫ್ಯಾಮಿಲಿಗೆ, ಫಿಲ್ಮಿ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿಗೆ ಬಂದ ಮೇಲೆ ಏನೇನು ಮಿಸ್ ಮಾಡ್ಕೋತೀರಿ ಆಕ್ಚುಲಿ ಆಕಾಂಕ್ಷ ನೀವು? ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಶೂಟ್ಸ್ ಈ ಊರ್ಲಿದ್ದಾಗ ನಿಮ್ಮ ಮದುವೆ ಮುಂಚೆ ಇವತ್ತು ಹೋಗಿ ಅಲ್ಲಿ ಪಾನಿಪುರಿ ತಿನ್ಕ ಮಾಡೋಣ ಅಂತ ಅದೆಲ್ಲ ಈಗಲೂ ಮಾಡ್ತೀನಿ. ಫಸ್ಟ್ ಫ್ಯೂ ಮಂತ್ಸ್ ಮಾಡ್ತಾ ಇರ್ಲಿಲ್ಲ. ಇವಾಗ ಅವ್ರ ಎಷ್ಟೊತ್ತಿಗೆ ಬಂದ್ರು ಪಾನಿಪುರಿ, ಒಬ್ಬರೇ ಐಸ್ ಕ್ರೀಮ್ ಜೊತೆಗೆ ಹೋಗ್ತೀವಿ. ಜೊತೆಗೆ ಹೋಗ್ತೀನಿ. ಅಲ್ಲ ರೋಡ್ ಸೈಡ್
ರೋಡ್ ಸೈಡ್ ಆಕ್ಚುಲಿ 5 ಸ್ಟಾರ್ಗಿಂತ ಮಿಲಿಟರಿ ಹೋಟೆಲ್ ಜಾಸ್ತಿ ತಿನ್ನೋದು. ನಾ ಫಸ್ಟ್ ಹೋಗಿದ್ದೆ ಐ ಥಿಂಕ್ ಫಸ್ಟ್ ಅಲ್ಲ ಒಂದು ಸೆಕೆಂಡ್ ಥರ್ಡ್ ಮೀಟ್ಗೆ. ನಾವೆಲ್ಲ ಏನ್ ಅನ್ಕೋತೀವಿ ಯಾವಾಗ್ಲೂ ಅಂದ್ರೆ ನೀವೆಲ್ಲ AC ರೂಮ್ ಅಲ್ಲೇ ಕೂತ್ ಬಜ್ಜಿ ತಿನ್ನೋರು. ಆ ಬಜ್ಜಿ ತಿನ್ನೋ ಮಜಾನೇ ಇರಲ್ಲ. ಮಜಾನೇ ಇರಲ್ಲ. ಥಾಟ್ ಅಷ್ಟೇ, ಬಿಡಪ್ಪ ಅವ್ರಿಗೇನು ಅಲ್ಲೇ ಇರ್ತಾರೆ ಅಂತ. ಸೊ ಯು ಎಂಜಾಯ್ ಹಂಗಾರೆ ಫುಟ್ಪಾತ್ ಅಲ್ಲಿ ಬಂದು ಹಾಕೊಂಡು ತಿನ್ನು ಹೋಗು. ಇಬ್ರು ಹೋಗ್ತೀರಿ? ಇಬ್ರು ಹೋಗ್ತೀವಿ ಸುಮಾರು ಮಿಲಿಟರಿ ಹೋಟೆಲ್ಸ್ಗೆ. ಈ ಸಾಮಾನ್ಯವಾಗಿ ಒಂದು ಜನ ಬಂದ್ಬಿಡ್ತಾರೆ, ಮುತ್ಕೋತಾರೆ, ಆ ಥರದೇ ನಥಿಂಗ್ ಆ ಥರ ಬಂದ್ರೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ನೈಸ್, ಗುಡ್. ಸೊ ತುಂಬಾ ಕಂಫರ್ಟ್ ಝೋನ್ ಇದೆ ಹಂಗಾರೆ. ಸೊ ಮಗಳ ತರ ಆಗ್ಬಿಟ್ಟಿದ್ದೀರಿ. ಹೌದು. ವಂಡರ್ಫುಲ್. ಅವ್ರು ಡೇ 1 ಇವಳನ್ನ ಮೀಟ್ ಮಾಡಿದಾಗಲೂ ಅಪ್ಪ ಅಮ್ಮ ಹೇಳಿದೆ ಅಷ್ಟೇ, ಮಗಳು ತರ ಮನೆಗೆ ಬರಬೇಕು, ನೀನು ಸೊಸೆಯಾಗಿ ಬರಬಾರ್ದು, ಬರೋದಿದ್ರೆ ಬೇಡ ಅಂತ. ಏನಂತ ಕರಿತೀರಿ ಅತ್ತೆ ಮಾವನ್ನ ನೀವು? ಅಪ್ಪಾಜಿ ಅಮ್ಮ ಅಂತ ಕರಿತೀನಿ. ಇವರು ಅಪ್ಪಾಜಿ ಅಂತಾರೆ, ನಾನು ಅಪ್ಪಾಜಿ ಅಂತೀನಿ, ಅತ್ತೆಗೆ ಅಮ್ಮ ಅಂತೀನಿ. ಈ ಲಾಜಿಕ್ ಇರ್ಬೇಕು ಯಾವಾಗ. ಅವ್ರಿಗೆ ಆಕ್ಚುಲಿ ಡ್ಯಾಡಿ ಅಂತ ಕರ್ಸ್ಕೊಬೇಕು ಅಂತ ಇಷ್ಟ ಅಂತಂತೆ, ಡ್ಯಾಡ್ ಅಂತ. ಅಪ್ಪಾಜಿ ಅಂತೀರಾ? ಯಾಕೆ ಗೊತ್ತಾ ಈ ಲಾಜಿಕ್ ಅಂದ್ರೆ ಹಿಂಗಿರ್ಬೇಕು ಅನ್ನೋದು? ಸಚಿನ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಅವ್ರು ತುಂಬಾ ಕ್ರಿಯಾಶೀಲವಾಗಿ ಆರಾಮಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಸಂಬಂಧ ಚೆನ್ನಾಗಿರ್ಬೇಕು. ಕರೆಕ್ಟ್. ಎನಿ ಫ್ಯಾಮಿಲಿ ನಮ್ದಾದ್ರೂ ಅಷ್ಟೇ, ಯಾರದೇ ಆದ್ರೂ ಅಷ್ಟೇ. ಆ ಇದು ಚೆನ್ನಾಗಿದ್ಬಿಟ್ರೆ ಅವ್ರು ಸೂಪರ್ ಆಗಿರ್ತಾರೆ ನೆಕ್ಸ್ಟ್. ಸಹಜ ಅಲ್ವಾ ಸರ್? ಈಗ ಬೆಳಗ್ಗೆ ಎದ್ದ ಸಂಜೆ ನಾವು ಏನೇ ಕೆಲ್ಸಕ್ಕೆ ಹೋಗಿದ್ರು ರಾತ್ರಿ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಅನಿಸ್ಬೇಕು. ರಾತ್ರಿ ಆದ ತಕ್ಷಣ ಅಯ್ಯೋ ಈ ಮನೆಗೆ ಯಾಕೆ ಹೋಗ್ಬೇಕು ಅಂತ ಅನಿಸ್ಬೇಕು. ಸೊ ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದೆ ಮನೇಲಿ ವೈಫ್ ಇರ್ಬೋದು, ತಾಯಿ ಇರ್ಬೋದು, ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದ್ರೆ ಆಟೋಮೆಟಿಕ್ ಅದೇನಾಗುತ್ತೆ, ನನಗಾಗಲಿ ಅಪ್ಪನಿಗಾಗಲಿ ಆ ಸ್ಮೂತ್ ಆಗಿರುತ್ತೆ ಜರ್ನಿ. ಇಲ್ಲಾಂದರೆ ಅದು ಎಲ್ಲೋ ಒಂದು ಕಡೆ ಪ್ರಿಕ್ ಆಗ್ತಾ ಇರುತ್ತೆ, ಅಲ್ಲಿ ಏನಾಗ್ತಿದ್ಯೋ, ಯಾಕೆ ಹಂಗೆ ಆಗಿದೆ ಸಿಚುವೇಶನ್ನು ಅಂತಲ್ಲ. ಅದ್ರ ಬದಲು ಟಚ್ ವುಡ್ ಇಬ್ಬರೂ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ. ಅಪ್ಪ ತುಂಬ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿದ್ರು, ಅವರು ತುಂಬ ಪ್ರೀತಿಯಿಂದ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ. ಫ್ರೆಂಡ್ಲಿ ಇದ್ದಾರೆ ಇಬ್ರು. ಎಷ್ಟೋ ಜನ ನಮ್ಗೆ ಇಂಪ್ರೆಸ್ ಆಗ್ತಾ ಇರ್ತಾರೆ ಬದುಕಲ್ಲಿ, ಅವರೊಂದು ಗುಣಗಳು ಇಷ್ಟ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ನಿಮ್ಮ ಯಜಮಾನರಾಗಿ ಸಚಿನ್ ಈ 3 ಗುಣ ಗುರು ನನ್ಗೆ ಸೂಪರ್ ಇವರು ಅಂತ ಅನ್ಸೋದು. 3 ಪಾಯಿಂಟ್ ಬುಲೆಟ್ ಪಾಯಿಂಟ್. ಈ 3 ಗುಣ ನನ್ಗೆ ಸಖತ್ ಇಷ್ಟ ಇವ್ರದ್ದು. ತುಂಬ ಈಸ್ ವೆರಿ ಡೌನ್ ಟು ಅರ್ತ್. ಆಮೇಲೆ ಕೇಳಿಸ್ಕೊಂತಾರೆ ಮಾತಾಡಾಗ, ಲಿಸ್ನರ್. ಅದು ಇನ್ಎವಿಟಬಲ್. ಅದು ಆಪ್ಷನ್ ಇಲ್ಲ ಗಂಡಂದ್ರೆ. ತುಂಬಾ ರಿಸ್ಟ್ರಿಕ್ಟಿವ್ ಆ ಥರ ಇಲ್ಲ. ಇಟ್ಸ್ ವೆರಿ ಸಪೋರ್ಟಿವ್. ನಾನೇನಾದ್ರು ಹೇಳಿದ್ರು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್. ದೀಸ್ 3 ಥಿಂಗ್ಸ್. ನಿಮ್ದು? ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಳು. ನಾನು ಅವಳಿಗೆ ಡೇ 1 ಹೇಳಿದ್ದು ಅದೇ, ನನ್ನನ್ನು ಬಿಟ್ಬಿಡು, ಅಪ್ಪ ಅಮ್ಮ ಜೊತೆ ಚೆನ್ನಾಗಿದೆ ಅಷ್ಟು ನನಗೆ ಅದು ಖುಷಿ ಇದೆ. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಅಂತ ಅದನ್ನ ಅವಳು ಅರ್ಥ ಮಾಡಿಕೊಂಡು ಡೇ 1 ನಮ್ಮ ಮನೇಲಿ ಏನಾಗುತ್ತೆ ಪ್ರಾಬ್ಲಿ ಈಸಿ ಆಗಲ್ಲ. ಯಾಕೆ ಅವಳ ಶೂಸಿಂದ ನಾವು ಯೋಚನೆ ಮಾಡಿದ್ರೆ, ಅವಳ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಭಾಳಷ್ಟು ಜನ ಬಂದಿರ್ತಾರೆ, ಎಲ್ಲರನ್ನೂ ಮಾತಾಡಿಸ್ಬೇಕು, ಎಲ್ಲರ ಜೊತೆನೂ ಚೆನ್ನಾಗಿ ಬಿಹೇವ್ ಮಾಡಬೇಕು. ಸೊ ಅದೆಲ್ಲ ಅವಳು ಡೇ 1 ಮಾಡ್ಕೊಂಬಂದಿದ್ದಾಳೆ. ಸೊ ಅದು ನಮಗೆಲ್ಲರಿಗೂ ಖುಷಿ. ಯಾಕಂದರೆ ಅಮ್ಮ ಅದನ್ನು ಅವ್ರು ಬಂದಿದ್ದ ಟೈಮಿಂದನೂ ಮಾಡ್ಕೊಂಬಂದಿರೋದ್ರಿಂದ ಸೊ ಆಟೋಮೆಟಿಕ್ ಸೊಸೆ ಬಂದಾಗ ಅದು ಹೆಂಗಿರುತ್ತೋ ಏನೋ ಒಂದು ಎನ್ವೈರ್ಮೆಂಟ್ ಅನ್ನೋದು ಭಾಳಷ್ಟು ಜನಕ್ಕೆ ಅದೊಂದು ಭಯ ಅನ್ನೋದಿತ್ತು ಮನೇಲಿ. ಸೊ ಅದನ್ನು ಇವಳು ಹೋಗಿಸ್ಬಿಟ್ಟು ಈಗ ಅಷ್ಟೇ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ. ಸೊ ಅದಷ್ಟೇ ನಮಗೆ ಎಲ್ಲರೂ ಖುಷಿ. ಅದು ಮೇನ್ ನನಗೆ ಅವಳದು ಇಂಪ್ರೆಸ್ ಆಗಿದ್ದು. ಆಮೇಲೆ ಯಾವತ್ತೂ ಈಗೇನೋ ಒಂದು ಜಗಳ ಆಯಿತು ಅಂದರೆ ಅದನ್ನು ಕ್ಯಾರಿ ಮಾಡಲ್ಲ. ಜಗಳ ಆಗುತ್ತೆ ಸಹಜವಾಗಿ, ಪ್ರತಿಯೊಬ್ಬರು ಮನೇಲಿ ಹೆಂಗಾಗುತ್ತೆ, ಒಂದು ಪಾಯಿಂಟ್ ಆಫ್ ಡಿಸ್ಕಷನ್ ಅನ್ಬೋದು. ಜಗಳ ಅನ್ನೋದಕ್ಕಿಂತ ಒಂದು ಪಾಯಿಂಟ್ ಆಫ್ ಡಿಸ್ಕಷನ್. ಸೊ ಸೊ ಅದನ್ನ ಕ್ಯಾರಿ ಮಾಡಲ್ಲ. ಅಲ್ಲಿ ಮಾತಾಡಿದ್ರೆ ಒಂದು 5 ನಿಮಿಷ ನಾವು ಏನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಏನೋ ಒಂದು ಆಗಿದ್ರೆ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮೂಮೆಂಟಿಗೆ ಸರಿ ಹೋಗಿರ್ತಾಳೆ. ಬಟ್ ಜಗಳ ಶುರು ಮಾಡೋರು ಯಾರು ಇಬ್ರಲ್ಲಿ? ನಾನೇ. ಬಟ್ ಸರಿ ನಿಮ್ದಿರ್ಲಿ ತಪ್ಪು ನಿಮ್ದಿರ್ಲಿ, ಸಾರಿ ಕೇಳ್ಬೇಕಾಗಿರೋರು ಯಾರು? ಇಲ್ಲ, ಅವಳು ಕೇಳ್ತಾಳೆ. ಆ ಥರ ಏನಿಲ್ಲ, ಇಬ್ರು ಕೇಳ್ತಾರೆ. ತುಂಬಾ ಒಳ್ಳೆ ಬುದ್ಧಿ. ವಿ ಡೋಂಟ್ ಎಕ್ಸ್ಪೆಕ್ಟ್ ಸಾರಿ ಕೇಳಲಿ ಆ ಥರ. ನಿಮ್ ತಪ್ಪಿದ್ರೆ ಸಾರಿ ಕೇಳ್ತೀನಿ. ಕೇಳ್ತೀನಿ. ತುಂಬಾ ಒಳ್ಳೆ ಬುದ್ಧಿ. ಅವ್ರು ತಪ್ಪಿದ್ರು ಅವರೇ ಸ್ವಲ್ಪ ಅಪೋಸಿಟ್ ಸಾರಿ ಕೇಳೋದು ಕಷ್ಟ ಆಗಿಲ್ಲ. ಆ ಥರ ಇಲ್ಲ. ಅದು 2 ಮೇಜರ್ ನನಗೆ ತುಂಬ ಪಾಸಿಟಿವ್ ಅನಿಸಿದೆ ಅವಳಲ್ಲಿ. ಆಮೇಲಿಂದ ಒಳ್ಳೆ ಅಡುಗೆ ಮಾಡ್ತಾಳೆ. ಸೊ
ಅದೊಂದು ಮೇಜರ್ ಅನ್ಬೋದು. ಕೆಲವು ಭಾಳಷ್ಟಿದೆ. ಈಗ ಹತ್ತತ್ತು ಮೂಮೆಂಟ್ ಸಡನ್ನಾಗಿ ಬರಬೇಕು ಅಂದಾಗ ಆ ಥಾಟ್ಸ್ಗಳು ಅದು ಫ್ಲೋ ಆಗಲ್ಲ ಅವರ ಸತಿ. ಅದ ರೀತಿ ಇವು 3 ಮೇಜರ್ ಅಂತ ಅನ್ಬೋದು. ಓಕೆ, ಯಾರು ತುಂಬ ಅಂದರೆ ಕೊಡುಗೈ ದಾನಿ ಯಾರು ಇಬ್ಬರಲ್ಲಿ? ಯಾರು ತುಂಬ ರಿಸ್ಟ್ರಿಕ್ಟ್ ಮಾಡ್ತೀರಿ ಜನರಲಿ? ಹಂಗೇನಿಲ್ಲ, ಯಾರು ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇರೋದು ನಾರ್ಮಲ್ ಆಗಿ. ಜಿಪ್ಪುಣತನ ಅಂತ ಏನಿಲ್ಲ, ಆ ಥರದ್ದೇನಿಲ್ಲ. ಹಿಡಿದು ನೋಡಿ ಯೋಚನೆ ಮಾಡಿ ಏನು ಡಿಮ್ಯಾಂಡ್ಸ್ ಇರುತ್ತೆ ಏನಾದ್ರು ಹೆಂಡ್ತಿರ್ದು? ಸದ್ಯಕ್ಕೆ ಅಷ್ಟಿಲ್ಲ ಅವಳದು. ಸದ್ಯಕ್ಕೆ ಇಂಥದ್ದು ಬೇಕು, ಇಂಥ ಕಡೆ ಹೋಗಬೇಕು. ಅವಳಿಗೆ ಎಲ್ಲ ಫ್ಯಾನ್ಸಿ ಪ್ಲೇಸಸ್ ಅಂತಲ್ಲ, ಕಾರಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕ್ಸಿದ್ರು ಸಾಕು. ಬಟ್ ಹೊರಗಡೆ ಒಂದು ರೌಂಡ್ ಹಾಕ್ಬಿಟ್ಟು ಬರ್ಬೇಕಷ್ಟೇ. ತುಂಬಾ ಪುಣ್ಯ ಮಾಡ್ಬಿಟ್ಟಿದ್ದೀವಿ. ಪುಣ್ಯ ಮಾಡ್ಬಿಟ್ಟಿದ್ದೀವಿ. ಒಂದು 5 minutes ಆದ್ರೂ ಒಂದು ಕಾರಲ್ಲಿ ಒಂದು ರೌಂಡ್ ಹೋಗಿ ಬರ್ಬೇಕು ಅಷ್ಟೇ. ಯು ಡ್ರೈವ್? ಡ್ರೈವ್. ಓಕೆ. ಸೊ ಒಟ್ಟಲ್ಲಿ ಇಬ್ರು ನಿಮ್ಮ ಮನೆಯಿಂದ ಮುಂದೆ ಬಂದು ಸರ್ಕಲ್ ದಾಟಿ ಒಂದು ರೌಂಡ್ ಹೋಗಿ ವಾಪಸ್ ಬಂದು ಅಷ್ಟೇ. ಸುಮ್ಮನೆ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಸ್ಕೊಂಡ್ ಬಂದ್ರೆ ಮುಗೀತು. ಅಷ್ಟೇ. ಕರ್ಗೋಗ್ಬಿಡ್ತಾರೆ. ದಟ್ಸ್ ಗ್ರೇಟ್. ನಿಮ್ಮಿಬ್ರು ಅಡ್ಡ ಯಾವುದು ಬೆಂಗಳೂರಿನಲ್ಲಿ? ಜಯನಗರ ಜಾಸ್ತಿ. ನಮ್ಮ ಜಯನಗರಲ್ಲಿ ಅಕ್ಕಪಕ್ಕ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಹೌದು, ಆಫ್ ಕೋರ್ಸ್. ಶಾಪಿಂಗ್ ಪ್ಲೇಸ್ ಅದ್ಭುತವಾಗಿದೆ. ಶಾಪಿಂಗ್ ನನಗೆ ಹಿಡಿಯಲ್ಲ, ಸೊ ಅದು ಅವರು ಅಲ್ಲಿ ನಮ್ಮ ಅಯ್ಯಂಗಾರ್ ಬೇಕರಿಗಳಿಗೆ ಹೋಗಿ ಪಾನಿಪುರಿ ಅದು ಅಲ್ಲಿ ಕ್ರೀಮ್ ಬನ್, ನನಗೆ ಕ್ರೀಮ್ ಬನ್ ಜಾಸ್ತಿ ಇಷ್ಟ. ಸೊ ನಾನು ಕ್ರೀಮ್ ಬನ್ ತಿಂತೀನಿ, ಪಕ್ಕದಲ್ಲಿ ಮಸಾಲೆ ಪುರಿ ಇವಳು ತಿಂತಾಳೆ. ಆಮೇಲೆ ಮಿಲಾನೋಲ್ ಐಸ್ ಕ್ರೀಮ್ ಇಷ್ಟ ಇವಳಿಗೆ, ಅಲ್ಲಿ ಹೋಗ್ತೀವಿ. ನಾನ್ ವೆಜ್ ಜಾಸ್ತಿ ನಮ್ಮ ಶಿವಾಜಿ ಹೋಟ್ಲು, ಮಿಲಿಟರಿ ಹೋಟ್ಲು ಅಲ್ಲಿ. ಸೊ ಇವೆಲ್ಲ ರೆಗ್ಯುಲರ್. ಒಂದು ಸ್ವಲ್ಪ ಇಬ್ರು ಫಿಲಮ್ಗೆ ಹೋಗ್ತೀರಿ? ಫಿಲಮ್ ಜಾಸ್ತಿ. ಇತ್ತೀಚೆಗೆ ನಾನು ಬ್ಯುಸಿ ಆಗ್ಬಿಟ್ಟು ಕಡಿಮೆ ಆಗಿದೆ. ನಾರ್ಮಲ್ ಆಗಿ 3 ಜನ ಹೋಗ್ತೀವಿ. ಅಮ್ಮ, ನಾನು, ಇವಳು 3 ಜನ ಹೋಗ್ತೀವಿ. ಅಪ್ಪಾಜಿ ಕಷ್ಟ ಕೈ ಈಸಿ ಇಲ್ಲ. ಬಟ್ ಅಷ್ಟು ಜನ ಫಿಲಮ್ ಹೋಗಿದ್ದು ಉದಾಹರಣೆ ಇದೆಯಾ? 4 ಜನ ಹೋಗಿಲ್ಲ. ಪ್ರಾಬ್ಲಿ ಅದೊಂದಿಲ್ಲ. ಬಟ್ ಲಂಚ್ ಡಿನ್ನರ್ ಎಲ್ಲ ಹೋಗಿದ್ದು. ಏನಾಗ್ಬೇಕು ಯಜಮಾನ್ರು? ಆಕ್ಟರ್ ಆಗ್ಬೇಕಾ, ಪೊಲಿಟಿಷಿಯನ್ ಆಗ್ಬೇಕಾ? ಬೋತ್. ಸರಿ, ರೆಕಾರ್ಡ್ ಮಾಡಿ ಕಳಿಸ್ಬಿಡಿ ನನಗೆ. ನೋ, ಚೇಂಜ್ ಮಾಡ್ತೀನಿ. ಪೊಲಿಟಿಷಿಯನ್ ವೈ? ಏನೋ ಒಂಥರ ಇಷ್ಟ ನನಗೆ. ಬೆಟರ್. ಒಂದು ಮೆಸೇಜ್ ಹೋಗ್ತಾ ಇದೆ ಲೈಕ್ ಸಚಿನ್ ಅವ್ರಿಗೆ. ಆಕ್ಟ್ ಮಾಡಿದೀನಿ ನಾನು, ಸಿನಿಮಾ ಬರ್ತಾ ಇದೆ, ವಾಟ್ ಇಸ್ ದಿಸ್? ಯಾವಾಗ್ಲೂ ಅದನ್ನ ಹೇಳಿದೀನಿ ನಾನು ಅವ್ರಿಗೆ. ಅದೇ ಅವಳಿಗೆ ಅಪ್ಪನ ನೋಡ್ತಿರ್ತಾಳಲ್ಲ, ಆಮೇಲೆ ಅವ್ರ ತಂದೆನೂ ಅವಾಗಿಂದನೂ ಮಾಡ್ಕೊಂಬಂದಿರೋ ಒಂದು ಸ್ವಲ್ಪ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ. ಸೊ ಅದರಿಂದ ಆ ಫೀಲ್ಡಲ್ಲಿ ಅವಳಿಗೆ ನಾನು ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ. ನೆಕ್ಸ್ಟ್ ವಾರಸ್ದಾರ ಅವರೇ, ಅದು ಬೇರೆ ವಿಚಾರ. ನೆಕ್ಸ್ಟು ನೀವು ಬೇಕು ಅನ್ಲಿ ಬೇಡ ಅನ್ಲಿ ಪಾಲಿಟಿಕ್ಸ್ ಅಲ್ಲಿ ಅಪ್ಪನ ಕ್ಷೇತ್ರದಲ್ಲಿ, ಅವರ ಕ್ಷೇತ್ರದಲ್ಲಿ ಮುಂದೆ ಬರೋರೆ ಸಚಿನ್ ಚಲುವರಾಯ ಸ್ವಾಮಿನೇ, ಬೇರೆ ವಿಚಾರ. ಬಟ್ ಅಲ್ಲಿ ತನಕ ಈ ಸ್ಟೈನ್ ಅವ್ರಿಗೊಂದು ಕಲೆ, ಅವ್ರಿಗೊಂದು ಎಕ್ಸ್ಪ್ಲೋಜರ್ ಅವಕಾಶ ಇದೆ. ಸೊ ಯಾಕೆ ಅದು ಎಕ್ಸ್ಪ್ಲೋರ್ ಮಾಡಬಾರ್ದು? ವೈ ನಾಟ್ ಅಂತ ಅನ್ಸಿದೆ ಅಂತ ನನ್ನ ಪ್ರಕಾರ. ಪ್ಲೀಸ್ ಗೋ ಹೆಡ್. ಕರೆಕ್ಟ್. ಇಲ್ಲ ಸರ್, ಅದೇನಾಗುತ್ತೆ, ಪ್ರತಿಯೊಬ್ಬರಿಗೂ ಅಂದ್ಕೊಳ್ಳೋದು ತಪ್ಪಲ್ಲ. ಈಗ ನಾವೇ ಅವ್ರ ಶೂ ಅಲ್ಲಿದ್ರೆ ಇವ್ರಿಗೆ ಫಿಲಮ್ ಮಾಡೋದು ಒಂದು ಶೋಕಿಗೋ ಇನ್ನೊಂದಕ್ಕೋ ಅಂತ ಅನ್ಕೋಬೋದು. ಐ ಡೋಂಟ್ ನೋ, ಫಾರ್ ದ ಲ್ಯಾಕ್ ಆಫ್ ಬೆಟರ್ ವರ್ಡ್ ಅನ್ಬೋದೇನೋ ಅದನ್ನು. ಬಟ್ ಯಾರನ್ನು ಸಿನಿಮಾ ಜವಾಬ್ದಾರಿಯಿಂದನೇ ಶುರು ಮಾಡಿರ್ತಾರೆ. ಪ್ರತಿಯೊಬ್ಬರು ಬಂದಾಗ ಈ ಫಿಲಮ್ ಇಂಡಸ್ಟ್ರಿಗೆ ಅವ್ರ ಆನೆಸ್ಟ್ ಎಫರ್ಟ್ಸೇ ಆಗ್ತಾರೆ. ನಾನು ಯಾರ್ದೋ ಒಬ್ಬ ಮಗ ಅಂದ ತಕ್ಷಣ ನನಗೇನು ಈಸಿಯಾಗಿ ಸಿಗೋದೇನು ಒಂದು ಕಾಂಟ್ಯಾಕ್ಟ್ ಸಿಗ್ಬೋದು. ಕ್ಯಾಮ್ರಾ ಮುಂದೆ ನಿಂತಾಗ ಅದೆಲ್ಲರಿಗೂ ಒಂದೇನೆ, ಎಲ್ಲರೂ ಆ್ಯಕ್ಟಿಂಗ್ಗೆ ಕೌಂಟ್ಸ್, ನಥಿಂಗ್ ಎಲ್ಸ್ ಕೌಂಟ್ಸ್. ಈಗ ಅಪ್ಪನಿಗೆ ಫಾಲೋವರ್ಸ್ ಎಷ್ಟೇ ಜನ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಗಮಂಗಲನೇ ತಗೋಣ, ಬೇರೆ ಎಲ್ಲೂ ಬೇಡ. ನಮ್ಮ ನಾಗಮಂಗಲದಲ್ಲಿ 2 ಲಕ್ಷ ವೋಟರ್ಸ್ ಇದ್ದಾರೆ. ಸೊ ಲಾಸ್ಟ್ ಎಲೆಕ್ಷನಲ್ಲಿ 97,000-98,000 ವೋಟ್ಸ್ ತೊಗೊಂಡಿದ್ದಾರೆ. ಸೊ ನಾವು ಸೋತಾಗಲೂ 67,000 ತೊಗೊಂಡಿದ್ದಾರೆ. ಸೊ 67,000 ವೋಟರ್ಸು ಫಿಕ್ಸ್ಡು. ಎಂಥ ಬ್ಯಾಡ್ ಸಿಚುವೇಶನ್ ಇದ್ದರೂ ಅಪ್ಪನಿಗೆ ವೋಟ್ ಹಾಕ್ತಾರೆ ಅಂತ. ಸೊ ನನಗೆ ಒಂದು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ 67,000 ಜನನು ಬಂದು ಸಿನಿಮಾ ನೋಡಲ್ವಲ್ಲ? ಏನು ಲಾಜಿಕ್ ಇದು? ಸೊ ನಾವು ಆಸ್ ಅನ್ ಆಕ್ಟರ್ ಅವ್ರು ಕನ್ವಿನ್ಸ್ ಮಾಡಿದ್ರೆ ಅವ್ರು ಬರ್ತಾರೆ. ಆ 67,000 ಜನದಲ್ಲಿ ಒಂದು 10,000 ಜನ ಅತಿ ಅಭಿಮಾನ ಇರೋರು ಅಪ್ಪನಿಗೋಸ್ಕರ ಥಿಯೇಟ್ರಿಗೆ ಬಂದು ನೋಡ್ಬೋದು. ಇನ್ನು ಮಿಕ್ತವ್ರು ನಾವು ಗೆಲ್ಲಬೇಕು ಅಂದರೆ ನಮ್ಮ ಪರ್ಫಾರ್ಮೆನ್ಸಿಂದನೇ ಗೆಲ್ಲಬೇಕಲ್ವಾ? ಸೊ ಆ ರೀತಿ ನಾವು ಯೋಚನೆ ಮಾಡಿಬಿಟ್ಟೆ ಕೆಲಸ ಮಾಡಬೇಕು. ತುಂಬ ರಿಯಲಿಸ್ಟಿಕಲ್ ಮಾತಾಡ್ತೀವಿ. ಹೌದೌದು.
ಅಲ್ಲೆಲ್ಲ ಸುಮ್ಮನೆ ತೇಲ್ಸ್ಬಿಟ್ಟು ಏನೋ ಸೂಪರ್ಫಿಷಿಯಲ್ ಅಲ್ಲಿ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋದಿಲ್ಲ ನಿಮ್ಮ ಮಾತಲ್ಲಿ ನನಗೆ ಅನಿಸ್ತಿರೋದು. ಇಲ್ಲ ಹಂಗೆ ಇರಬೇಕಲ್ಲ ಸರ್, ಪ್ರಾಕ್ಟಿಕಾಲಿಟಿನೇ ನಮಗೆ ಆಲ್ವೇಸ್ ನಮಗೆ ಹೆಲ್ಪ್ ಆಗೋದು. ಯಾಕಂದರೆ ನಾವು ಯಾವುದೋ ಒಂದು ತೇಲ್ತಿದ್ರೆ ನಾವು ಜನಕ್ಕೂ ನಾವು ಸರ್ವ್ ಮಾಡೋಕ್ಕಾಗಲ್ಲ, ನಮ್ಮ ಪರ್ಪಸ್ಸು ಸರ್ವ್ ಆಗಲ್ಲ. ನಾವು ಎಷ್ಟು ರಿಯಲಿಸ್ಟಿಕ್ ಆಗಿ ರಿಯಾಲಿಟಿಗೆ ಹತ್ರ ಇರ್ತೀವಿ ಆವಾಗ ನಮ್ಮ ಗ್ರೋತ್ ಇನ್ನೂ ಬೆಟರ್ ಆಗಿರುತ್ತೆ. ಆಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ನಮಗೆ ನಾವು ಜಾಸ್ತಿ ಇಟ್ಕೊಳ್ದಲ್ಲೇ ಇದ್ದರೆ ಎಲ್ಲ ವರ್ಕ್ ಆಗುತ್ತೆ ಅಂದ್ಕೊಂಡು. ಯಾವ ಜಾನ್ರಾಗ್ ಸೇರಿಸ್ಬೋದು ನಾನು ಕಮಲ್ ಶ್ರೀದೇವಿನ? ಇದು ನಿಮಗೆ ಆ್ಯಕ್ಚುಲಿ ಮಿಕ್ಸ್ಚರ್ ಆಫ್ ಲಾಟ್ ಆಫ್ ಥಿಂಗ್ಸ್, ಬಟ್ ಮೇಜರಾಗಿ ಕೌಂಟ್ ಆಗೋದು ಥ್ರಿಲ್ಲರ್ ಜಾನ, ಮರ್ಡರ್ ಮಿಸ್ಟ್ರಿ. ಸೊ ನೋಡುಗರನ್ನ ಅಂತೀವಲ್ಲ ಸೀಟಿನ ತುದಿಲ್ ಕೂರಿಸಿ ಏನಾಗುತ್ತೆ ನೆಕ್ಸ್ಟ್ ಏನು ಅಂತ ಕೂರಿಸುತ್ತೆ, ನಮ್ಮನ್ನು ತೆಗೆದುಕೊಂಡು ಹೋಗುವಂಥ ಸಿನಿಮಾ. ಆಕ್ಷನ್ ಇದೆಯಾ ನಿಮ್ದು? ಆ್ಯಕ್ಷನ್ ಒಂದು ಸ್ವಲ್ಪ ಇದೆ, ಬಿಕಾಸ್ ಇದು ಇನ್ವೆಸ್ಟಿಗೇಟಿವ್ ಸ್ಟೋರಿ ಇರೋದ್ರಿಂದ ಆ್ಯಕ್ಷನ್ ಪೋರ್ಷನ್ ಒಂದು ಸ್ವಲ್ಪ ಲಿಮಿಟೆಡ್ ಆಗಿದೆ. ಓಕೆ, ಇಟ್ಸ್ ಮೋರ್ ಆಫ್ ನಿಮಗೆ ಒಂದು ಫ್ಲೋ ಅಲ್ಲಿ ಒಂದು ಎಂಜಾಯ್ ಮಾಡ್ತೀರಾ, ಬಟ್ ತಲೆಗೂ ಒಂದು ಚೂರು ಹುಳ ಬಿಡ್ತಾ ಇರ್ತೀವಿ. ಜಾಸ್ತಿನೇ ಬಿಡ್ತಾರೆ. ಸ್ಟೋರಿ ಗೊತ್ತಿರೋದ್ರಿಂದ ಮೇಡಮ್ ಜಾಸ್ತಿನೇ ಬಿಡ್ತಾರೆ. ಹೇಳಿ ನೀವು ನಂಗೆ ಆಕಾಂಕ್ಷ, ಸಂಗೀತ ಭಟ್ ಹೇಗೆ ಆಕ್ಟ್ ಮಾಡಿದ್ದಾರೆ, ಆನ್ ಸ್ಕ್ರೀನ್ ಕಪಲ್ ಜೋಡಿ ಹೆಂಗೆ ಅನ್ಸುತ್ತೆ? ಬ್ರಿಲಿಯಂಟ್, ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾನು ಹೋಲ್ ಮೂವಿ ನೋಡಿದೆ, ತುಂಬ ಚೆನ್ನಾಗಿ. ಅಕ್ಷಿತಾ ಆಲ್ಸೋ ಇನ್ನೊಬ್ರು ಇದ್ದಾರೆ, ಹೌದು ಕರೆಕ್ಟ್. ಶಿ ಈಸ್ ಆಲ್ಸೋ ಡನ್. ಬಟ್ ಸಂಗೀತ ಅನ್ಸೋದು ಬಿಕಾಸ್ ಅವರು ಸ್ಮಾಲ್ ಸ್ಕ್ರೀನ್ಲಿ ಡಾನ್, ಲೈಕ್ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಅವರು ಸ್ಮಾಲ್ ಸ್ಕ್ರೀನ್ಲಿ. ಸೊ ಹಾಗಾಗಿ ಅದನ್ನ ಹಿಂಗೆ ತಗೊಂಡ್ಬಿಡ್ತಾರೆ ಆ ಪಾತ್ರದೊಳಗೆ ಹೋಗೋದನ್ನ. ಸೊ ಇಬ್ಬರದು ಯಜಮಾನ್ರದ್ದು ಮತ್ತು ಅವ್ರದ್ದು ಕೆಮಿಸ್ಟ್ರಿ ಹೇಳಿ ನನಗೆ. ಚೆನ್ನಾಗಿದೆ. ಬೆಸ್ಟ್ ಪರ್ಸನ್ ಟು ಟೆಲ್. ಹೇಗೆ ಹೇಳ್ಬೇಕು ಕೆಮಿಸ್ಟ್ರಿ? ಇಬ್ರು ಚೆನ್ನಾಗಿ ಮಾಡಿದ್ದಾರೆ, ನನ್ಗೆ ಇಷ್ಟ ಆಯ್ತು. ನೀವೇನೇನು ಅಬ್ಸರ್ವ್ ಮಾಡಿದ್ರಿ? ಆಕ್ಟಿಂಗ್ ಸಚಿನ್ದು ಅವ್ರದ್ದು ಆಕ್ಟಿಂಗ್ ವೈಸ್ ಐ ಲೈಕ್. ಇನ್ನೇನು ಬೇರೆ ಕಮೆಂಟ್ ಮಾಡಲಿಲ್ಲ? ಇಲ್ಲ, ನೋ ಇಲ್ಲ, ಅದೇನು ಕಮೆಂಟ್ ಮಾಡೋಕ್ಕಲ್ಲಿ ಪ್ರಾಬ್ಲಿ ಆ ಸೀಕ್ವೆನ್ಸ್ಗಳೇನು ಇರಲಿಲ್ಲ, ಸೊ ಅದರಿಂದ ಅವಳು ಆರಾಮಾಗಿದ್ಲು. ಸೊ ಇದನ್ನ ಇಡೀ ಸ್ಕ್ರಿಪ್ಟ್ ಅಪ್ರೂವ್ ಮಾಡಿರೋದು ಆಕಾಂಕ್ಷ ಅವರ? ಇಲ್ಲ, ಅವಾಗ ಗೊತ್ತಿರಲಿಲ್ಲ. ಫಿಲಮ್ ಎಲ್ಲ ಆಗಿ ಎಡಿಟಿಂಗ್ ಟೇಬಲಲ್ಲಿ ಒಂದ್ಸರಿ ನೋಡ್ತೀರಿ ಅಂದ್ಲು, ಅವಾಗ ತೋರಿಸಿದ್ವಿ. ಬಟ್ ಅದು ಮುಂಚೆ ಕೇಳಿದುಂಟ ರೀ, ಏನಾದರೂ ಲವ್ ಸೀನ್ ಇದೆಯಾ, ಏನಾದರೂ ರೊಮ್ಯಾಂಟಿಕ್ ಸೀನ್ ಇದೆಯಾ ಕೇಳಿದೆ. ಅದೆಲ್ಲ ಅಂದ್ರೆ ಅವಳದು ತಪ್ಪಲ್ಲ. ಆಮೇಲೆ ಎಕ್ಸ್ಪ್ಲೇನ್ ಮಾಡಲ್ಲ ನನಗೆ, ಸಾರಿ ಟು ಕಟ್ ಯು, ಬಟ್ ನಾನು ಮದುವೆ ಆಗಿ ಒಂದು 3-4 ಮಂತ್ಸಿಗೆ ಐ ಸ್ಟಾರ್ಟೆಡ್ ವಿತ್ ದಿಸ್ ಮೂವಿ. ಸೊ ಅವಾಗ ಏನಾಯ್ತು, ಅವಳು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ವಿ ಆರ್ ಸ್ಟಿಲ್ ಬಿಲ್ಡಿಂಗ್ ಇನ್ ಟು ದಟ್ ಮ್ಯಾರೇಜ್ ಅಲ್ವಾ. ಸೊ ಆ ಸ್ಟೇಜಲ್ಲಿ 100% ನನ್ನನ್ನು ನಂಬಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಒಳಗಡೆ ಅವಳಿಗೂ ಇಟ್ಸ್ ಅ ನ್ಯೂ ಪ್ರೋಸೆಸ್ ಅಲ್ಲ. ಸೊ ಅವಾಗ ಅವಳಿಗೆ ಆಟೋಮೆಟಿಕ್ ಆ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಇವತ್ತಿಗೆ ಅವಳು ಕೇಳಿದ್ರೆ ಅವಳೇ ಹೇಳ್ತಾಳೆ ನನಗೆ 1% ಡೌಟ್ ಇಲ್ಲ ಅಂತ, ಬಟ್ ಅವತ್ತಿನ ದಿನಕ್ಕೆ ಅದು ಸಹಜವಾಗಿರುತ್ತೆ. ಸೊ ಅದು ಅವಳದು ತಪ್ಪಲ್ಲ, ಅದನ್ನ ಆ ರೀತಿನೇ ನೋಡಬೇಕು. ಸ್ವಾಭಾವಿಕವಾಗಿ ಅನ್ಸುತ್ತಲ್ಲಮ್ಮ? ಹೌದು ಅಲ್ವಾ ಅದು. ಬಟ್ ಅದು ಹಾರ್ಡ್ಲಿ 2 months ಆಗಿತ್ತೇನೋ ಅಷ್ಟೇ ಸ್ಕ್ರಿಪ್ಟ್. ಹೆಂಗೆ ಗಟ್ಟಿಯಾಗಿ ನಿಂತು ಕೇಳಿದ್ದ ಅಥವಾ ಕೇಳಬೇಕಾ ಕೇಳಬಾರ್ದು? ಇದು ಸಾಫ್ಟಾ ಅಥವಾ ಗಟ್ಟಿಗಿತ್ತಿನ? ಇಲ್ಲ, ಅವಳು ಫರ್ಮ್ ಆಗಿರ್ತಾಳೆ, ಬಟ್ ಮಾತು ಕಡಿಮೆ, ಬಟ್ ಫರ್ಮ್ ಆಗಿರ್ತಾಳೆ. ಅವಳಿಗೆ ಏನಾದ್ರು ಪಾಯಿಂಟ್ ಕನ್ವೆ ಮಾಡಬೇಕು ಅಂತ ಕನ್ವೆ ಮಾಡ್ತಾಳೆ. ಅಲ್ಲ, ಅದನ್ನ ಗಟ್ಟಿ ಧ್ವನಿಯಲ್ಲಿ ಅಂತ ಕೇಳೋದಾ ಅಥವಾ ವೆರಿ ಸಾಫ್ಟ್? ಗಟ್ಟಿ ಧ್ವನಿ ಬರುತ್ತೆ. ಏನೋ ಅವಾಗಿಂದ ಸ್ಮೈಲ್ ನಮ್ಮ ಎದುರಿಗೆ ಅಂತ ಅವಾಗಿಂದ ಸ್ಮೈಲ್ ಎಲ್ಲ ಇದಾರ ಅವಾಗಿಂದ. ಇಲ್ಲ, ಜನರಲ್ ಆಗಿ ಸ್ಮೈಲ್ ಮಾಡ್ಕೊಂಡು ಇರ್ತಾಳೆ. ಅವ್ಳಿಗೇನೋ ಒಂದು ಯಾವಾಗ ಇರಿಟೇಟ್ ಏನಾರ ಆದ್ರೆ ಅವಾಗ ಅಷ್ಟೇ ಗಟ್ಟಿ ಧ್ವನಿ ಬರುತ್ತೆ. ಏನಿದ್ರು ಕೇಳ್ಬಿಡ್ಬೇಕು. ಐ ಕಾಂಟ್ ಅವಳಿಗೆ ಒಳಗಡೆ ಇಟ್ಕೊಳಕ್ಕಾಗಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಬಟ್ ಅದನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಿ ನೀವು. ಅಷ್ಟಾಗ್ಬಿಟ್ರೆ ಸಾಕು ಲೈಫ್. ದಟ್ಸ್ ಆಲ್ವೇಸ್ ಏನೋ ನಮ್ಮನ್ನ ಇನ್ನೂ ಉತ್ಸಾಹ ಹೆಚ್ಚು ಮಾಡುತ್ತೆ ಕೆಲಸ ಮಾಡೋದಕ್ಕೆ, ಆ ಥರದ ಅನ್ಸುತ್ತೆ. ಅದರಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್. ಏನಾಗುತ್ತೆ, ನಾನು ಸಿನಿಮಾ ಅಂತಲ್ಲ, ಈಗ ಊರಿಗೆ ರಾಜಕೀಯದ ಕಮಿಟ್ಮೆಂಟ್ಸ್ ಮೇಲೆ ಹೋಗಿರ್ತೀನಿ, ನನಗೆ ಫೋನ್ ಮಾಡಿಬಿಟ್ಟು ಏನಾಯಿತು ಅಂತ ಕೇಳೋದಾಗಲಿ ಅಥವಾ ಏನಾರ ಇದು ಮಾಡೋದಾಗಲಿ ಏನೂ ಇಲ್ಲ. ಬೆಳಗ್ಗೆ ನಾನು ಎದ್ದು ಹೊರಡ್ಬೇಕಾದ್ರೆ ಮಾತಾಡೋಗಿರ್ತೀನಿ, ಆದರೆ ನಾನು ಫೋನ್ ಮಾಡ್ತೀನಿ. ಇಲ್ಲ, ಅವಳು ಪಾಡಿಗಳು ಇರ್ತಾಳೆ. ಅವಳಿಗೆ ಏನಂದರೆ ರಾತ್ರಿ ಬಂದಾಗ ಒಂದು ಅರ್ಧ ಗಂಟೆ ಅವಳಿಗೆ ಟೈಮ್ ಕೊಡಬೇಕು. ನೀನು ಬೆಳಗ್ಗೆಯಿಂದ ರಾತ್ರಿ ನಿನ್ನ ಕೆಲಸದಲ್ಲಿ ಎಷ್ಟಾರ ಬ್ಯುಸಿ ಇರೋ ನಾನು ಡಿಸ್ಟ್ರಾಕ್ಟ್ ಮಾಡಲ್ಲ. ಎಲ್ಲ ಮುಗಿಸಿ ಬಂದ ತಕ್ಷಣ ಅವಾಗ ಮಲ್ಕೊಂಬಿಡ್ತೀನಿ ಅನ್ನೋಂಗಿಲ್ಲ. ನನಗೆ ನಾನು ಟೈಮ್ ಕೊಡು, ಆಮೇಲೆ ನೀನು ಆರಾಮಾಗಿ ಮಲ್ಕೋ ಅನ್ನೋದು ಅವಳ ಥಿಯರಿ. ಚಿಕ್ಕ ಎಕ್ಸ್ಪೆಕ್ಟೇಷನ್ಸ್ ಅದೆಲ್ಲ ಹೆಂಡತಿರ್ಗೂ ಇದ್ದೇ ಇರುತ್ತೆ. ಕರೆಕ್ಟ್, ಬ್ಯುಸಿ ಇರುತ್ತೆ. ಸೊ ಅದರಿಂದ ಆ ವಿಚಾರದಲ್ಲೆಲ್ಲ ತುಂಬ ಅಂಡರ್ಸ್ಟ್ಯಾಂಡಿಂಗ್. ನೀವು ಕೊಡ್ತೀರಿ ಟೈಮ್? ನನಗೆ ಮಲ್ಗೋದು ತುಂಬ ಇಷ್ಟ. ತುಂಬಾ
ಸೊ ಅದರಿಂದ ಅದೇ ದೊಡ್ಡ ಏನಿದು ಕುಂಭಕರ್ಣ ತರ ಮಲ್ಗೆ ಇರ್ತೀರಾ ಅಂತ. ಎಪ್ಸ್ತಾ ಇರ್ತೀನಿ. ಅವಳಿಗೆ ನಿದ್ದೆ ಜಾಸ್ತಿ ನನಗೆ ಬರಲ್ಲ. ನಿದ್ದೆ ಬರಲ್ಲ ಜಾಸ್ತಿ. ಸೊ ಅವಳಿಗೆ ಹೊಟ್ಟೆ ಉರಿ ನಾನು ಮಲ್ಗದ್ ನೋಡಿದ್ರೆ 8:39ಗೆ ಸ್ಟಾರ್ಟ್ ಮಾಡ್ತಾನೆ, ನಾನು ನಿದ್ದೆ ಮಾಡ್ತೀನಿ ಇವಾಗ ಅಂತ. ಅಯ್ಯೋ ಹೌದಾ, ಸೊ ಅರ್ಲಿ. ನನಗೇನಿಲ್ಲ, ಕೆಲಸ ಮುಗಿಸಿ ಎನಿ ಟೈಮ್ ಊಟ ಮುಗಿಸಿ 7ಗೂ ಮಾಡ್ತಾರೆ, ಬೇಗ ಹೇಳ್ತಾರೆ. ಬಟ್ ಅರ್ಲಿ ಬರ್ಡ್ ನೀವು. ಹಾ ಓಕೆ, ಅದೊಂದು ಗುಡ್ ರಾಜಕಾರಣಿಗಳಂತೂ ಯಾವಾಗ್ಲೂ ಇದ್ದೇ ಇರುತ್ತೆ ಮಾತು. ಅರ್ಲಿ ಮಾರ್ನಿಂಗ್ ಮನೆ ಹತ್ರ ಜನ ಇರ್ತಾರೆ. ಅದು ಆಡಳಿತ ಪಕ್ಷದಲ್ಲಿ ಇದ್ದಾಗ, ಅದರಲ್ಲೂ ಪೊಸಿಷನ್ ಇದ್ದಾಗ ಇನ್ನೂ ಹೆಕ್ಟಿಕ್ ಇರುತ್ತೆ. ಹಂಗೆ ಬೆಸ್ಟ್ ಸರ್ಪ್ರೈಸ್ ಗಿಫ್ಟ್ ಈ 1 ವರ್ಷದಲ್ಲಿ ಯಜಮಾನರು ಕೊಡ್ಸಿರೋದು? ಬ್ಯಾಗ್ ಕೊಟ್ಟಿದ್ರು. ಏನ ಬ್ಯಾಗ್ ಸರ್ಪ್ರೈಸ್ ಗಿಫ್ಟ್ ಅದು? ಯಾ ನಾನು ಅನ್ಕೊಂಡಿಲ್ಲ, ಅವ್ರು ತಂದು ಕೊಟ್ರು. ಫಸ್ಟ್ ಮನೆಗೆ ಹೋದ್ಕೂಳೆ ಅದೇ ಕೊಟ್ಟಿದ್ದು. ಓಕೆ, ನೀವೇನಾದ್ರೂ ಕೊಟ್ಟಿದ್ದು? ನಾನ್ ಮದುವೆ ಆದ್ಮೇಲೆ ಕೊಟ್ಟಿದ್ದು. ಮದುವೆ ಆದ್ಮೇಲೆ ಏನು ಸರ್ಪ್ರೈಸ್ ಶೇಡ್ಸ್ ಗಿಫ್ಟ್? ಕೊಟ್ಟಿದ್ದೆ ಅಂತ. ಶೇಡ್ಸ್. ಶೇಡ್ಸ್. ನೀವೆಂತ ಹೆಣ್ಮಗಳಮ್ಮ ನೀವು, ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಜನ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಹೇಳಿ ನೀವೇ ಸೋ ಬ್ಲೆಸ್ಡ್ ಅಂತ. ಇಬ್ರು ಮ್ಯೂಚುವಲಿ ಹಾಗೆ ಇರಬೇಕು ಅಂತ ಅಷ್ಟೇ. ಬಟ್ ಯಾವಾಗಲೂ ಅನ್ನಲ್ವಾ, ಸೀರೆ ಸೆಲೆಕ್ಟ್ ಮಾಡಕ್ ನೀವು ಬನ್ನಿ, ಶಾಪಿಂಗ್ ನೀವು ಬನ್ನಿ. ಶಾಪಿಂಗ್ ಅವ್ರಿಗೆ ಅಷ್ಟಿಷ್ಟ ಆಗಲ್ಲ, ಬಟ್ ಬಂದಿದ್ದಾರೆ ಹೊರಗಡೆ ಹೋದಾಗ್ಲೆಲ್ಲ. ಹೊರಗಡೆ ಇದ್ದಾಗ ಜೊತೆಲೇ ಇರ್ತೀವಲ್ಲ, ಆಗ ಆಪ್ಷನ್ ಇರಲ್ಲ. ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಆಗಲ್ಲ. ಬಟ್ ಆದ್ರೂ ಒಂದೆರಡು ಸತಿ ಬಂದಿದ್ದಾರೆ ರೀಸೆಂಟ್ ಆಗಿ. ಹೆಂಡತಿ ಆದ್ರೂ ಅಷ್ಟೇ, ಯಾರೇ ಆದ್ರೂ ಅಷ್ಟೇ, ಒಂದ್ ಸೀರೆ ತಗೊಳಕ್ 3 ಅಂಗಡಿಗೆ ಹೋಗಿ ಒಂದು ತಗೊಳದೆ ಆಚೆಗೆ ಬಂದು 2.5 ಗಂಟೆ ಆಗಿದ್ರೆ ಯಪ್ಪ ಆಗಲ್ಲ ಗುರು ಅಂತೀವಿ ನಾವು. ಆ ಥರನ ಹೆಂಗೆ? ಇಲ್ಲ, ಬೇಗ ಮಾಡ್ತಾಳೆ ಇರೋದ್ರಲ್ಲಿ. ಓಕೆ, ಬಟ್ ಸ್ಯಾರಿ ಗಿರಿ ಅಂತ ಜಾಸ್ತಿ ಬೆಂಗಳೂರಲ್ಲಿ ಇದ್ದಾಗ ನಾನು ಹೋಗಕ್ಕಾಗಲ್ಲ. ನನಗೆ ಹೊರಗಡೆ ಇದ್ದಾಗ ಏನಾಗುತ್ತೆ, ನಾನು ಮಾಡ್ತಾ ಇರ್ತೀನಿ, ಆಟೋಮೆಟಿಕ್ ಅವಳು ಮಾಡ್ತಾ ಇರ್ತಾಳೆ, ಅದು ದೊಡ್ಡದಾಗುತ್ತೆ. ಸೊ ಅದಾಗೋಗುತ್ತೆ. ಈ ಸಿನಿಮಾಗೆ ಸಂಬಂಧಪಟ್ಟಾಗ ಏನಾದ್ರು ಕಾಸ್ಟ್ಯೂಮ್ ಡಿಸೈನಿಂಗ್ ಅಲ್ಲಿ ನಿಮ್ಮ ಪಾತ್ರ ಇದೆಯಾ? ನಾವು ಶಾಪಿಂಗ್ ಹೋಗಿದ್ವಿ, Song ಒಟ್ಟು time ಅಲ್ಲಿ ಓಕೆ, ಜಾಸ್ತಿ ಔಟ್ಫಿಟ್ಸ್ ಇಲ್ಲ ಇದರಲ್ಲಿ. ಓಕೆ, ಬರೀ ಯಾಕೆ ಹಂಗೆ? ಸಾಂಗ್ ಅಲ್ಲಿ ಇದೆ. ಓಕೆ, ಕತೆ ನಡೆಯೋದೇ 2 ದಿನ 3 ದಿನ. ಒಂದೆರಡು ದಿನದ ಕತೆ. ಓಕೆ, ಏನ್ ಕತೆ ಅದು? ಯಾವ್ದು ಮೂವಿ? ಕತೆ ಬಿಡ್ಸಕ್ ಟ್ರೈ ಮಾಡೋದು. ಟ್ರೈ ಮಾಡ್ತಾ 19th ನೋಡಿ. 19th ನೋಡಿ. ನಿಮ್ಗೆ ಸರಿಯಾಗಿರೋ ಹೆಂಡತಿ ಸಿಕ್ಕಿದ್ದಾರೆ ಸಚಿನ್. ಓ ಮೈ ಗುಡ್ನೆಸ್, ರೆಡಿ ಮಾಡ್ಬಿಟ್ಟಿದ್ದೀರಿ ಆಕ್ಚುಲಿ ನೀವು ನಿಮ್ಮ ಹೆಂಡತಿನ? ರೆಡಿ ಏನ್ ಮಾಡಿಲ್ಲ ಅವಳು. ಎಷ್ಟು ಚೆನ್ನಾಗಿ, ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಕತೆ ಬೇಕಾ? 19ನೇ ತಾರೀಕು ನೋಡಿ, ಥಿಯೇಟರ್ ಬರುತ್ತೆ. ಐ ಟೆಲ್ ಯು ಒನ್ ಥಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಸಚಿನ್ ಅವರ ಮಡದಿ ಆಕಾಂಕ್ಷ ಇಸ್ ಫುಲ್ಲಿ ಆಕ್ಟಿವ್. ಅವ್ರು ಎಷ್ಟು ಮಾತಾಡಲ್ಲ, ಅದು ಬೇರೆ ವಿಚಾರ, ಆದರೆ ಸಖತ್ ಆಕ್ಟಿವ್. ಏನಾದ್ರು ಒಂದು ಪ್ರಮೋಷನ್ದು ನಾವು ಒಂದು ವಿಡಿಯೋ ಹಾಕಿದ್ವಿ ನಮ್ಮ ನ್ಯೂಸು ಪ್ಲಾಟ್ಫಾರ್ಮಲ್ಲಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಆಫೀಸಲ್ಲಿ ನನ್ನ ಕೊಲೀಗ್ಸ್ ಹೇಳಿದ್ರು, ಸರ್ ಆಕಾಂಕ್ಷ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ. ನಾನು ಹೌದಾ, ಓಪನ್ ಮಾಡು. ಆಕಾಂಕ್ಷ ರಿಕ್ವೆಸ್ಟೆಡ್ ಪ್ಲೀಸ್ ನಾನು ಕೊಲಾಬ್ ಮಾಡಿ. ಸರ್ ಲೈಕ್ ವಾವ್, ಯಾ ವೆರಿ ಗುಡ್, ಕೊಲಾಬ್ ಮಾಡಿ ಅಂದ್ರೆ ಶಿ ಇಸ್ ವೆರಿ ಆಕ್ಟಿವ್. ಓ ಇದ್ಯಾವುದೋ ಬರ್ತಾ ಇದೆ, ನಮ್ಮ ಸಿನಿಮಾ ಮಾಡ್ಬಿಟ್ಟಿದ್ದು, ಎಲ್ಲ ಕಡೆ ಇದನ್ನ ಹಾಕೋಣ, ಗೊತ್ತಾಗ್ಲಿ. ನನಗೆ ಸೋಷಿಯಲ್ ಮೀಡಿಯಾ ಅಷ್ಟು ಆಕ್ಟಿವ್ ಇಲ್ಲ ನಾನು. ಯು ಹ್ಯಾವ್ ಎ ವೆರಿ ಗುಡ್ ಪಬ್ಲಿಸಿಟಿ ಮಾಡೋರು ಇದಾರೆ. ಅಲ್ಲ, ಅವಳಿಗೆ ಬಿಟ್ಬಿಟ್ಟಿದ್ದೀನಿ. ಪಬ್ಲಿಸಿಟಿ ಅವ್ರ ಜವಾಬ್ದಾರಿನಾ? ನಮ್ಮ ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಪೇಜ್ನ ಅವಳೇ ಹ್ಯಾಂಡಲ್ ಮಾಡೋದು. ಸೊ ಇವೆಲ್ಲ ಅವಳಿಗೆ ಬಿಟ್ಬಿಟ್ಟಿರ್ತೀನಿ. ಈಗ ನನ್ನ ಫೋನ್ ತೆಗೆದು ಕೊಟ್ಬಿಟ್ಟಿರ್ತೀನಿ, ಮಾಡಮ್ಮ ನೀನೆಲ್ಲ. ಆ್ಯಕ್ಚುಲಿ ನನ್ನ ಇಷ್ಟು ವರ್ಷದಲ್ಲಿ ನಾನು ಬ್ರಾಡ್ಕಾಸ್ಟ್ ಮೆಸೇಜ್ ಅಂತ ಮಾಡೇ ಇಲ್ಲ. ಓಕೆ, ನನ್ನ ಫಿಲಮ್ದಾಗಲಿ ಬೇರೆ ಏನೇ ಇದು ಬಂದರೂ ಒಂದು ಸ್ಟೇಟಸ್ ಅಂತ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ನನಗೆ ಅದೇನೋ ನಂದನ್ನು ನಾನೇ ಹೇಳ್ಕೊಳ್ಳೋದು, ನನಗೆ ಅದು ಕಂಫರ್ಟ್ ಇಲ್ಲ. ಬಟ್ ಇವಳು ಇಲ್ಲ, ಹಂಗೆ ಮಾಡಬಾರ್ದು, ಜನಕ್ಕೆ ರೀಚ್ ಮಾಡಬೇಕು ಅಂತ ಅವಳೇ ಎಲ್ಲ ಕೂತ್ಕೊಂಡು ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಲಿಸ್ಟ್ ಮಾಡಿ, ಬ್ರಾಡ್ಕಾಸ್ಟ್ ಒಂದು ಲಿಸ್ಟ್ ಮಾಡಿ ಕೊಟ್ಬಿಟ್ಟು ಫಸ್ಟ್ ಟೈಮ್ ಅವಳೇ ಹಾಕಿದ್ದು. ಅದಾದ್ಮೇಲಿಂದ ನಾನು ಹಾಕಕ್ಕೆ ಶುರು ಮಾಡಿದೆ. ಇವಾಗ ಯಾರಿಗಾದ್ರೂ ಮೆಸೇಜ್ ಬಂದ್ರೆ ಸಚಿನ್ ಸರ್ ಮೆಸೇಜ್ ಕಳ್ಸಿದ್ದಾರೆ ಅಂತ ದೇವರಣಿಗಳು ಅನ್ಕೋಬೇಡಿ. ಮೇಲ್ ಮೆಸೇಜ್ ಬಂದ್ರೆ ಆಕಾಂಕ್ಷ ಅವ್ರ ಮೆಸೇಜ್ ಇವಾಗ ಅವರೇ ಹಾಕ್ತಾರೆ. ಕಳ್ಸಿದ್ರಿ ಗ್ರೂಪ್ ಮಾಡ್ಕೊಟ್ಟೆ, ಇವಾಗ ಅವರೇ. ಏನೋ 5 ಜನಕ್ಕೆ 5-10 ಗ್ರೂಪ್ ಹಾಕೋದು ಈಸಿ ಅಲ್ಲ, 1000 ಜನಕ್ಕೆ ಹಾಕೋದ್ಕಿಂತ ಮಾಡಿ 2K+ ಇದೆ ಅನ್ಸುತ್ತೆ. ತುಂಬಾ ಅಡ್ವಾನ್ಸ್ ಇದ್ದಾರೆ ಇವ್ರಿಗೆ. ಮುಂದೆ ದೊಡ್ಡ ಪ್ಲಾನ್ ಇದೆ ನಿಮ್ದು ಹಂಗಾರೆ. ಅಲ್ಲ, ಅವರಿಬ್ಬರೇ ಪ್ಲ್ಯಾನ್ ಮಾಡ್ತಿರ್ತಾರೆ. ಇನ್ನೊಂದು ನನ್ನ ಕಾಲೇಜ್ ಫ್ರೆಂಡ್ಸ್ಗಳು ಅವ್ರಗಳ ಜೊತೆ ತುಂಬ ಚೆನ್ನಾಗಿ ಅವ್ರಿಬ್ರು ಅವ್ರಗಳ ಬಾಂಡಿಂಗ್ ಇದೆ.
ಅವ್ರುಗಳೇ ಮಾತಾಡ ಕಾಲೇಜ್ ಫ್ರೆಂಡ್ಸ್ ಇವ್ರ ಜೊತೆ ಫುಲ್ ಬಾಂಡಿಂಗ್. ಫುಲ್ ಅವರು ಫ್ರೆಂಡ್ ಆಗಿದ್ದಾರೆ. ಎಲ್ಲರೂ ಈಗ ಹೆಂಗೆ ನಮ್ಮ ಮನೆಯಲ್ಲಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ನನ್ ಬಿಟ್ಬಿಡೋರೆಲ್ಲ ಇವಳು ನನಗೆ ಫಸ್ಟ್ ಪಾರ್ಟಿ. ಮೆಸೇಜ್ ಬಂದಿರುತ್ತೆ, ಲೆಟ್ಸ್ ಮೀಟ್. ಅವ್ರು ಮಾಡಿದ್ರೆ ನೋಡಿರಲ್ಲ, ಎಲ್ಲೋ ಇರ್ತಾರೆ, ಯಾರು ಮಾಡೋರು ಹೋಗ್ರು ಆಗಿರಲ್ಲ, ಇದೆಲ್ಲ ಇದ್ದೇ ಇರುತ್ತಲ್ಲ. ಕರೆಕ್ಟು. ಆಮೇಲೆ ಈಗ ರಾಜ್ ಜೊತೆನೂ ಅಷ್ಟೇ, ಫಿಲಮ್ ಪ್ರಮೋಷನ್ ಅವರಿಬ್ಬರೇ ಒಂದೊಂದ್ಸತಿ ಮಾತಾಡ್ಕೊಂಡು ಪ್ಲಾನ್ ಮಾಡಿರ್ತಾರೆ, ಏನೋ ಮಾಡ್ಕೊಂಡು ನಾನು ಸುಮ್ಮನಿರ್ತೀನಿ. ನಾನು ನಿಮ್ಮ ಯಜಮಾನ್ರಿಗೆ ನೀಟಾಗಿ ಟೈಪ್ ಮಾಡಿ ಇಷ್ಟೊದ್ದ ಮೆಸೇಜ್ ಹಾಕಿರ್ತೀನಿ. ಏನ್ ಆನ್ಸರ್ ಬಂದಿರ್ತಾನೆ? ಒಂದು ಓ ಒಂದಕ್ಕೆ ಒಂದು ಥಮ್ಸ್ ಅಪ್. ನಾನು ಇಷ್ಟುದ್ದ ಮೆಸೇಜ್ ಹಾಕಿದ್ರೆ ನಂಗೆ ರಿಪ್ಲೈ ಬರೋದಷ್ಟೇ ಒಂದು ಓ ಒಂದಕ್ಕೆ. ನಾನು ಸೆಡ್ ಓಕೆ ಡನ್. ಇಲ್ಲ ಅದೇನಾಗುತ್ತೆ, ಮೆಸೇಜಿಂಗ್ ವೈಸ್ ತುಂಬಾ ಲೇಜಿ ಅಲ್ಲ ಅವರಷ್ಟೇ. ಓಕೆ ಅಷ್ಟು ಥಮ್ಸ್ ಅಪ್. ಅದು ನನ್ನ ಕಂಫರ್ಟ್ ಪ್ಲಾಟ್ಫಾರ್ಮ್ ಅಲ್ಲ ಅದು ಮೆಸೇಜಿಂಗ್ ನನಗೆ. ಸೊ ಬೇಸಿಕ್ ಏನು ಮಾಡ್ಬೇಕು ಅಷ್ಟು ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ. ಅದು ಒಳ್ಳೇದೇ ಆರೋಗ್ಯಕ್ಕೆ. ಸಿನಿಮಾದಲ್ಲೂ ಕೂಡ ಬಹುಶಃ ಅಷ್ಟೊಂದು ಮಾತಿದೆಯಾ ಇಲ್ವಾ ನಿಮಗೆ? ಇದೆ, ಅಂದರೆ ಒಂದೊಂದು ಪೋರ್ಷನಲ್ಲಿ ಇದೆ, ಓಕೆ, ಕೆಲವೊಂದು ಪೋರ್ಷನಲ್ಲಿ ಸೈಲೆನ್ಸ್ ಇದೆ. ಓಕೆ. ಸೊ ಆ ರೀತಿ ಹೋಗುತ್ತೆ. ಅಂದರೆ ತುಂಬ ವೆರೈಟಿ ಇದೆ. ನನಗೆ ಅದು ಮಾಡ್ಬೇಕಾದ್ರೆ ಅಷ್ಟು ರಿಯಲೈಸ್ ಆಗಲಿಲ್ಲ, ಡಬ್ಬಿಂಗಲ್ಲಿ ರಿಯಲೈಸ್ ಆಯಿತು. ಒಂದೇ ಸೀನಲ್ಲಿ ಗ್ರಾಫ್ ಹೆಂಗೆ ಹೋಗುತ್ತೆ ಅಂದರೆ ಫಸ್ಟ್ ಕಾಮಿಕಲಾಗಿ ಶುರುವಾಗಿ ಒಂದು ಎಮೋಷನ್ಗೆ ಹೋಗಿ ಅಲ್ಲಿಂದ ವಾಪಸ್ ಮತ್ತೆ ಬಂದು ಒಂದು ಸ್ಟೇಬಲ್ ಆಗಿ ಮತ್ತೆ ಒಂದು ಕಾಮಿಕಲ್ ಹೋಗಿ. ಸೊ ಮಾಡ್ಬೇಕಾದ್ರೆ ಅದು ಪ್ರಾಬ್ಲಿ ಪ್ರಿಪೇರ್ಡ್ ಆಗಿದ್ದಕ್ಕೆ ಗೊತ್ತಾಗಿಲ್ಲ. ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ಅದು ರಿಯಲೈಸ್ ಆಯಿತು, ಇಷ್ಟು ವೇರಿಯೇಷನ್ ಇದೆ, ಮಾಡಿದ್ದೀನಿ, ಓಕೆ ಜನ ಹೆಂಗೆ ನೋಡ್ತಾರೆ ನೋಡೋಣ ಅಂದ್ಕೊಂಡು. ಹಂಗೆ ಸೊ ಡಿಫ್ರೆಂಟ್ ಶೇಡ್ ನೋಡ್ತೀವಿ, ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ರಿಯಲ್ ಲೈಫು ಮತ್ತು ರೀಲ್ ಲೈಫಲ್ಲಿ ಶೇಡ್ಸು. ಶೇಡ್ಸ್ ಏನಿಲ್ಲ, ರಿಯಲ್ ಲೈಫಲ್ಲಿ ಏನು ಶೇಡ್ಸ್ ಇಲ್ಲ, ಒಂದೇ ಒಂದೇ ವ್ಯಕ್ತಿತ್ವ. ಅಯ್ಯೋ ಇದು ಯಾವುದೋ ಗೊತ್ತೇ ಇರಲಿಲ್ಲ ನಮಗೆ ನಿಮ್ಮ ಈ ವ್ಯಕ್ತಿತ್ವ ಅಂತ ಅನ್ಸಿದ್ದು ಇಲ್ವಾ? ನೋ ನೋ, ಅಲ್ಲ ನೆಗೆಟಿವ್ ಆಗಂತಾರೆ, ಪಾಸಿಟಿವ್ ಆಗು ಅನ್ಸಿದ್ದಿಲ್ವಾ? ಇಲ್ಲ ಸದ್ಯಕ್ಕಿಲ್ಲ. ಈಸ್ ದ ಮೊದಲು ಸೇಮ್ ಥ್ರೂ. ತಿಳ್ಕೊಳ್ಳಿ ಸಚಿನ್ ಒಬ್ರು ವಾವ್ ಹಿಂಗೆಲ್ಲ ಇದಾರ ಇವರು ಅಂತ ಆಮೇಲೆ ಅನ್ಕೊಂಡಿದ್ದು. ಮುಂಚೆ ಮದ್ವೆಕ್ಕಿಂತ ಮುಂಚೆ ಒಂದೇನೋ ಒಂದು ಆಟಿಟ್ಯೂಡ್ ಇರುತ್ತೆ, ಒಂದ್ ಸ್ವಲ್ಪ ಅಹಂಕಾರ ಆ ಥರ ಎಲ್ಲ ಇರುತ್ತೆ ಅಂತ ಮೀಟ್ ಮಾಡೋಕ್ಕಿಂತ ಮುಂಚೆ ಒಳಗೆ ಅನ್ಸುತ್ತಂತೆ. ಬಟ್ ಈಸ್ ಟೋಟ್ಲಿ ಆಪೋಸಿಟ್. ದಟ್ಸ್ ವಾಟ್ ಐ ಲೈಕ್ ಇನ್ ಹಿಮ್. ಅದು ಇಂಪ್ರೆಷನ್ನೇ ಹಾಗೆ. ಫಸ್ಟ್ ಆ ಥರ ಇದ್ದಾಗ ಫುಲ್ ಖುಷಿ ಕೊಟ್ಬಿಡುತ್ತೆ ಅದು. ಕರೆಕ್ಟ್. ಎಷ್ಟು ಗಂಟೆ ಸಿನಿಮಾ ಇದು? 2 hours. 2 hours. 2 hours exactly. So 2 hours and I heard Sangeeta Bhatt played a very good role Yes. in terms of action also ಅನ್ನೋ ಥರದಲ್ಲಿ. ಅಂದರೆ ಆ ಮಟ್ಟಕ್ಕೆ ಮಾಡಿದ್ದಾರೆ ಅಂತ. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಯಾವತ್ತೂ ಕ್ರಿಪ್ ಮಾಡಲಿಲ್ಲ. ಏನೇ ಸೀಕ್ವೆನ್ಸ್ ಮಾಡಬೇಕಾದ್ರೆ ತುಂಬ ಡಿಮ್ಯಾಂಡಿಂಗ್ ಸೀಕ್ವೆನ್ಸಸ್ ಕೂಡ ಅವರು ತುಂಬ ಕಂಫರ್ಟಬಲಾಗಿ ಹ್ಯಾಂಡಲ್ ಮಾಡ್ತಿದ್ರು, ಗ್ರೇಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ರು. ಸೊ ಯಾವತ್ತು ಬಂದ್ಬಿಟ್ಟು ನನಗೆ ಅದು ಕಷ್ಟ ಆಗ್ತಿದೆ, ಇನ್ನೊಂದು ಆಗ್ತಿದೆ. ಐ ಥಿಂಕ್ ಬಿಕಾಸ್ ಅವರು ಥಿಯೇಟ್ರು ಅಥವಾ ಸೀರಿಯಲ್ ಇವೆಲ್ಲ ನೋಡ್ಕೊಂಡು ಬಂದಿದ್ದರಿಂದ ನನಗನ್ಸುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ಈಸ್ ವೆರಿ ಗಿವಿಂಗ್ ಟು ದ ಪ್ರಾಜೆಕ್ಟ್ ಏನು ಬೇಕು ಅದು ನಾನು ಕೊಡ್ತೀನಿ, ಅದರಿಂದ ಆಮೇಲೆ ಏನಾಗುತ್ತೋ ಅದು ಆಗಲಿ ಅನ್ನೋ ಮೈಂಡ್ ಸೆಟಲ್ಲಿ ಅವರು ವರ್ಕ್ ಮಾಡ್ತಾರೆ. ಸೊ ಅದು ತುಂಬ ಒಳ್ಳೆ ಟೀಮ್ ಸಿಕ್ಕರೆ ಅವರಿಂದ ತುಂಬ ಕೆಲಸ ತೆಗಿಬೋದು. ಕಿಶೋರ್ ಅವರು ಪ್ರಾಬ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಭುಜ ಕೊಟ್ಟೆ ಇದ್ದಾರೆ ಫುಲ್ ಇಡೀ ಸಿನಿಮಾ. ಕಿಶೋರ್ ಅವ್ರದ್ದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನೆಂದರೆ, ಅವರೊಂದು ಮಗು ಸೆಟ್ಟಲ್ಲಿ ಅವ್ರ ಪಾಡಿಗೆ ಅವ್ರು ಒಂದು ಕಡೆ ಕೂತಿರ್ತಾರೆ, ಕರೆದಾಗ ಎಷ್ಟು ಬೇಕಷ್ಟೇ, ಅದು ಬಿಟ್ಟು ಒಂದು ವರ್ಡ್ ಎಕ್ಸ್ಟ್ರಾ ಇರೋಲ್ಲ, ವೆರಿ ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟು ಮಾತಾಡ್ತಾರೆ. ಆಮೇಲೆ ಅವ್ರಿಗೇನು ಅನ್ನಿಸ್ತೋ ಏನೋ ಒಂದಿನ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇಡೀ ಸೆಟ್ಟಿಗೆ ಬಿರಿಯಾನಿ ಮಾಡಿದ್ರು. ಹೆಂಗೆ ಅಂದರೆ ಇಲ್ಲಿ ಶಾರ್ಟ್ ಕೊಡ್ತಾ ಇರ್ತಾರೆ, ಕಟ್ ಅಂದ ತಕ್ಷಣ ಅಲ್ಲಿ ಹಿಂದೆ ಹೋಗ್ಬಿಟ್ಟು ಹಿಂಗೆ ಅಲ್ಲಾಡಿಸ್ಕೊಂಡು ಏನೋ ರೆಡಿ ಮಾಡಿಬಿಟ್ಟು ಆಮೇಲೆ ಬಂದು ಮತ್ತೆ ಆ್ಯಕ್ಟ್ ಮಾಡಿ ಆ ಸ್ವಿಚ್ ಓವರ್ಗಳು. ಯಾಕಂದರೆ ಇಂಟೆನ್ಸ್ ಸೀನ್ಗಳಿದ್ದಾಗ ಅದು ಇಂಪಾರ್ಟೆಂಟೇ. ಈಗ 100 ಜನಕ್ಕೆ ಊಟ ರೆಡಿ ಮಾಡ್ತಾ ಇದ್ದೀನಿ ಅಂದಾಗ ಅದು ಒಂಥರ ಜವಾಬ್ದಾರಿ ಕೆಲಸನೇ. ಇಲ್ಲಿ ಪರ್ಫಾರ್ಮ್ ಮಾಡೋದು ಒಂಥರ ಜವಾಬ್ದಾರಿ ಅಷ್ಟೇ ಇರುತ್ತೆ. ಸೊ ಹಂಗೆ ಆಮೇಲೆ ಸ್ಕ್ರಿಪ್ಟ್ ಇಟ್ಕೊಂಡವರು ಅವ್ರ ಪಾತ್ರ ಮಾತ್ರ ನೋಡ್ತಿರಲಿಲ್ಲ, ಪ್ರತಿ ಒಬ್ಬರು ಡೈಲಾಗು ನೋಡ್ಬಿಟ್ಟು ಸಜೆಸ್ಟ್ ಮಾಡೋರು. ಅವ್ರಿಗೇನೋ ಒಂದು ಅನ್ಸಿದ್ರೆ ಡೈರೆಕ್ಟ್ರಿಗೆ ಹಿಂಗೆ ಅನ್ನಿಸ್ತಿದೆ ನೋಡಿ, ನಿಮ್ಗೇನಾರ ಓಕೆನಾ ಇದು, ಈ ಪಾತ್ರ ಈ ಡೈಲಾಗ್ ಹೇಳಿದ್ರೆ ಈ ಸೀನ್ ಎಲಿವೇಟ್ ಆಗುತ್ತೆ. ಸೊ ಅದು ಎಲ್ಲರೂ ಮಾಡಲ್ಲ, ನಾವು ಯಾರೇ ಆಗ್ಬೋದು. ಈಗ ನಮ್ಮ ಸ್ವಾರ್ಥ ಅನ್ನೋದು ಇರುತ್ತಲ್ಲ ಆಸ್ ಅನ್ ಆರ್ಟಿಸ್ಟ್. ಸೊ ನಂದನ್ನು ನಾನು ತೊಗೋತೀನಿ, ನಂದನ್ನು ನಾನು ಎಲಿವೇಟ್ ಮಾಡ್ಕೊಂಡ್ಬಿಡ್ತೀನಿ, ಬಿಡಪ್ಪ ಯಾರೋ ಒಬ್ರದ್ದು ಒಂದು ಡೌನ್ ಆದರೂ ಪರವಾಗಿಲ್ಲ ಅಂತ ಸಹಜವಾಗಿ, ಅದು ತಪ್ಪಲ್ಲ. ಬಟ್ ಅವರು ಓವರ್ ಆಲ್ ಸಬ್ಜೆಕ್ಟ್ನ ನೋಡೋರು. ಆಮೇಲೆ ನಮಗೆ ಕೊಲಾಬ್ರೇಟಿವ್ ಆಗಿ ಬಂದರು ಈ ಪ್ರಾಜೆಕ್ಟ್ಗೆ. ಸಾಕಷ್ಟು ಸತಿ ಏನಾಗುತ್ತೆ ಅಂತ ಸೀನಿಯರ್ ಆರ್ಟಿಸ್ಟ್ ತರಬೇಕಾದ್ರೆ ಬಜೆಟಿಂಗ್ ವಯಸ್ಸಲ್ಲಿ ನಮಗೆ ಕೆಲವೊಂದು ಸತಿ ಕನ್ಸ್ಟೆನ್ಸ್ ಇದ್ದಾಗ
ಅವರು ಇಲ್ಲ ನನಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು, ನಾನು ಕೊಲಾಬ್ರೇಟಿವ್ ಆಗಿ ಬರ್ತೀನಿ ಪ್ರಾಜೆಕ್ಟ್ಗೆ, ಪ್ರಾಜೆಕ್ಟ್ ಗೆಲ್ಲಿ ಅನ್ನೋ ಸಪೋರ್ಟಿವ್ ಆಗಿ ಬಂದರು. ಸೊ ಅದು ಎಲ್ಲರೂ ಮಾಡಲ್ಲ, ಅದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಗುಡ್. ಈ ಫಿಲ್ಮಿ ಇರುತ್ತಲ್ಲ ಫ್ಯಾಮಿಲಿಗಳು, ಈ ಥರ ಆನ್ ಸ್ಕ್ರೀನ್ ನೋಡ್ತಿರ್ತೀವಲ್ಲ, ಆನ್ ಸ್ಕ್ರೀನ್ ಏನಿದೆ ಸರ್ದು ರಿಯಲಿಸ್ಟಿಕ್ ಆಫ್ ಸ್ಕ್ರೀನಲ್ಲೂ ಕೂಡ ಅದಿರಬೇಕು ಅಂತ ಏನು ಅನಿಸಿದೆ? ಎನಿಥಿಂಗ್. ಒಂದು ಅವಳಿಗೆ ಪ್ರಾಬ್ಲಮ್ ನ್ಯಾಪ್ಕ ಬಂದಿಲ್ಲ, ನಾನು ಫೋಟೋಸ್ ಜಾಸ್ತಿ ತೆಗ್ಸಲ್ಲ. ಹೌದಾ? ಕರೆಕ್ಟ್. ಅವಳಿಗೆ ಫೋಟೋಸ್ ತುಂಬ ಇಷ್ಟ. ಓಕೆ. ನನಗೆ ಫೋಟೋಸ್ ಅಷ್ಟು ನಿಂತ್ಕೊಂಡು ಪೋಸ್ ಮಾಡೋದ್ರೆ ನನಗೆ ಅದು ಕಷ್ಟ. ನೀವು ತಗೊಳ್ಳಿ ಹಾ. ಏನೋ ಮಾಡ್ತಿರ್ತೀನಿ. ನಮ್ಮ ವೆಡ್ಡಿಂಗಲ್ಲೂ ಅಷ್ಟೊಂದು ಫೋಟೋ ತೆಗ್ದಿಲ್ಲ. ಕಪಲ್ ಶೂಟೇ ಇಲ್ಲ ನಮ್ಮಿಬ್ರದ್ದು. ಅಯ್ಯಯ್ಯೋ. ಅದು ನಮ್ಮ ತಪ್ಪಲ್ಲ, ಟೈಮ್ ಸಿಗ್ಲಿಲ್ಲ. ಬಟ್ ನಿಮ್ಮಿಬ್ಬರಿಗೆ ಸೆಲ್ಫಿ ತೆಗಿಯೋದು ಯಾರಿಗೆ ಇಷ್ಟ? ಅದು ಅವಳು. ನನಗೆ ಫೋಟೋ ವಿಷಯ ಎಲ್ಲ ನಾನೇ. ಹೆಣ್ಮಕ್ಳಲ್ವಾ, ಕ್ವೈಟ್ ನ್ಯಾಚುರಲ್. ಹಂಗೆ ಸೊ ಸಿನಿಮಾಗೆ ಅಂದರೆ ನಿಂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಪೋಸ್ ಮಾಡ್ತೀರಾ ಅಂತಂತಾಳೆ. ಅದೊಂದು ಅವಳಿಗೆ ಅದು ಕೆಲಸ ಅಮ್ಮ, ಅದೇನು ಮಾಡೋಕ್ಕಾಗಲ್ಲ, ಅದು ಮಾಡಲೇಬೇಕು ಅಂತ ಅಂತೀನಿ. ಹಂಗೆ ಅದೊಂದು ಬಿಟ್ಟರೆ ಬೇರೆ ಕಂಪ್ಲೇಂಟು ಇಲ್ಲ. ಓಕೆ, ಗುಡ್ ಸ್ಟಾರ್ಟ್. ಹಂಗೆ ನೋಡಕ್ಕೆ ಹೋದ್ರೆ ಬಿಕಾಸ್ ನಿಮ್ಮ ಸ್ವರ್ಣಾಂಬಿಕಾ ಅಲ್ಲ, ಸ್ವರ್ಣಾಂಬಿಕಾ ಪ್ರೊಡಕ್ಷನ್ಸಲ್ಲಿ ಒಂದು ಹೊಸತನದ ಸಿನಿಮಾ ಕೈ ಹಾಕಿರೋದು, ಅದನ್ನು ತಲುಪಿಸೋ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿರೋದು, ಒಂದು ಫ್ಯಾಮಿಲಿ ವರ್ಕ್ ಮಾಡ್ತಿದೆ. ಮನೆಯವರೆಲ್ಲ ಫಿಲಮ್ ನೋಡಿದ್ರೆ, ಅಪ್ಪಾಜಿ ಎಲ್ಲ ನೋಡಿದ್ರೆ? ಇನ್ನು ನೋಡಿಲ್ಲ. ನನಗೆ ಅಂದರೆ ರಫ್ ಎಡಿಟ್ ತೋರ್ಸೋಕೆ ಇಷ್ಟ ಇರಲಿಲ್ಲ, ಪೂರ್ತಿ ಫಿಲಮ್ ರೆಡಿ ಮಾಡಿಬಿಟ್ಟು ತೋರಿಸ್ಬೇಕು ಅಂತ. ಓಕೆ. ಇನ್ನೊಂದು ಈಗ ಸೆನ್ಸರ್ ಆಗ್ತಿದೆ. ಹೌದು. ಸೊ ಇನ್ನೊಂದು 3-4 ಡೇಸ್ಗೆ ಫಸ್ಟ್ ಕಾಪಿ ರೆಡಿ ಆಗಿ ಇನ್ನೇನು ಕ್ಯೂಬ್ಗೆಲ್ಲ ಅಪ್ಲೋಡ್ ಆಗುತ್ತೆ. ಓಕೆ. ಆದಮೇಲೆ ತೋರಿಸ್ತೀವಿ. ಏನು ಪ್ಲಾನ್ ಇದೆ ರಿಲೀಸ್ಗೆ? ಎಷ್ಟು ಕಡೆ, ಏನು, ಹೇಗೆ? 150 ಥಿಯೇಟರ್ಸ್ ಅಂದ್ಕೊಂಡಿದ್ದೀವಿ. ಓಕೆ, ಗುಡ್. ಸೊ ನೋಡೋಣ ಯಾವ್ಯಾವ ಸೆಂಟರ್ಸ್ ಇವಾಗ, ಯಾಕಂದರೆ ಎಲ್ಲ ರನ್ನಿಂಗ್ ಇರೋದ್ರಿಂದ ಹೌದು, ನೋಡ್ಕೊಂಡು ಯಾವ ಸೆಂಟರ್ ನಮ್ಗೆ ಏನು ಚಾಲೆಂಜ್ ಇದೆ ಈಗ ಅನ್ಸುತ್ತೆ ನಿಮ್ಮ ಟರ್ಮ್ಸ್ ಆಫ್ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ? ಆಕಾಂಕ್ಷ, ನೀವು ಅದನ್ನು ಹ್ಯಾಂಡಲ್ ಮಾಡ್ತಿರೋದನ್ನ ಕೇಳ್ತಿದ್ದೀನಿ. ತುಂಬ ಕಷ್ಟ ಇದೆ. ಐ ಥಿಂಕ್ ಪ್ರಮೋಟ್ ಮಾಡ್ಬೇಕು ಜಾಸ್ತಿ. ಸಕ್ಸಸ್ದು ಒಂದು ಏನೋ ಒಂದು ಇರುತ್ತೆ, ಒಂದು ಹುಕ್ ಇರುತ್ತೆ, ಅದೇನು ಅಂತ ಗೊತ್ತಾಯ್ತಾ ಅವ್ರಿಗೆ? ಆನೆಸ್ಟಿ ಇನ್ ವರ್ಕ್. ಆನೆಸ್ಟಿ ಜನಕ್ಕೆ ಕನ್ವೆ ಆದರೆ ಅವ್ರು ಅದನ್ನು ನೋಡಬೇಕು ಅನ್ನೋ ಥಾಟಿಗೆ ಬರ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಬೇರೆಯವ್ರದ್ದೇನೋ ಗೊತ್ತಿಲ್ಲ. ನನ್ನ 3 ಸಿನಿಮಾ ಜರ್ನಿಲಿ ನಾನು ಫಸ್ಟ್ ಫಿಲಮ್ ಮಾಡಿದಾಗ ಹ್ಯಾಪಿ ಬರ್ಡೇಲಿ ನಿಮಗೆ ಅವತ್ತಿನ ದಿನಕ್ಕೆ ಅಂಬರೀಷ್ ಅಂಕಲಿಂದ ಹಿಡಿದು ಎಲ್ಲರೂ ಬಂದು ನಮಗೆ ಬ್ಲೆಸ್ ಮಾಡಿದ್ರು. ಅಪ್ಪನಿಗೋಸ್ಕರ ಬಂದರು. ಅವತ್ತೇನು ನನಗೋಸ್ಕರ ಅನ್ನೋಕ್ಕಿಂತ ಅಪ್ಪನಿಗೋಸ್ಕರ ಬಂದು ಎಲ್ಲರೂ ಬ್ಲೆಸ್ ಮಾಡಿದ್ರು. ಅಂಬರೀಷ್ ಅಂಕಲ್ ಪಾತ್ರ ಮಾಡಿದ್ರು, ಶ್ರೀನಗರ ಕಿಟ್ಟಿಯವ್ರ ಪಾತ್ರ ಮಾಡಿದ್ರು, ಸಾಧು ಕೋಕಿಲ ಅವ್ರು ಮಾಡಿದ್ರು. ಒಂದು ದಂಡೆ ಇತ್ತು ಅವತ್ತು. ಸೊ ಅವರೆಲ್ಲ ಇದ್ರೂ ಜನಕ್ಕೆ ಒಂದು ಹಂತದವರೆಗೂ ಹೋಯ್ತದು. ಕಾರಣಾಂತರಗಳಿಂದ ಅದು ಅವತ್ತು ಕಾವೇರಿ ಗಲಾಟೆ ಅವು ಇವು ಅದೆಲ್ಲ ಆಗಿದ್ದರಿಂದ ಒಂದು ಸ್ವಲ್ಪ ಸಬ್ಸೈಡ್ ಆದ್ರೂ, ಬಟ್ OTT ಬಂದ ಒಂದಷ್ಟು ನಮಗೆ ಪಾಸಿಟಿವ್ ರೆಸ್ಪಾನ್ಸು ಬಂತು. ಥಿಯೇಟ್ರಲ್ಲೂ ಒಂದು ಆವ್ರೇಜ್ ಆಗಿ ನಮಗೆ ವರ್ಕೌಟ್ ಆಗಿತ್ತು ಅವತ್ತು. ಬೆಂಗಳೂರು ಬಾಯ್ಸ್ ಬಂತು. ಬಟ್ ಅವತ್ತಿಗೂ ಇವತ್ತಿಗೂ ಆ ಜನ ತಗೊಳ್ತಾ ಇರೋ ರೀತಿ ಇದೆಯಲ್ಲ ಈ ಪ್ರಾಜೆಕ್ಟ್ನ, ಈಗ ಯಾರಿಗೋ ಒಬ್ರಿಗೆ ನಾವು ಮಾತಾಡೋದ್ಕಿಂತ ಅವರೇ ಯಾವಾಗ ರಿಲೀಸು, ನನಗೆ ಈ ಕಂಟೆಂಟ್ ತುಂಬ ಇಷ್ಟ ಆಗ್ತಾ ಇದೆ, ಏನೋ ಇದೆ ಅಂತ ಅನ್ನಿಸ್ತಿದೆ ಅಂತ ಅವ್ರಿಗೆ ಕನ್ವೆ ಆಗ್ತಿದೆಯಲ್ಲ, ಅದು ಆರ್ಗ್ಯಾನಿಕ್ಕಾಗಿ ಆಗ್ತಾ ಇರೋದು ನಮಗೆ ಖುಷಿ ಆಗ್ತಾ ಇದೆ. ನೀವು ಬೂಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಅದೇನೂ ಆಗಲ್ಲ, ನಮಗೆ ಅದು ನಂಬರ್ಸ್ ತೋರಿಸೋದೇ ಹೊರತು ಜನಕ್ಕೆ ಅದೇನು ರೀಚ್ ಆಗಿರಲ್ವಲ್ಲ. ನಾವು ಎಷ್ಟೇ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರು ಅಟ್ ದ ಎಂಡ್ ಆಫ್ ದ ಡೇ ಜನ ನೋಡಿ ಅದನ್ನ ಅಪ್ರಿಷಿಯೇಟ್ ಮಾಡಿದಾಗಲೇ ಅದಕ್ಕೆ ಬೆಲೆ ಅಲ್ವಾ. ಒಂದು ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ಮುಗಿದಾಗ ಎದ್ದು ಬರ್ತೀವಿ ಗೊತ್ತಾ, ಏನೋ ಗುಂಗು ಕಾಡಬೇಕು, ಏನೋ ತೊಗೊಂಬರ್ಬೇಕು ನಾವು ಅಂತ. ನಿಮ್ಮ ಪ್ರಕಾರ ಏನು ಸಿಗುತ್ತೆ? ಎದ್ದು ಬರ್ಬೇಕು, ಏನು ಫೀಲ್ ಮಾಡ್ತಾರೆ? ಸಾಕಷ್ಟು ಪ್ರಶ್ನೆ ಸಿಗುತ್ತೆ. ಯಾಕೆಂದರೆ ಅಂಡರ್ ಕರೆಂಟಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳಿದೆ ಈ ಸಿನಿಮಾದಲ್ಲಿ. ನಾವು ಎಂಟರ್ಟೈನಿಂಗ್ ಆಗಿ ಹೇಳಿದ್ರು ನಿಮ್ಗೆಲ್ಲೋ ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಬಿಡ್ತೀವಲ್ಲ, ಆ ಮಾರ್ಕ್ಗಳು ಸಾಕಷ್ಟು ಕಡೆ ಬಿಟ್ಟಿರ್ತೀವಿ. ಕ್ಲೈಮ್ಯಾಕ್ಸ್ ಎಂಡ್ ಆದಾಗಲೂ ನಿಮ್ಗೆ ಒಂದು ಥಾಟ್ ಪ್ರೊವೋಕಿಂಗ್ ಆಗಿರುತ್ತೆ. ಸೊ ಇದು ಪ್ರಾಬ್ಲಿ ನಾನು ರಾಜು ಎಲ್ಲ ಭಾಳಷ್ಟು ಸತಿ ಈ ಸಿನಿಮಾ ನೋಡಿದ್ದೀವಿ. ಅಂದರೆ ಇನ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಎಲ್ಲ ರೀರೆಕಾರ್ಡಿಂಗ್ ಎಲ್ಲ ಆಗಿ ಕೂತಾಗ ರಾಜ್ ತುಂಬ ಎಮೋಷ್ನಲ್ ಆದರು. ಅಷ್ಟು ಸತಿ ಸಿನಿಮಾ ನೋಡಿದ್ರು ಕೂಡ ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಟ್ಟು ತುಂಬ ಎಮೋಷ್ನಲ್ ಆಗಿ ಕೂತ್ಬಿಟ್ರು. ನಾನೊಂದು ಸ್ವಲ್ಪ ಪ್ರಾಬ್ಲಿ ಅಷ್ಟು ಎಮೋಷ್ನಲ್ ಆಗಲಿಲ್ಲ ಅಂದರೂ ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಕೆಲಸ ತುಂಬ ಖುಷಿ ಕೊಟ್ಬಿಟ್ಟು ನಮ್ಮೆಲ್ಲರ ಕೆಲಸ ಮೀರಿಸ್ಬಿಟ್ಟಿದ್ದೀರ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಬಂದೆ.
ಅಂದರೆ ಅವ್ರು ರೀ ರೆಕಾರ್ಡಿಂಗಲ್ಲಿ ಅಷ್ಟು ಹೋಲ್ಡ್ ಮಾಡಿದ್ದಾರೆ. ಆ ಕ್ಲೈಮ್ಯಾಕ್ಸ್ಗೆ ಅವ್ರ ಕೆಲಸ ತುಂಬ ಚೆನ್ನಾಗಿ ಬಂದಿದೆ. ಈಸಿ ಎಮೋಷನಲ್ ಗೈ? ನಾಟ್ ರಿಯಲಿ. ನಾಟ್ ರಿಯಲಿ. ಅಷ್ಟು ಈಸಿಯಾಗಿ ಎಮೋಷನಲ್ಗೆಲ್ಲ ಒಳಗಾಗಲ್ಲ. ಇಲ್ಲ. ಈ ಟೇಕ್ಸ್ ಟೈಮ್. ಓಕೆ. ಅಂದ್ ಗೊತ್ತಿಲ್ಲ, ಎಮೋಷನ್ಸ್ ಇರುತ್ತೆ ಬಟ್ ತುಂಬ ಜಾಸ್ತಿ ಅದ್ರ ಬಗ್ಗೆ ತೋರಿಸ್ಕೊಳ್ಳಲ್ಲ, ಆಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಅದು ಬ್ಲಡ್ ಅಲ್ಲಿದೆ. ಬ್ಲಡ್ ಅಲ್ಲಿದೆ. ರಾಜಕಾರಣದಲ್ಲಿ ಅಷ್ಟು ಈಸಿ ಅಲ್ಲ ಅದು, ಬಟ್ ಅದು ಇನ್ಬಿಲ್ಟ್ ಬಂದ್ಬಿಟ್ಟಿರ್ತಾವೆಲ್ಲ ಆಕ್ಷನ್. ಒಂಥರ ಸ್ಟಬನ್ ಆಗಿ ನಿಂತ್ಕೊಳ್ಬೇಕಾದಂತ ಗುಣ ಅದು ಬೈ ಬರ್ತ್ ಅಪ್ಪನಿಂದ ಬಂದೇ ಬಿಟ್ಟಿರ್ತದೆ ಆಟೋಮೆಟಿಕ್. ಜನ ಕಲಿಸ್ತಾರೆ. ಅದು ಬಂದ್ಬಿಡ್ತದೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅಷ್ಟು ಈಸಿ ಅಲ್ಲ. ಬಹುಶಃ ಅವ್ರೇನಾದ್ರು ಎಮೋಷನ್ ತೋರಿಸಿದ್ರೆ ಹೆಂಡತಿ ಹತ್ರ ಅಷ್ಟೇ, ನನ್ನ ಪ್ರಕಾರ ಆತರ ಅಷ್ಟೇ ಆಪ್ಷನ್ ಇರೋದು ಅಂತ ಅವ್ರು ಹೇಳ್ತಾರೆ. ಬೇರೆ ನೆಕ್ಸ್ಟ್ ಇನ್ನೂ ಚಾನ್ಸೇ ಇಲ್ಲ ಅಷ್ಟು ಈಸಿಯಾಗಿ ರಾಜಕಾರಣಿಗಳು ಅಥವಾ ಆ ಫೀಲ್ಡ್ ಅಲ್ಲಿ ಇರೋರು ಯಾವಾಗ್ಲೂ ಅಷ್ಟೇ. ವೆರಿ ನೈಸ್. ಹೂ ಇಸ್ ಯುವರ್ ಫಸ್ಟ್ ಕ್ರಿಟಿಕ್ ಯಾರು? ನನ್ನ ತಮ್ಮ. ಸೊ ನನ್ನ ತಮ್ಮ, ನಮ್ಮಮ್ಮ ಮೇಜರಾಗಿ ಅವರಿಬ್ರು ಇಬ್ಬರು ಯಾರು ಫಸ್ಟು ಸೆಕೆಂಡ್ ಅಂತ ಹೇಳೋಕ್ಕಾಗಲ್ಲ, ಇಬ್ಬರು ಮೇಜರ್ ಕ್ರಿಟಿಕ್ಸ್. ಮಡದಿಯ ಪಾತ್ರ ಏನು ಕ್ರಿಟಿಸಿಸಮ್ ಅಲ್ಲಿ? ಅವಳು ಕನ್ಸ್ಟ್ರಕ್ಟಿವ್. ಹೌದಾ? ಡಿಸ್ಟ್ರಕ್ಟಿವ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಚೆನ್ನಾಗಿಲ್ಲ ರೀ ಅಂತ ಹೇಳ್ಬೋದು. ಅವರು ಹೇಳ್ತಾರ? ಇಲ್ಲ, ಹೇಳ್ತಾಳೆ. ಅವಳಿಗೆ ಏನೋ ಒಂದು ಇಷ್ಟ ಆಗಿಲ್ಲ, ಇದು ವರ್ಕ್ ಆಗ್ತಿಲ್ಲ ಅಂತಾನು ಹೇಳ್ತಾಳೆ. ಯಾಕೆಂದ್ರೆ ನಮ್ಮ ನ್ಯೂಸೋ ನಮ್ದು ಲೋಗೋ ಇದೆಯಲ್ಲ, ಅದು ಕೆಳಗೊಂದು ಸಬ್ ಕ್ಯಾಪ್ಷನ್ ಹಾಕಿ ರಿಜಿಸ್ಟರ್ ಮಾಡಿದೀನಿ. ಏನ್ ಹೇಳಿ ಸೊ ಅದೇ ಅಂದ್ರೆ ಇವಳು ಒಂದ್ ಸ್ವಲ್ಪ ಪಾಲಿಶ್ಡ್ ಆಗಿ ಹೇಳ್ತಾಳೆ. ಪ್ರಾಬ್ಲಿ ಇನ್ನು ಒಂದೂವರೆ ವರ್ಷ ಆಗಿರೋದ್ರಿಂದ ಪಾಲಿಶ್ಡ್ ಆಗಿದ್ದಾಳೆ. ಅವರಿಬ್ರು ಹುಟ್ಟಾಗಿದ್ದ ನೋಡಿರೋದ್ರಿಂದ ಬ್ಲಂಟ್ ಆಗಿ ಹೇಳ್ತಾರೆ. ಸೊ ಇನ್ನು ಪಿಕ್ಚರ್ ಬಾಕಿ, ಇನ್ನು ಮದುವೆ 1 ವರ್ಷ ಅಷ್ಟೇ ಆಗಿದೆ, ಪಿಕ್ಚರ್ ಬಾಕಿ. ಇಬ್ರು ಇಷ್ಟಪಟ್ಟು ಮಾಡುವಂತ ಒಂದು ಸ್ಪೋರ್ಟ್ಸ್ ಆಗಿರ್ಲಿ, ಅಥವಾ ಅಡುಗೆ ಆಗಿರ್ಲಿ, ಅಥವಾ ಟ್ರಿಪ್ ಹೋಗೋದಾಗಿರ್ಲಿ, ಈ ತರದ ಒಂದು ಆಕ್ಟಿವಿಟೀಸ್ ಇರುತ್ತಲ್ಲ. ಸ್ವಿಮ್ಮಿಂಗ್ ರೆಗ್ಯುಲರ್ ಆಗಿ ಇಬ್ರಿಗೂ ಇಷ್ಟ ಆಗೋದು. ಬ್ಯಾಡ್ಮಿಂಟನ್. ಓ ಓಕೆ. ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್, ಟ್ರಾವೆಲಿಂಗ್ ಅವಳಿಗೆ ತುಂಬಾ ಇಷ್ಟ. ನನಗೆ ಅಂದ್ರೆ ಹೋಗೋದು ಇಷ್ಟ, ಎಲ್ಲಿ ಹೋದ್ರು ರಿಲ್ಯಾಕ್ಸ್ ಮಾಡ್ಬೇಕಂತ ನಾನು ಅದೊಂದರಲ್ಲಿ ಆಪೋಸಿಟ್, ಫುಲ್ ಆಪೋಸಿಟ್. ಬಟ್ ಒಬ್ಬರೇ ಹೋಗ್ತೀರಾ? ಈ ಚಾರಣ ಗಿರಣ ಎಲ್ಲ ಮಾಡ್ತಾರಲ್ಲ, ಒಬ್ಬರೇ ಹೋಗ್ತೀರಾ? ಅವಳಿಗೆ ಆಸೆ ಇದೆ ಬಟ್ ಇನ್ನೂ ಆಗಿಲ್ಲ. ಕೇಳ್ತಾ ಇರ್ತೀನಿ, ಬಿಡಲ್ಲ. ಸರ್ಕಾರದ ವತಿಯಿಂದ ಇದೆಯಲ್ಲ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಯುವ ಸಬಲೀಕರಣ ಅಲ್ಲೆಲ್ಲ ಮಾಡ್ತಾರೆ, ಎಲ್ಲ ಹೋಗ್ಬೋದು. ಟ್ರೆಕ್ಕಿಂಗ್ ಎಲ್ಲ, ಟ್ರೆಕ್ಕಿಂಗ್ ಮದುವೆ ಮುಂಚೆ ಹೋಗಿದ್ದೀನಿ ನಾನು, ಕೇದಾರ್ನಾಥ್ ಹತ್ತಿದ್ದೀನಿ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ದಿನ ಪೂರ್ತಿ ಅಮೇಜಿಂಗ್. 12 hours ತಗೊಂಡು. ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ? ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಟಿಲ್ 10th ಇದ್ದೆ. ಓಕೆ. ಆಮೇಲೆ ಮಾಡಲಿಂಗ್, ಇನ್ನೇನೇನು ಡಾನ್ಸಿಂಗ್ ಅಂತ ಇದೆ, ಮಾಡಲಿಂಗ್ ಅಂತ ಇದೆ. ಮಾಡಲಿಂಗ್. ಓ ಬೈ ದ ವೇ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಆಕಾಂಕ್ಷ ಅವರು ಆಕ್ಟ್ರೆಸ್ ಇದ್ದಾರೆ. ಅವರು ಆಕ್ಟೇ ಮಾಡಿಲ್ಲ ಅನ್ಕೊಂಡ್ಬಿಡ್ತಾರೆ. ಆಕೆಯೂ ಕೂಡ ನಟಿ. ಹೆಂಗದ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಐ ಆಮ್ ವೇಟಿಂಗ್. 2 ಪ್ರಾಜೆಕ್ಟ್ ಅಲ್ವಾ? 2 ಪ್ರಾಜೆಕ್ಟ್. ಸಾರಿ, ಕರೆಕ್ಟ್ ನಾನು ಹೇಳ್ತಿರೋದು. ನಾನು ತಿಳ್ಕೊಂಡಿದ್ದು ಕರೆಕ್ಟ್ ಅಂತ ಕ್ರಾಸ್ ಚೆಕ್ ಮಾಡ್ಕೊತಾ ಇಲ್ಲ, ಒಂದು ಕಂಪ್ಲೀಟ್ ಆಗ್ಲಿಲ್ಲ. ಯಾವುದು? ಅದೊಂದು ಮಲಯಾಳಂ ಡಬ್ ಮೂವಿ, ಓಕೆ, ಅಂಜಂ ಪತೀರ ಅಂತ. ಅದದ್ದು ಡಬ್ ಇತ್ತು, ಅದು ಕಂಪ್ಲೀಟ್ ಆಗ್ಲಿಲ್ಲ. 2ನೇ ಪ್ರಾಜೆಕ್ಟ್. ಮೊದಲನೇದು ಚಿಕ್ಕಿಯ ಮುಗುತಿ ಅಂತ ಓಕೆ, ಕಂಪ್ಲೀಟ್ ಆಗಿದೆ, ರಿಲೀಸ್ ಆಗಬೇಕು. ಈಗೆಲ್ಲ ನಮ್ಮವ್ರು ಸರ್ಚ್ ಮಾಡ್ತಿರ್ತಾರೆ, ಯಾವ್ದಿದು ನೋಡೇ ಇಲ್ವಲ್ಲ ಇವ್ರನ್ನ. ಅವರು ಕೂಡ ನಟಿ, ಸೊ ಅದೊಂದು ಎಳೆ ಇದ್ದೇ ಇರುತ್ತೆ ಜೊತೆಗೆ ಯಾವಾಗಲೂ. ವೆರಿ ನೈಸ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. 19ನೇ ತಾರೀಕು ಸೆಪ್ಟೆಂಬರ್, ಶುಕ್ರವಾರ. ವಿ ಆಲ್ವೇಸ್ ಫೀಲ್ ಯಾರೇ ಸಿನಿಮಾ ಮಾಡಲಿ ಒಂದು ಗುಡ್ ಫ್ರೈಡೆ ಆಗಬೇಕು, ಒಂದು ಒಳ್ಳೆ ರಿಸಲ್ಟ್ ಬರಬೇಕು, ಜನಕ್ಕೆ ಅದು ನಾವು ಮಾಡಿರೋ ಕಷ್ಟ ತಲುಪಬೇಕು ಸಿನಿಮಾ ಮೂಲಕ. ಅವ್ರೊಂದು ಬಂದು ಶಬಾಷ್ಗಿರಿ ಕೊಡಬೇಕು ಅಂತ ಇದ್ದೇ ಇರುತ್ತೆ. ಸೊ ಅದಾಗಲಿ, ಬಿಕಾಸ್ ಆ ಥರದ್ದಾದ್ರೆ ನಿಮ್ಮ ಸ್ವರ್ಣಾಂಬಿಕೆಯಿಂದ ಇನ್ನೊಂದು ಸಿನಿಮಾ ಬರುತ್ತೆ, ಇನ್ನೊಂದು ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ, ಇನ್ನೊಂದಷ್ಟು ಯೋಚನೆ ಮಾಡೋಕೆ ನಿಮಗೂ ಕೂಡ ಒಂದು ಉತ್ಸಾಹ ಸಿಗುತ್ತೆ, ಒಂದೊಂದು ಈ ಲೆಗಸಿ ಮುಂದುವರಿತಾ ಇರುತ್ತೆ. ಅದನ್ನ ಕ್ಯಾರಿ ಮಾಡ್ಬೇಕಲ್ಲ, ಹಾಗಾಗಿ ಅದೆಲ್ಲ ಬೇಕು ಅಂತ ನಾನು ಫೀಲ್ ಮಾಡಿ. ಆದರೆ ನನಗನ್ಸಿದ್ದು ಜನರಿಗೆ ಯಾವಾಗ ನಾವು ಒಂದು ಆನೆಸ್ಟ್ ಎಫರ್ಟ್ ಕಾಣಿಸುತ್ತೆ ಅದನ್ನ ಅವ್ರು ರಿಸೀವ್ ಮಾಡ್ತಾರೆ. ಸೊ ಈ ಪ್ರಾಜೆಕ್ಟಲ್ಲಿ ನನಗಿಂತ ಆ ಉತ್ಸಾಹ ನನ್ನ ಆಪೋಸಿಟ್ ಇರೋ ಪರ್ಸನ್ ನಾನು ಕಾಣ್ತಾ ಇದ್ದೀನಿ. ಸೊ ಅದು ನನಗೆ ಓವರ್ ಆಲ್ ಕಾನ್ಫಿಡೆನ್ಸ್ ತುಂಬ್ತಾ ಇದೆ, ರಿಲೀಸ್ ಒಳ್ಳೇದಾಗುತ್ತೆ ಅನ್ನೋದು. ದಟ್ ಇಸ್ ಮಿಸ್ಟರ್ ರಾಜವರ್ಧನ್. ಅಲ್ಲ, ರಾಜವರ್ಧನ್ ಅಂತಲ್ಲ, ರಾಜವರ್ಧನ್ ನಮ್ದು ಟೀಮ್ ಬಿಟ್ಬಿಡಿ, ಪಬ್ಲಿಕ್ ಇಂದ ಬರ್ತಾರೋ ಒಪಿನಿಯನ್ಗೆ. ಸೊ ಅವ್ರ ಪ್ರತಿಯೊಬ್ಬರು ರಿಯಾಕ್ಷನ್ಸ್
ಪಾಸಿಟಿವ್ ಆಗಿದೆ. ಆಮೇಲೆ ಏನೋ ಹೇಳ್ಬೇಕು, ನಮ್ಮ ಮಿನಿಸ್ಟ್ರು ಮಗ ಏನೋ ಹೇಳ್ಬೇಕು ಅನ್ನೋದಿಲ್ಲ. ಜೆನ್ಯೂನ್ ಆಗಿ ಆ ರೆಸ್ಪಾನ್ಸ್ ನನಗೆ ಕಾಣಿಸ್ತಾ ಇದೆ. ಮದುವೆ ಆದ್ಮೇಲೆ ಇಬ್ರು ಯಾವ ಸಿನಿಮಾ ನೋಡಿದ್ರಿ? ಸಿಂಗಲ್ ಥಿಯೇಟರ್ಗೆ ಹೋಗಿ ಕೂತ್ಕೊಂಡು ಮಲ್ಟಿಪ್ಲೆಕ್ಸ್ಗೆ ಹೋಗಿರ್ತೀರಿ. ಸೊ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಸಿಂಗಲ್ ಥಿಯೇಟ್ರಿಗೆ ಗಂಡ ಹೆಂಡ್ತಿರು ಇಬ್ರು ಕೂತ್ಕೊಂಡು ನೋಡ್ತಿರೋದೇ ಕಮಲ್ ಶ್ರೀದೇವಿ. ಎಂಥ ಒಳ್ಳೆ ಆಪರ್ಚುನಿಟಿ, ಅದು ಯಜಮಾನ್ರ ಸಿನಿಮಾನೇ ಕೂತ್ಕೊಂಡು ನೋಡ್ತೀವಿ ಅಂತ. ಸೊ ನಿಮ್ಮ ಮೇಲೆ ನಮ್ಮ ಕಣ್ಣಿರುತ್ತೆ ನೋಡಿ, ನಿಮ್ಮ ಮೇಲೆ ನಮ್ಮ ಕಣ್ಣಿರುತ್ತೆ ಅಂದರೆ ಮೀಡಿಯಾದ ಕಣ್ಣಿರುತ್ತೆ, ಕ್ಯಾಮ್ರಾ ಕಣ್ಣಿರುತ್ತೆ, ಫೋಕಸ್ ಮಾಡೋದಕ್ಕೆ ಅಂತ. ಗುಡ್ ಯಾ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್. ನಮ್ಮನ್ನು ಇವತ್ತು ಕರೆದು ನಿಮ್ಮ ಇದರಲ್ಲಿ ಪಾಡ್ಕಾಸ್ಟಲ್ಲಿ ನಮಗೆ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟು, ಇದೊಂದು ಇಂಟರ್ವ್ಯೂ ಥರ ಹೋಗಲಿಲ್ಲ, ಆ್ಯಕ್ಚುಲಿ ಜಸ್ಟ್ ಜನರಲ್ ಕಾನ್ವರ್ಸೇಷನ್ ಥರ ಹೋಯಿತು. ತುಂಬ ಥ್ಯಾಂಕ್ಸ್, ಎಂಜಾಯ್ ಮಾಡಿದ್ದೀನಿ ಈ ಕಾನ್ವರ್ಸೇಷನ್ನ. ಬಹಳ ಖುಷಿ ಆಗಿದ್ದು ಏನಪ್ಪಾ ಅಂದ್ರೆ ಆಕಾಂಕ್ಷ ತುಂಬಾ ಚೆನ್ನಾಗಿ ಮಾತಾಡೋದು. ತುಂಬಾ ಕಂಫರ್ಟಬಲ್ ಫೀಲ್ ಆಯ್ತು ಫಸ್ಟ್ ಟೈಮ್, ಟು ಬಿ ಆನೆಸ್ಟ್. ಇಷ್ಟೇ ಮಾತಾಡಿದ್ದೆ ಇದುವರೆಗೂ. ಇಷ್ಟೇ. ಥ್ಯಾಂಕ್ ಯು ಆಕಾಂಕ್ಷ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು ಸಚಿನ್ ಬ್ರದರ್, ಗ್ರೇಟ್ ಗೋಯಿಂಗ್, ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಸಿನಿಮಾ ನೋಡಿ ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ಡೆಫಿನೆಟ್ಲಿ. ಅಲ್ಲ, ನೀವೇನಾದ್ರೂ ಸಿನಿಮಾ ನೋಡಿ, ಸಿನಿಮಾ ನೋಡ್ತಾ ಇದ್ದೀನಿ ನಾನು ಅಂತ ಒಂದು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಒಂದು ಸ್ಟೇಟಸ್ ಹಾಕಿ, ಸ್ಟೋರಿ ಹಾಕಿ, ಟಕ್ ಅಂತ ಏನಾದ್ರೂ ಟ್ಯಾಗ್ ಮಾಡಬೇಕು ಅನ್ಸಿದ್ರೆ ಸ್ವರ್ಣಾಂಬಿಕಾ ಪಿಕ್ಚರ್ಸ್ ನೀವು ಮುಲಾಜಿಗೆ ಟ್ಯಾಗ್ ಮಾಡ್ಬೋದು. ಅವ್ರು ಅದನ್ನ ತೆಗೆದು ರಪ್ ಅಂತ ಅವ್ರ ಸ್ಟೋರಿ ಹಾಕಿ. ಟೇಕ್ ಮೈ ವರ್ಡ್ಸ್, ಇಲ್ಲ ಮಾಡಿ ಬಿಡಬೇಡಿ. ಏನೋ ಕಮಲ್ ಶ್ರೀದೇವಿ ಸಿನಿಮಾ 19ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ. ಸಿನಿಮಾ ನೋಡಿ, ಪೋಸ್ಟರ್ ತೆಗೆದುಕೊಳ್ಳಿ, ನ್ಯೂ ಫೋಟೋ ತೆಗೆಸ್ಕೊಳ್ಳಿ, ಸೆಲ್ಫಿ ತೆಗೀರಿ, ಥಿಯೇಟರ್ ಒಳಗಡೆ ಒಂದು ಝಲಕ್ ಹಾಕಿ. ಅದನ್ನ ಮಿಸ್ ಮಾಡದೆ ಆಕಾಂಕ್ಷ ಪಟ್ಟಮಕ್ಕಿ ಮತ್ತು ಸ್ವರ್ಣಾಂಬಿಕಾ ಪಿಕ್ಚರ್ಸ್ ನ ಟ್ಯಾಗ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸರ್. ನಾನು ಸಖತ್ ಪಬ್ಲಿಸಿಟಿ ಕೊಟ್ಟಿದ್ದೀನಿ. ಹೌದು, ಬಿಕಾಸ್ ಅವ್ರನ್ನ ಮಿಸ್ ಮಾಡದೆ ಪ್ರಮೋಟ್ ಮಾಡಿ ಅವರು ಅದನ್ನ ರಿಪೋಸ್ಟ್ ಮಾಡ್ತಾರೆ. ನಂಗೆ ಅದು ಬಹಳ ಇಷ್ಟ ಆಕಾಂಕ್ಷ ಅವರು. ಐ ಜಸ್ಟ್ ಲವ್ ದಟ್. ಥ್ಯಾಂಕ್ ಯು ಸೊ ಮಚ್. ಕಂಟಿನ್ಯೂ. ಇದು ಇವತ್ತಿನ ಹರಿಕಥೆಯಲ್ಲಿ ಅವರ ಸಿನಿಮಾ ಕಥೆ ಆಗಿತ್ತು. ಇವತ್ತಿನ ಹರಿಕಥೆಗೆ ಬಂದ ಇಬ್ಬರು ಅಂದ್ರೆ ಅವರ ದಂಪತಿಗಳಿಗೆ ನಮ್ಮದೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ನಾವು ಕಳಿಸ್ಕೊಡ್ತೀವಿ. ಇವತ್ತಿನ ಹರಿಕಥೆಯ ಅತಿಥಿ ಸೆಪ್ಟೆಂಬರ್ 19ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿರುವಂತಹ ಸಿನಿಮಾ, ಅದು ಸಚಿನ್ ಸಂಗೀತಾ ಭಟ್ ಆಕ್ಟ್ ಮಾಡಿರೋ ಸಿನಿಮಾ ಕಮಲ್ ಶ್ರೀದೇವಿ. ನಮ್ಮ ಹರಿಕಥೆಯ ದಂಪತಿಗಳಿಗೆ ಒಂದು ಪ್ರೀತಿಯ ಗೌರವ ಸಚಿನ್ ಮತ್ತು ಆಕಾಂಕ್ಷಗೆ. ಅವ್ರಿಗೆ ಸಚಿನ್ ಅವ್ರಿಗೆ ಎಸ್ಪೆಷಲಿ ಗ್ರೀನ್ ಟೀ ಇಷ್ಟ, ಕರೆಕ್ಟಾ? ಮತ್ತಿದು ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಕಡೆಯಿಂದ ಒಂದು ಗೌರವ ಕೊಡ್ತಾ ಇದೀವಿ. ಸಚಿನ್ ಇಷ್ಟನಾ ಇದು? ಕುರುಕ್ತೀನಿ ಅವ್ರು ಯಾರ ಮನೇಲಿ? ಗುಡ್. ಥ್ಯಾಂಕ್ ಯು ಸಚಿನ್. ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಲಾಟ್. ಸಾಮಾನ್ಯವಾಗಿ ಮದುವೆ ಆಗ್ಬೇಕಾದ್ರೆ ರಿಸೆಪ್ಷನ್ ಟೈಮಲ್ಲಿ ಒಂದೇ ಮಗ್ಗಲ್ಲಿ 2 ಸ್ಟ್ರಾ ಇಟ್ಟು ಎಣ್ಣೆ ಕುಡಿಸೋದು, ಜ್ಯೂಸ್ ಕುಡಿಸೋದೆಲ್ಲ ನೋಡ್ತೀವಿ. ನಾವು ಹಂಗಲ್ಲ. ಅವರು ಇನ್ನೊಂದು ಮಗ್ಗು ಕೊಡ್ತಾ ಇದೀನಿ. ಯಾಕೆ ಅಂದ್ರೆ ಪತಿಗೆ ಗ್ರೀನ್ ಟೀ ಇಷ್ಟ ಆದ್ರೆ ಮಡದಿ ಕಾಫಿ ಇಷ್ಟ ಅಂತ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಕಾಂಕ್ಷ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೋಪ್ ನಿಮಗೇನು ಅನ್ನಿಸ್ತು ಈ ಎಪಿಸೋಡು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಮಗದೊಬ್ಬ ಗೆಸ್ಟ್ ಜೊತೆ. ನಾನು ಹರೀಶ್ ನಾಗರಾಜು ಹೋಗಿ ಬರ್ತೀನಿ. ನಮಸ್ಕಾರ.